ಓಕೆ, ಹೇಳಪ್ಪ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಇದು 1 ಅಥವಾ 2 ಕ್ವಶನ್ಸ್ ಕೇಳ್ತಾರೆ. ಸಿಂಪಲ್ ಇದೆ, ಇದರಲ್ಲಿ ಏನ್ ಎಲ್ಲ ಬರೀ ಶಾರ್ಟ್ ಕಟ್ಸ್ ನಲ್ಲೇ ಮಾಡೋದು. ಸಿಂಪಲ್ ಇಂಟಿಗ್ರೇಷನ್ ಗೊತ್ತಿದ್ರೆ ಸಾಕು, ವಿ ಕ್ಯಾನ್ ಕ್ರ್ಯಾಕ್ ದಿ ಕ್ವಶನ್. ಓಕೆನಾ? ಸೊ ನೋಡ್ತಾ ಹೋಗೋಣ. ನಾನು ಸಿನಾಪ್ಸಿಸ್ ಹೇಳ್ಬಿಡ್ತೀನಿ ಸ್ಟಾರ್ಟಿಂಗ್ ಅಲ್ಲಿ, ನೋಡ್ತಾ ಹೋಗಿ. ಇದರಲ್ಲಿ ತುಂಬಾ ಕಡಿಮೆ ಸಿನಾಪ್ಸಿಸ್ ಇರೋದು. ಸೊ ಇಂಟಿಗ್ರಲ್ಸ್ ಅಪ್ಲಿಕೇಶನ್ ಏನಂತ, ಯಾವಾಗೆಲ್ಲ ಇಂಟಿಗ್ರಲ್ಸ್ ನ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಮೇಜರ್ಲಿ ಟು ಫೈಂಡ್ ದಿ ಏರಿಯಾ ಅಂಡರ್ ದಿ ಕರ್ವ್. ಒಂದು ಫಂಕ್ಷನ್ ಇರುತ್ತೆ, ಇಂಟಿಗ್ರಾಂಡ್ ಇರುತ್ತೆ. ಆ ಇಂಟಿಗ್ರಾಂಡ್ ಅಲ್ಲಿ ಓವರ್ ದ ಇಂಟರ್ವಲ್ a, b ನಲ್ಲಿ ಏರಿಯಾನ ಫೈಂಡ್ ಔಟ್ ಮಾಡೋದು. ಓಕೆನಾ? ಸೊ ಅದ್ರಲ್ಲಿ ಯಾವ್ಯಾವ ತರ ಬರ್ತವೆ ಅಂತಂದ್ರೆ ನಿಮ್ಗೆ 3 ತರ ಬರ್ತವೆ ಟೋಟಲ್ ಆಗಿ. ನೋಡ್ತಾ ಹೋಗಿ. ಸೊ ದ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ y is equal to f of x, x axis, and the ordinates x is equal to a and x is equal to b. ಅಂದ್ರೆ ಸೊ ಒಂದು ಫಂಕ್ಷನ್ ಇರುತ್ತೆ, ಒಂದು ಕರ್ವ್ ಅಂದ್ರೂ ಒಂದೇ, ಫಂಕ್ಷನ್ ಅಂದ್ರೂ ಒಂದೇ. ನೆನಪಿರ್ಲಿ, ಒಂದು ಫಂಕ್ಷನ್ ಇರುತ್ತೆ. ಈ a ಇಂದ b ಗೆ ಈ ಇಂಟರ್ವಲ್ ನಲ್ಲಿ ಈ ಕರ್ವ್ ಕೆಳಗಡೆ ಎಷ್ಟು ಏರಿಯಾ ಇದೆ ಅಂತ ಕಂಡುಹಿಡಿಬೇಕು. ಓಕೆನಾ? ಸೊ ಅದನ್ನ ನಾವು ಇಂಟಿಗ್ರೇಷನ್ ಮುಖಾಂತರ ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು a to b ಅಂತ ಲಿಮಿಟ್ಸ್ ತಗೋಬೇಕು, y dx ಅಂತ ಮಾತಾಡ್ಬೇಕು. ಸೊ ಓಕೆನಾ? y dx ಅಂತ ಅಂದ್ರೆ ನಿಮ್ಮ ಏರಿಯಾ ಏನಾದ್ರೂ ಬೌಂಡೆಡ್ ಎಕ್ಸ್ ಆಕ್ಸಿಸ್ ಗೆ ಬೌಂಡ್ ಆಗಿದ್ರೆ, ಎಕ್ಸ್ ಆಕ್ಸಿಸ್ ಮತ್ತೆ ಕರ್ವ್ ಮತ್ತೆ x is equal to a, x is equal to b ಈ ತರ ಇತ್ತು ಅಂತ ಅಂದ್ರೆ ನೀವು ನೆನ್ಪಿಟ್ಕೊಳ್ಳಿ a to b y dx ತಗೋಬೇಕು ಅಂತ ನೆನ್ಪಿರ್ಲಿ y dx. ಓಕೆನಾ? ಇದು ಒಂದು ಗೊತ್ತಿದೆ. ಇನ್ನೊಂದು, ಅದೇ ಏನಾದ್ರು ಫಂಕ್ಷನ್ ಹಿಂಗಿತ್ತು ಅಂತ ಅಂದು, ಸೊ ಸಪೋಸ್ ಇದು ಸಮ್ c to d ಇದೆ ಅಂತ ಅಂದ್ಕೊಳ್ಳಿ. c to d ಇಂಟರ್ವಲ್ ನಲ್ಲಿ, ಸೊ ಇದು ನೋಡಿ, ಇಟ್ ಈಸ್ ದಿ ಏರಿಯಾ ಬೌಂಡೆಡ್ ಬಿಟ್ವೀನ್ ದ ಕರ್ವ್ x is ಇದು y is equal to ತಾನೆ, ಹಾರಿಜಾಂಟಲ್ ಲೈನ್ ಅಂತಂದ್ರೆ y is equal to d, y is equal to c, ಮತ್ತೆ y ಆಕ್ಸಿಸ್ ಅಂತ ಕೊಟ್ಟ ಅಂತ ಅಂದ್ರೆ ನೀವು x dy ಅಂತ ತಗೋಬೇಕು. ಸೊ ಲಿಮಿಟ್ಸ್ ಏನಿದೆ ಅದನ್ನ ತಗೊಂಡು x dy ಅಂತ ತಗೋಬೇಕು. ಸೊ ಇದು ಆಲ್ರೆಡಿ ಗೊತ್ತಿದೆ ನಿಮ್ಗೆ. ಓಕೆನಾ? ಸೊ ನಿಮ್ಗೆ ಇಲ್ಲಿ ಡಯಾಗ್ರಾಮ್ ಹಾಕೊಳ್ಳೇಬೇಕು. ಪ್ರತಿ ಪ್ರಾಬ್ಲಮ್ಗೂ ಡಯಾಗ್ರಾಮ್ ಹಾಕೊಂಡ್ರೆ ಇಟ್ ವಿಲ್ ಬಿ ಈಸಿ ಟು ಅನಾಲೈಸ್. ಓಕೆನಾ? ಇನ್ನೊಂದೇನಂತಂದ್ರೆ ಸಮ್ ಫಂಕ್ಷನ್ಸ್ ಗಳು ಹೆಂಗಿರ್ತವೆ ಅಂತಂದ್ರೆ ನೆಗೆಟಿವ್ ವೈ ಆಕ್ಸಿಸ್ ಕಡೆನೂ ಬಂದಿರ್ತವೆ, ಅಂದ್ರೆ ಬಿಲೋ ಎಕ್ಸ್ ಆಕ್ಸಿಸ್ ನಲ್ಲೂ ಏರಿಯಾ ಇರುತ್ತೆ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ನೋಡಿ, ಈ ಫಂಕ್ಷನ್ ತಗೊಳ್ಳಿ y is equal to f of x ಅಂತ. ಸೊ ಐ ನೀಡ್ ಟು ಫೈಂಡ್ ದಿಸ್ ಏರಿಯಾ, a to b ಏರಿಯಾ ಕಂಡುಹಿಡಿಬೇಕಂತ ಅನ್ಕೊಳ್ಳೋಣ. ಸೊ ಬಟ್ ಈ ಏರಿಯಾ ಏನಿದೆ ಇಲ್ಲಿ, ದಿಸ್ ಇಸ್ ದಿ ಪಾಯಿಂಟ್ ವೇರ್ ದ ಫಂಕ್ಷನ್ ಟಚಸ್ ಎಕ್ಸ್ ಆಕ್ಸಿಸ್ ಅಂತ ಅನ್ಕೊಳ್ಳಿ. ಸೊ ಸಿ ಅಂತ ಅನ್ಕೊಳ್ಳಿ. ನೋಡಿ, ಈ ಏರಿಯಾ ಏನಿದೆ ಇದು ಅಬೋ ಎಕ್ಸ್ ಆಕ್ಸಿಸ್ ಇದೆ, ಈ ಏರಿಯಾ ಏನಿದೆ ಇದು ಬಿಲೋ ಎಕ್ಸ್ ಆಕ್ಸಿಸ್ ಇದೆ. ಸೊ ಏನಾಗ್ಬಿಡುತ್ತೆ ಅಂತಂದ್ರೆ ಏರಿಯಾ ಅಬೋ ಎಕ್ಸ್ ಆಕ್ಸಿಸ್ ಯಾವ್ದಿರುತ್ತೆ ನಿಮ್ಗೆ ಇದು ಆನ್ಸರ್ ಬಂದ್ಬಿಟ್ಟು ಪಾಸಿಟಿವ್ ನಲ್ಲಿ ಬರುತ್ತೆ. ನಿಮ್ಗೆ ಆನ್ಸರ್ ಪಾಸಿಟಿವ್ ಬರುತ್ತೆ. ಯಾವ ಏರಿಯಾ ಕೆಳಗಡೆ ಬರುತ್ತೆ, ಓಕೆನಾ, ಎಕ್ಸ್ ಆಕ್ಸಿಸ್ ಕೆಳಗಡೆ ಬರುತ್ತೆ, ಈ ಆನ್ಸರ್ ನಿಮ್ಗೆ ನೆಗೆಟಿವ್ ಅಲ್ಲಿ ಬರುತ್ತೆ. 100% ನೆಗೆಟಿವ್ ನಲ್ಲೇ ಬರುತ್ತೆ. ಓಕೆನಾ? ಸೊ ಹಂಗಾಗಿ ಏರಿಯಾ ಅನ್ನೋದು ಪಾಸಿಟಿವ್ ಕ್ವಾಂಟಿಟಿ ತಾನೆ. ಹಂಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಎ ಇಂದ ಸಿ ಗೆ ಸಮಸ್ಯೆ ಇಲ್ಲ. ಎ ಇಂದ ಸಿ ಗೆ ನಾರ್ಮಲ್ ವೈ ಡಿ ಎಕ್ಸ್ ಮಾಡ್ತೀವಿ. ಬಟ್ ಸಿ ಇಂದ ಬಿ ಗೆ ವೈ ಡಿ ಎಕ್ಸ್ ಮಾಡಿದಾಗ ನಿಮ್ಗೆ ನೆಗೆಟಿವ್ ಬರುತ್ತೆ, ಏರಿಯಾ ಸಬ್ಟ್ರಾಕ್ಟ್ ಆಗ್ಬಿಡುತ್ತೆ. ದಾಟ್ ಶುಡಂಟ್ ಹ್ಯಾಪನ್. ಓಕೆನಾ? ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಇಲ್ಲಿ ಮಾಡ್ಯುಲಸ್ ನ ತಗೊಂತೀವಿ. ಹುಷಾರಾಗಿರ್ಬೇಕು. ಓಕೆನಾ? ಸೊ ಇದು ನಿಮ್ಗೆ ಗೊತ್ತಿರ್ಬೇಕು. ಅಂದ್ರೆ ಎಕ್ಸ್ ಆಕ್ಸಿಸ್ ಕೆಳಗಡೆ ಏನಾದ್ರು ಏರಿಯಾ ಬಂತು ಅಂದ್ರೆ ಡೋಂಟ್ ಫರ್ಗೆಟ್ ಟು ಟೇಕ್ ದಿ ಮಾಡ್ಯುಲಸ್. ಓಕೆ? ಅದು ನಿಮ್ಗೆ ಗೊತ್ತಿರ್ಬೇಕು. ಮತ್ತೆ ಇದು ಸಿಲೆಬಸ್ ನಲ್ಲಿ ಇಲ್ಲ, ಬಟ್ ದೊಡ್ಡ ವಿಷಯ ಏನಲ್ಲ. ಓಕೆನಾ? ಸೊ ನಿಮ್ಗೆ ಇದು ಏರಿಯಾ ಬೌಂಡೆಡ್ ಬಿಟ್ವೀನ್ 2 ಕರ್ವ್ಸ್ ಅಂತ ಇರುತ್ತೆ. 2 ಕರ್ವ್ಸ್ ಗಳ ಮಧ್ಯೆ ಏರಿಯಾ ಎಷ್ಟಿರುತ್ತೆ ನೋಡಿ. ಈಗ ಇದೊಂದು ಯಾವ್ದೋ ಒಂದು ಫಂಕ್ಷನ್ ಅಂತ ಅನ್ಕೊಳ್ಳಿ. ಸೊ ಇದು g of x ಫಂಕ್ಷನ್, ಇದು f of x ಫಂಕ್ಷನ್ ಅಂತ ಅನ್ಕೊಳ್ಳಿ. ಈಗ ಇವೆರಡರ ಮಧ್ಯೆ ಇರೋ ಬೌಂಡೆಡ್ ಆಗಿರುವಂತ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು ಅಂತ ಅಂದ್ರೆ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ. ಸೊ ನೋಡಿ, ಈ ತರ ಏರಿಯಾ ಏನಾದ್ರು ಇತ್ತು ಅಂತ ಅಂದ್ರೆ a to b f of x ಮೈನಸ್ g of x ಮಾಡ್ಬಿಡ್ತೀವಿ. ಇಲ್ಲಿ ಫಸ್ಟ್ ಆಫ್ ಆಲ್ ಎಫ್ ಆಫ್ ಎಕ್ಸ್ ಅಂದ್ರೆ ಯಾವ್ದು ತಗೋಬೇಕು ಸರ್, ಜಿ ಆಫ್ ಎಕ್ಸ್ ಅಂದ್ರೆ ಯಾವ್ದು ತಗೋಬೇಕು ಸರ್ ಅಂತ ಕನ್ಫ್ಯೂಷನ್ ತಗೊಳಕ್ ಹೋಗ್ಬಿಡಿ. ನೋಡಿ, ಈ ಫಂಕ್ಷನ್ ಯಾವ್ದಪ್ಪ ಇದು, ಇಲ್ಲೇ ಬರ್ದಿದ್ದೀನಿ. ಇದು ಎಫ್ ಆಫ್ ಎಕ್ಸ್. ಈ ಮೇಲ್ಗಡೆ ಇರೋದೇನು ಎಫ್ ಆಫ್ ಎಕ್ಸ್, ಕೆಳಗಡೆ ಇರೋದು ಜಿ ಆಫ್ ಎಕ್ಸ್. ಯಾವತ್ತು ನೀವು ಮೇಲ್ಗಡೆದು ಮೈನಸ್ ಕೆಳಗಡೆದುನೇ ಮಾಡ್ಬೇಕು ನೀವು. ಅರ್ಥ ಆಯ್ತಲ್ಲ? ಇಲ್ಲಿ ಮೇಲ್ಗಡೆ ಯಾವ್ದಿರೋದು ಎಫ್ ಆಫ್ ಎಕ್ಸ್, ಕೆಳಗಡೆ ಇರೋದು ಯಾವ್ದು ಜಿ ಆಫ್ ಎಕ್ಸ್. ಓಕೆನಾ? ಸೊ ಆ ಫಂಕ್ಷನ್ ನೀವು ದೊಡ್ಡ ಮೇಲ್ಗಡೆ ಇರೋ ಫಂಕ್ಷನ್ ಮೈನಸ್ ಕೆಳಗಡೆ ಇರೋ ಫಂಕ್ಷನ್ ತಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಇನ್ಸ್ಟೆನ್ಸ್ ತೋರಿಸ್ಬಿಡ್ತೀನಿ ನೋಡಿ. ಈಗ ಸಪೋಸ್
ಸೈನು ಮತ್ತೆ ಕಾಸ್ ಮಧ್ಯೆ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು ಅಂತ ಒಂದು ಇನ್ಸ್ಟೆನ್ಸ್ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ನಿಮಗೆ ಗೊತ್ತಿದೆ ಸೈನ್ ಕರ್ವ್ ಹಿಂಗಿರುತ್ತಲ್ವಾ, ಕಾಸ್ ಕರ್ವ್ ಹೆಂಗಿರುತ್ತೆ ನೋಡಿ, ಇಲ್ಲಿ ಒಂದಿಂದ ಶುರುವಾಗುತ್ತೆ ಕಾಸ್ ಕರ್ವ್, ಹಿಂಗ್ ಬರುತ್ತೆ, ಹಿಂಗ್ ಬಂದು ಹಿಂಗ್ ಹೋಗ್ತಾ ಇರುತ್ತಲ್ವಾ. ಸೊ ಇದೆಷ್ಟಿದು 90 ಡಿಗ್ರಿ, 5/2. ಕ್ಯಾನ್ ಯು ಟೆಲ್ ಮಿ, ಯಾರಾದ್ರೂ ಹೇಳಿ ನನಗೆ ಈ ಪಾಯಿಂಟ್ ಏನಿರುತ್ತೆ, ಈ ಪಾಯಿಂಟ್ ಹೆಂಗೆ, ಹೌ ಇಟ್ ವಿಲ್ ಬಿ 5/4? ಯಾಕಂದ್ರೆ ಸೈನು ಮತ್ತೆ ಕಾಸು ಕೋಇನ್ಸೈಡ್ ಆಗೋದಿಲ್ಲಿ 5/4 ಅಂತ ತಾನೆ. ಸೈನ್ 5/4 ಕೂಡ 1/√2, ಕಾಸ್ 5/4 ಕೂಡ 1/√2. ಸೊ ಈಗ 0 ಇಂದ ನೋಡಿ, ಈಗ ಈ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಅಸ್ಯೂಮ್ ದಟ್ ನನಗೆ ಈ ಏರಿಯಾ ಬೇಕು. ಹೆಂಗ್ ಕಂಡುಹಿಡಿತೀರಾ? ದಿಸ್ ಏರಿಯಾ ಈಸ್ ಬೌಂಡೆಡ್ ಬಿಟ್ವೀನ್ ದಿಸ್ ಇದು ಯಾವ ಫಂಕ್ಷನ್ ಇದು, ಕಾಸು, ಇದ್ಯಾವ್ದು ಇದು ಸೈನು ಅಲ್ವಾ. ಈಗ ನನಗೆ 0 to π/4 ಏರಿಯಾ ಬೇಕು. ಈಗ ಇಟ್ ಈಸ್ ದಿ ಏರಿಯಾ ಬೌಂಡೆಡ್ ಬಿಟ್ವೀನ್ ಕಾಸ್ ಎಕ್ಸ್ ಅಂಡ್ ಸೈನ್ ಎಕ್ಸ್ ಅಂಡ್ ವೈ ಆಕ್ಸಿಸ್. ಈಗ ಯಾವುದು ಮೈನಸ್ ಯಾವುದು ಮಾಡ್ತೀರಾ? ಯಾವತ್ತು ಏನಿರ್ಬೇಕು, ಮ್ಯಾಗಳದು ಮೈನಸ್ ಕೆಳಗಳದು ಮಾಡ್ಬೇಕು. ಇಲ್ಲಿ ಸೈನ್ ಎಕ್ಸ್ ಮ್ಯಾಲಿದ್ಯಾ ಕಾಸ್ ಎಕ್ಸ್ ಮ್ಯಾಲಿದ್ಯಾ? ಕಾಸ್ ಎಕ್ಸ್. ಸೊ ಇದನ್ನ ಮಾಡಬೇಕಾದ್ರೆ ಇಂಟಿಗ್ರಲ್ 0 to π/4 ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಮಾಡ್ಬೇಕು. ಹುಷಾರಾಗಿರಿ, ಓಕೆನಾ? ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಯಾಕಂತ ಅಂದ್ರೆ ಈ ಇಂಟರ್ವಲ್ ನಲ್ಲಿ ಕಾಸ್ ಎಕ್ಸ್ ಮೇಲಿದೆ, ಸೈನ್ ಎಕ್ಸ್ ಕೆಳಗಡೆ ಇದೆ. ಅದೇ ಏನಾದ್ರೂ ಇದೇ ಕ್ವಶನ್ ಕೊಟ್ಬಿಟ್ಟು π/4 ಇಂದ ನೋಡು ರಿವರ್ಸ್ ಆಗುತ್ತೆ. π/4 ಇಂದ ಏನಾಗುತ್ತೆ, ಯಾವ್ದು ಮೇಲೆ ಹೋಗುತ್ತೆ, ಸೈನ್ ಮೇಲೆ ಹೋಗುತ್ತೆ, ಕಾಸ್ ಕೆಳಗಡೆ ಬರುತ್ತೆ. ಡಿಪೆಂಡ್ಸ್. ಅದಕ್ಕೆ ಡಯಾಗ್ರಾಮ್ ಹಾಕೋಬೇಕು, ನೀಟಾಗಿ ಡಯಾಗ್ರಾಮ್ ಹಾಕೊಂಡೆ ನೀವು ಮಾಡ್ಬೇಕಾಗುತ್ತೆ. ಸೊ ಕ್ಲಾರಿಟಿ ಸಿಕ್ತಲ್ಲ? ಸೊ ಯಾವತ್ತೇ ಆಗ್ಲಿ ಏರಿಯಾ ಬೌಂಡೆಡ್ ಬಿಟ್ವೀನ್ ಟೂ ಕರ್ವ್ಸ್ ತಗೋಬೇಕಾದ್ರೆ ಸೊ ನಿಮ್ಗೆ ಮ್ಯಾಗಳದು ಫಂಕ್ಷನ್ ಮೈನಸ್ ಕೆಳಗಳದು ಫಂಕ್ಷನ್, ಓಕೆನಾ? ಡಯಾಗ್ರಾಮ್ ಹಾಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ನಿಮ್ಗೆ ಸಮ್ ಆಫ್ ದಿ ಬೇಸಿಕ್ ಡೆಫಿನಿಷನ್ಸ್, ನಿಮ್ಗೆ ಗ್ರಾಫ್ಗಳು ಗೊತ್ತಿರ್ಬೇಕಾಗತ್ತೆ, ಅದೊಂದು ಗೊತ್ತಿರ್ಲಿ. ನಾನು ಇವಾಗ ಸ್ವಲ್ಪ ಶಾರ್ಟ್ ಕಟ್ಸ್ಗಳನ್ನ ಕೊಟ್ಬಿಡ್ತೀನಿ. ಇದು ನೀವು ನೆನಪಿರ್ಬೇಕು, ಟೈಮ್ ಸೇವಿಂಗ್ ರಿಸಲ್ಟ್ಸ್ ಇವೆಲ್ಲ. ಟೈಮ್ ನ ಸೇವ್ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಟಕ್ ಅಂತ ಆನ್ಸರ್ ಹೇಳೋದು, ಓಕೆನಾ? ಇನ್ಸ್ಟೆಡ್ ಆಫ್ ಡೂಯಿಂಗ್ ಇಂಟಿಗ್ರೇಷನ್ ಎವ್ರಿಥಿಂಗ್. ಸೊ ನಾವು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೋದು ಇದೆಲ್ಲ ಗೊತ್ತಿದ್ರೆ. ಒಂದು 5-6 ರಿಸಲ್ಟ್ ಕೊಟ್ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. ಕ್ವಶನ್ ಪೇಪರ್ ಕೇಳಿರೋ ಪ್ರಕಾರ ಎಲ್ಲ ಈಸಿ ಕ್ವಶನ್ಸ್ ಕೇಳಿರ್ತಾನೆ, ಓಕೆ? ಏರಿಯಾ ಬೌಂಡೆಡ್ ಬೈ ಪ್ಯಾರಾಬೋಲಾಸ್. ನಿಮಗೆ ಏನಾದ್ರೂ ಸಪೋಸ್ 2 ಪ್ಯಾರಾಬೋಲಾ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ನೋಡಿ, ಸೊ ಇದೊಂದು ಪ್ಯಾರಾಬೋಲಾ ಮತ್ತೆ ಇದೊಂದು ಪ್ಯಾರಾಬೋಲಾ. ಸೊ ನೋಡಿ, ಈ ತರ ಪ್ಯಾರಾಬೋಲಾ ನಿಮ್ಗೆ ವರ್ಟಿಕಲ್ ಪ್ಯಾರಾಬೋಲಾ ಇದ್ರೆ ಅದ್ರ ಈಕ್ವೇಶನ್ ಹೆಂಗಿರುತ್ತೆ, x² = 4by ಇದೆ ಅಂತ ಅನ್ಕೊಳ್ಳೋಣ. x² ಅಂತ ಬರುತ್ತೆ ವರ್ಟಿಕಲ್ಗೆ. ಹಾರಿಜಾಂಟಲ್ ಪ್ಯಾರಾಬೋಲಾ ಹೆಂಗಿರುತ್ತೆ, ಇದು y² = 4x ಬರುತ್ತೆ. ಈ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು ಅಂತ ಅನ್ಕೊಳ್ಳೋಣ, ಓಕೆನಾ? ಇದನ್ನ ಆಕ್ಚುಯಲ್ ಮೆಥಡ್ ಪ್ರಕಾರ ಹೆಂಗ್ ಮಾಡ್ಬೇಕಂತ ಅಂದ್ರೆ ನೋಡಿ, ಈಗ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ನ ಕಂಡುಹಿಡ್ಕೋಬೇಕು. ಸೊ ಓಕೆನಾ, ಇವೆರಡು ಎಲ್ಲಿ ಇಂಟರ್ಸೆಕ್ಟ್ ಆಗ್ತವೆ ಅಂತ ಈ ಪಾಯಿಂಟ್. ಸೊ ಈ 0 ಇಂದ ಇದ್ಯಾವುದೋ ಒಂದು ಪಾಯಿಂಟ್ ಸಮ್ ಎ ಬರುತ್ತೆ ಅಂತ ಅನ್ಕೊಳ್ಳೋಣ, ಸಮ್ ಏನೋ ಒಂದು ಕೆ ಬರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಈಗ ಇದು ಮೈನಸ್ ಇದು ಮಾಡ್ಬಿಡ್ಬೇಕು, ಹೌದ್ ತಾನೆ? ಮೇಲ್ಗಡೆ ಇರುತ್ತಾನೆ ಇದು ಮೈನಸ್ ಇದು ಮಾಡಿದ್ರೆ ಯು ಗೆಟ್ ದಿ ಆನ್ಸರ್. ಬಟ್ ಪ್ಯಾರಾಬೋಲಾ ಕೊಟ್ಟಾಗ ಅದೆಲ್ಲ ಮಾಡ್ಕೊಂಡು ಸಮಸ್ಯೆ ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಒಂದು ವರ್ಟಿಕಲ್ ಒಂದು ಹಾರಿಜಾಂಟಲ್ ಪ್ಯಾರಾಬೋಲಾಗಳು ಕೊಟ್ರೆ x² = ಸಮಥಿಂಗ್ y, y² = ಸಮಥಿಂಗ್ x ಅಂತ ಕೊಟ್ರೆ ನೀವೇನ್ ಮಾಡ್ಬೇಕಂದ್ರೆ, ಏರಿಯಾ ಬೇಕಂದ್ರೆ ಡೈರೆಕ್ಟ್ ಆನ್ಸರ್ ಹಿಂಗೆ ಅಂದ್ರೆ, ಈ ಎಕ್ಸ್ ಕೋಎಫಿಷಿಯಂಟ್ ಒಂದು ಪ್ಯಾರಾಬೋಲಾದಲ್ಲಿರುವಂತಹ ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಅದು ಫುಲ್ 4a. ಅದು ವಾಟ್ ಎವರ್ ದ ಕೋಎಫಿಷಿಯಂಟ್ ಈಸ್, ಯು ರೈಟ್ ಡೌನ್ ದಿ ಕೋಎಫಿಷಿಯಂಟ್ ಇಂಟು ರೈಟ್ ಡೌನ್ ದಿ ಕೋಎಫಿಷಿಯಂಟ್ ಆಫ್ y. ಅವೆರಡು ಕೋಎಫಿಷಿಯಂಟ್ ಡಿವೈಡ್ ಬೈ 3 ಮಾಡಿದ್ರೆ ಅದೇ ಆನ್ಸರ್. ಕ್ಲಿಯರ್ ಅಲ್ವಾ? ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನಿಮ್ಗೆ ಹಿಂಗ್ ಕೊಟ್ಬಿಡ್ತಾನೆ ಎಕ್ಸಾಂಪಲ್ ಅಲ್ಲಿ, ಏನು y² = 8x, ಓಕೆನಾ? x² = 3y ಅಂತ ಕೊಡ್ತಾನೆ. ಅರ್ಥ ಆಯ್ತಾ? ಇವೆರಡರ ಮಧ್ಯೆ ಬೌಂಡ್ ಆಗಿರುವಂತ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಟಕ್ ಅಂತ ಆನ್ಸರ್ ಹೇಳ್ಬೇಕು. ಹೆಂಗ್ ಹೇಳ್ತೀರಾ ಏರಿಯಾ ಇಸ್ ಈಕ್ವಲ್ ಟು ಡೈರೆಕ್ಟ್ x ಕೋಎಫಿಷಿಯಂಟ್ ಏನಿದೆ ಅಲ್ಲಿ 8, y ಕೋಎಫಿಷಿಯಂಟ್ ಏನಿದೆ 3 ಡಿವೈಡೆಡ್ ಬೈ 3 ಕ್ಯಾನ್ಸಲ್. ಆನ್ಸರ್ ಏನಪ್ಪಾ 8 ಸ್ಕ್ವೇರ್ ಯೂನಿಟ್ಸ್ ಅಂತ ಬರಿಬೇಕು. ಮುಗೀತ್ ಮ್ಯಾಟ್ರ್ ಅಷ್ಟೇ. ಸೊ ಇದು ಯಾವ ಶಾರ್ಟ್ ಕಟ್? ಇದು 2 ಪ್ಯಾರಾಬೋಲಾ ಕೊಟ್ಬಿಟ್ಟು ಏರಿಯಾ ಫೈಂಡ್ ಮಾಡಕ್ ಹೇಳಿದ್ರೆ ಇದೊಂದು ಶಾರ್ಟ್ ಕಟ್. ಕ್ಲಿಯರ್ ಅಲ್ವಾ? ದಿಸ್ ಇಸ್ 1. ತುಂಬಾ ಇದಾವೆ, ನಾನು ಜಾಸ್ತಿ ಹೇಳಕ್ ಹೋಗಲ್ಲ. KCET ಎಷ್ಟು ಕೇಳಬಹುದು ಅಷ್ಟು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. 2ನೇ ಶಾರ್ಟ್ ಕಟ್, ನಿಮಗೆ ಒಂದು ಪ್ಯಾರಾಬೋಲಾ ಕೊಡ್ತಾನೆ. ನಿಮ್ ಸಿಲೆಬಸ್ ನಲ್ಲಿ ಇರೋದು ಇಷ್ಟೇ ಕಂಡ್ರೋ. ನಿಮ್ ಸಿಲೆಬಸ್ ಇರೋದು ಸರ್ಕಲ್, ಎಲಿಪ್ಸ್, ಪ್ಯಾರಾಬೋಲಾ, 3 ಸಿಲೆಬಸ್ ಅಲ್ಲಿ NCERT ನಲ್ಲಿ. ಅದ್ರ ಮೇಲೆನೆ ಕ್ವಶನ್ ಕೇಳ್ತಾನೆ, ಬೇರೆ ಇನ್ನೇನು ಕೇಳೋದಿಲ್ಲ. ಓಕೆ,
ಈಗ ಯಾವ್ದೋ ಒಂದು ಪ್ಯಾರಾಬೋಲಾ ವರ್ಟಿಕಲ್ ಇರ್ಬೋದು, ಹಾರಿಜಾಂಟಲ್ ಇರ್ಬೋದು, y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಇರ್ಬೋದು, x ಸ್ಕ್ವೇರ್ ಇಸ್ ಈಕ್ವಲ್ ಟು 4ao ಯಾವ್ದೋ ಒಂದು ಪ್ಯಾರಾಬೋಲಾ ಕೊಟ್ಟಿರ್ತಾನೆ ಅಂತ ಅನ್ಕೊಳ್ಳೋಣ. ಮತ್ತೆ ಇದು ಲ್ಯಾಟಸ್ ರೆಕ್ಟಮ್ ಅಂತ ಗೊತ್ತಿದೆ ನಿಮ್ಗೆ ಕಾನಿಕಲ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಸೊ ಇದು ಲ್ಯಾಟಸ್ ರೆಕ್ಟಮ್ ಅಂದ್ರೆ ಫೋಕಸ್ ಮುಖಾಂತರ ಪಾಸ್ ಆಗಿರೋಂತ ಒಂದು ಕಾರ್ಡ್ ನ ನಾವು ಲ್ಯಾಟಸ್ ರೆಕ್ಟಮ್ ಅಂತ ಕರಿತೀವಿ. ಸೊ ಏರಿಯಾ ಬೌಂಡೆಡ್ ಬೈ ಪ್ಯಾರಾಬೋಲಾ ಅಂಡ್ ಇಟ್ಸ್ ಲ್ಯಾಟಸ್ ರೆಕ್ಟಮ್ ಎಷ್ಟು ಅಂತ ಕೇಳ್ತಾನೆ. ಅದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು, ಸೊ ಇದನ್ನ ನೀವೇನ್ ಮಾಡ್ಬೇಕಂತಂದ್ರೆ ಏರಿಯಾ ಬೌಂಡೆಡ್ ಬೈ ದಿಸ್ ಅಂತ ಮಾಡ್ಬಿಟ್ಟು 2 ಟೈಮ್ಸ್ ಅಂತ ಮಾಡಿದ್ರೆ ಆನ್ಸರ್ ಸಿಗುತ್ತೆ, ರೆಗ್ಯುಲರ್ ಮೆಥಡ್. ಬಟ್ ಅದೆಲ್ಲ ಬೇಡ, ಡೈರೆಕ್ಟ್ ಆಗಿ ಇದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. 8a²/3. ಎ ಅಂದ್ರೆ ಏನು? ಎ ಎಲ್ಲಿರುತ್ತೆ ಹೇಳು? ಇಲ್ಲಿ. y ಕೋಎಫಿಷಿಯಂಟ್ ಏನಿದೆ ಇಲ್ಲಿ ಇರುತ್ತೆ, ಇಲ್ಲಿ, ಅಥವಾ x ಕೋಎಫಿಷಿಯಂಟ್ ಏನಿರುತ್ತೆ ಅಲ್ಲಿರುತ್ತೆ. ಅದನ್ನ 4a ಈಕ್ವೇಟ್ ಮಾಡಿ a ಕಂಡಿಡ್ಕೊಂಡ್ಬಿಡ್ಬೇಕು ಅಷ್ಟೇ. ಓಕೆನಾ? ಸೊ ನಿಮ್ಗೆ ಅವಾಗ a ಸಿಕ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫೈಂಡ್ ದಿ ಏರಿಯಾ ಬೌಂಡೆಡ್ ಬಿಟ್ವೀನ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಅಂತ ಕೊಟ್ಬಿಟ್ಟು ಅಂಡ್ ಇಟ್ಸ್ ಲ್ಯಾಟಸ್ ರೆಕ್ಟಮ್ ಅಂತ ಕೊಡ್ತಾನೆ. ಆನ್ಸರ್ ಏನ್ ಬರಿಬೇಕು ನೋಡಿ. ಈಗ ಇಲ್ಲಿ ಏನಿರುತ್ತೆ ಇದು 4a ಅಂದ್ರೆ ಸಿಂಪ್ಲಿ ಟು ಫೈಂಡ್ ಎ ಹೆಂಗ್ ಕಂಡಿಡಿದೆ ಅಂತ ಅಂದ್ರೆ ಇಲ್ಲಿ ಏನ್ ನಂಬರ್ ಇರುತ್ತೋ ಅದನ್ನು ಡಿವೈಡೆಡ್ ಬೈ 4 ಮಾಡ್ಬೇಕು. ಅದ್ರ ಇಲ್ಲ ಅಂದ್ರೆ ನೀವು 4a ಈಕ್ವೇಟ್ ಮಾಡಿ. 4a ಇಸ್ ಈಕ್ವಲ್ ಟು 4, a ಇಸ್ ಈಕ್ವಲ್ ಟು ಏನ್ ಬರುತ್ತೆ ಅಲ್ಲಿ 1 ಬರುತ್ತೆ. a 1 ಹಾಕ್ಬಿಡಿ ಅಷ್ಟೇ ಆನ್ಸರ್. ಏರಿಯಾ ಇಸ್ ಈಕ್ವಲ್ ಟು ವಾಟ್? 8 into 1² by 3 ಆಗುತ್ತೆ, ವಿಚ್ ಇಲ್ ಈಕ್ವಲ್ ಟು 8/3. ಮುಗಿದೋಯ್ತು. ಇದ್ಯಾವ್ದು ಫಾರ್ಮುಲಾ ಇದು? ಪ್ಯಾರಾಬೋಲಾ ಮತ್ತೆ ಲ್ಯಾಟಸ್ ರೆಕ್ಟಮ್. ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಡೈರೆಕ್ಟ್ ಫಾರ್ಮುಲಾ ಅನ್ಕೊಳ್ಳಿ, 8a²/3. ಇಲ್ಲ ನಾರ್ಮಲ್ ಆಗಿ ಮಾಡ್ತೀನಿ ಅಂತಂದ್ರು ಮಾಡ್ಬೋದು. ಏರಿಯಾ ಅಂಡರ್ ದಿಸ್ ಕರ್ವ್ ಮಾಡ್ಬಿಟ್ಟು ಸ್ಟ್ರಿಪ್ ತಗೊಂಡು ydx ಅಂತ ತಗೊಂಡು 2 ಟೈಮ್ಸ್ ಮಾಡ್ಬೇಕು. ಈ ಏರಿಯಾ ಎಷ್ಟಿರುತ್ತೋ ಈ ಏರಿಯಾನು ಅಷ್ಟೇ ಇರುತ್ತೆ. ಹಂಗಾಗಿ ಅದು ಕೂಡ ಒಂದು. ಇದು ಭಯಂಕರ ಇಂಪಾರ್ಟೆಂಟ್. ಬೇಕಾದ್ರೆ ಭಯಂಕರ ಅಂತಾನೆ ಬರ್ಕೊಳ್ಳಿ, ಭಯಂಕರ ಇಂಪಾರ್ಟೆಂಟ್. ಇದನ್ನ ಕೇಳೋ ಚಾನ್ಸಸ್ ತುಂಬಾ ಇರೋದು ಈ ಸರ್ತಿ. ಯಾಕಂದ್ರೆ ಡಿಲೀಟೆಡ್ ಸಿಲೆಬಸ್ ಆಗಿರೋದ್ರಿಂದ ಮೆನ್ಷನ್ನೇ ಮಾಡಿದಾನೆ. ಏರಿಯಾ, ಪ್ಯಾರಾಬೋಲಾ ಮತ್ತೆ ಲೈನ್ ಮಧ್ಯೆ ಕರ್ವ್ಗಳನ್ನ ಕೇಳ್ತಾನೆ. ಇದು ಇಂಪಾರ್ಟೆಂಟ್. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಪ್ಯಾರಾಬೋಲಾ ಅಂದ್ರೆ 2 ತರ ಪ್ಯಾರಾಬೋಲಾ ಬರ್ತವೆ. ಒಂದು ಯಾವ ತರ? ನಾನು ಬರೀ ಪಾಸಿಟಿವ್ ಹೇಳ್ತಿದ್ದೀನಿ, ನೆಗೆಟಿವ್ ಹೇಳ್ತಿಲ್ಲ. ನೆಗೆಟಿವ್ ಕೂಡ ಅದೇನೆ, ಬಟ್ ಮಾಡ್ಯುಲಸ್ ತಗೋತೀವಿ. ಏರಿಯಾ ನಮ್ ಪಾಸಿಟಿವ್ ಅಲ್ವಾ, ಹಂಗಾಗಿ ನೆಗೆಟಿವ್ ತಗೊಳ್ಳಲ್ಲ ಅಷ್ಟೇ. ವೆರಿ ಸಿಂಪಲ್. ನಿಮ್ಗಿದು ಹಾರಿಜಾಂಟಲ್ ಪ್ಯಾರಾಬೋಲಾ y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಅಂತ ಇರುತ್ತೆ. ಮತ್ತೆ ಒಂದು ಲೈನ್ ಇರುತ್ತೆ y ಇಸ್ ಈಕ್ವಲ್ ಟು mx. ನಿಮಗೆ ಗೊತ್ತಿರುತ್ತೆ y ಇಸ್ ಈಕ್ವಲ್ ಟು mx ಅಂತ ಏನು ಲೈನ್ ಇದೆ, ದಿಸ್ ಇಸ್ ದ ಲೈನ್ ಪಾಸಸ್ ಥ್ರೂ ವಾಟ್? ಆರಿಜಿನ್ ಮುಖಾಂತರ ಪಾಸ್ ಆಗಂತ ಒಂದು ಲೈನು. ನಿಮ್ಗೆ ಹಾರಿಜಾಂಟಲ್ ಪ್ಯಾರಾಬೋಲಾ ಮತ್ತೆ ಲೈನು ಕೊಟ್ರೆ, y ಇಸ್ ಈಕ್ವಲ್ ಟು mx ಕೊಟ್ರೆ, ಡೈರೆಕ್ಟ್ ಆನ್ಸರ್ 8a²/3m³. 8a²/3m³ ನೆನ್ಪಿಟ್ಕೊಳ್ಳಿ. ಓಕೆ, ಸಪೋಸ್ ವರ್ಟಿಕಲ್ ಪ್ಯಾರಾಬೋಲಾ ಕೊಟ್ಬಿಟ್ಟು x² ಇಸ್ ಈಕ್ವಲ್ ಟು 4ay ಕೊಟ್ಬಿಟ್ಟು ಸೇಮ್ y ಇಸ್ ಈಕ್ವಲ್ ಟು mx ಕೇಳಿದ್ರೆ ಈ ಏರಿಯಾ ಬರುತ್ತೆ, ನೋಡ್ಕೊಂಡ್ಬಿಡಿ. ಓಕೆ, ಅದಕ್ಕೆ ಆನ್ಸರ್ 8a²m³/3. ಸೊ ನೆನ್ಪಿಟ್ಕೊಳ್ಳೋದು ಹೆಂಗೆ ಸರ್? ಹೆಂಗಾದ್ರೂ ನೆನ್ಪಿಟ್ಕೊಳ್ಳಿ. ನೋಡಿ, ಈಗ 8a²/3 ಅನ್ನೋದು ಸೇಮ್ ಇರುತ್ತೆ, ಇದರಲ್ಲೂ ಸೇಮ್ ಇರುತ್ತೆ. ಇಲ್ಲಿ m³ ಕೆಳಗಡೆ ಬರುತ್ತೆ, ಇಲ್ಲಿ m³ ಮೇಲ್ಗಡೆ ಬರುತ್ತೆ ಅಷ್ಟೇ. 8a²/3 ಅನ್ನೋದು ಏನ್ರ ಫಾರ್ಮುಲಾ ಹೇಳೋದು? ಲ್ಯಾಟಸ್ ರೆಕ್ಟಮ್ ಮತ್ತೆ ಪ್ಯಾರಾಬೋಲಾದು ಬೌಂಡೆಡ್ ಆಗಿರೋ ಏರಿಯಾ, ಅದು ನೆನಪಿರ್ಲಿ, 8a²/3. ಓಕೆ, ಸೊ y ಇಸ್ ಈಕ್ವಲ್ ಟು mx ಮತ್ತೆ y ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಇದು ಅದಲ್ಲ. ಇಲ್ಲಿ y ಸ್ಕ್ವೇರ್ ಅಂತ ಬಂತು ಅಂದ್ರೆ m³ ಕೆಳಗಡೆ ಬರುತ್ತೆ. ಇಲ್ಲಿ x² ಅಂತ ಬಂತು ಅಂದ್ರೆ ಅದೇ m³ ಮೇಲೆ ಬರುತ್ತೆ. ಈ ತರ ನೆನ್ಪಿಟ್ಕೊಂಡ್ಬಿಡಿ. ಯಾಕೆಂದ್ರೆ ಒಂದ್ 2-3 ಸರಿ ಇದೇ ತರ ಕ್ವಶನ್ ಕೇಳಿದಾನೆ. ಅವಾಗ ನೀವು ಫಾರ್ಮುಲಾ ರೆಗ್ಯುಲರ್ ಮೆಥಡ್ ಅಲ್ಲಿ ಮಾಡೋದಕ್ಕಿಂತ ಇದು ಈಸಿ ಮೆಥಡ್, 10 ಸೆಕೆಂಡ್ ಅಲ್ಲಿ ಆನ್ಸರ್ ಹೇಳೋಂಥದ್ದು. ಮತ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ನಿಮಗೆ ಸೈನು ಅಥವಾ ಕಾಸ್ ಫಂಕ್ಷನ್ ಕೊಟ್ಬಿಟ್ಟು, ಸೊ ದ ಏರಿಯಾ ಬೌಂಡೆಡ್ ಬೈ ಆರ್ಕ್ ಆಫ್ y ಇಸ್ ಈಕ್ವಲ್ ಟು ಸೈನ್ x ಅಂಡ್ x ಆಕ್ಸಿಸ್ 1 ಆರ್ಕ್ ಅಂತ ಕೇಳಿದ್ರು. 1 ಆರ್ಕ್ ಅಂದ್ರೆ ಹೆಂಗ್ ಗೊತ್ತೇನ್ರೋ? ಈಗ ಇದೊಂದು ಫಂಕ್ಷನ್ ಅಂತ ಅನ್ಕೊಳ್ಳೋಣ, ಸೈನ್ ತಗೊಳ್ಳೋಣ, ಸುಮ್ಮನೆ ಸೈನ್ ತಗೊಂತೀನಿ ನೋಡಿ, ಹಿಂಗಿರುತ್ತೆ ಅಂತ. ಲೆಟ್ ಅಸ್ ಸೇ ದಿಸ್ ಇಸ್ ಸೈನ್ x ಫಂಕ್ಷನ್. ಇದು ಯಾವ ಫಂಕ್ಷನ್? ಇದು ಸೈನ್ x ಫಂಕ್ಷನ್ ತಾನೆ. 1 ಆರ್ಕ್ ಅಂದ್ರೆ ಹೆಂಗ್ ಗೊತ್ತಾ? ಇಲ್ಲಿಂದ ಇಲ್ಲಿಗಿರೋದು ಒಂದು ಇದನ್ನ 1 ಆರ್ಕ್ ಅಂತ ಕರೀತಾರೆ. ಈ 1 ಆರ್ಕ್ ಏರಿಯಾ ಎಷ್ಟು ಬರುತ್ತೆ ಗೊತ್ತಾ? 2/a ಇರುತ್ತೆ. ಇಲ್ಲೂ ಕೂಡ ಕಾಸ್ಗೂ ಕೂಡ 2/a ಇರುತ್ತೆ 1 ಆರ್ಕ್ಗೆ. ಅಂದ್ರೆ 2/a ಅಂತ ಅಂದ್ರೆ ನೋಡಿ, ಈಗ
ಇದೇನೇ ಎಷ್ಟು ಅಂತ ಕೇಳಿದ್ರೆ ಸಪೋಸ್ ಇದೆಷ್ಟಪ್ಪ, ಇದು 0 ಅಲ್ಲನಪ್ಪ, ಇದೇನಪ್ಪ ಇದು π/2 ಅಲ್ಲ, π/2 ಇಲ್ಲಿರುತ್ತೆ, ಇದು π/2, ಇದು π. 0 to π sin x ಏರಿಯಾ ಎಷ್ಟು ಅಂತ ಕೇಳಿದ್ರೆ ಎಷ್ಟಿರುತ್ತೆ, 2/sin x. x ಪಕ್ಕದಲ್ಲೇ ಇದೆ 1 ಇದೆ, 2/1 ವಿಚ್ ಇಸ್ ವಾಟ್ 2. ನೋಡಿ ಈಗ ಇಲ್ಲಿಂದ ಇಲ್ಲಿಗೆ 2 ಇದೆ ಅಂತ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ ಇದು ಈ ಏರಿಯಾ 100% ಇದು 1 ಇರುತ್ತೆ, ಇದು ಕೂಡ 1 ಇರುತ್ತೆ. 1 ಯೂನಿಟ್ ಇರುತ್ತೆ. ಇದು ನಿಮಗೆ ನೆನಪಿಲ್ಲಿ ಸೈನು ಕಾಸ್ತು ಕತೆ, ಇದು 2/a ಅಂತ ನೆನ್ಪಿಟ್ಕೊಳ್ಳಿ. ಸಪೋಸ್ ಇಲ್ಲಿ y is equal to sin 3x ಅಂತ ಕೊಟ್ರೆ ನಿಮ್ಗೆ ಇದು ವೇರಿಯೇಷನ್ ಆಗುತ್ತೆ, ಹಿಂಗುಲ್ಟು ಶ್ರಿಂಕ್ ಆಗುತ್ತೆ, ಮತ್ತೆ ಇದು ಉದ್ದ ಆಗುತ್ತೆ ಮೇಲ್ಗೆ. ಓಕೆನಾ, ಸೈನು ಕಾಸು ಅದನ್ನ ಡಿವೈಡ್ ಮಾಡಿ, ಎ ಏನಿರುತ್ತೆ ಅದನ್ನ ಡಿವೈಡ್ ಮಾಡಿ. ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಸೈನ್ ಅಲ್ಲಿ ನಿಮ್ಗೆ ಎ ಏನಿದೆ ಇಲ್ಲಿ 1 ಇದೆ, 2/1 ಅಂತ ಬರ್ದಿದ್ದೀನಿ, ಅಲ್ವಾ? ಸೊ ಹಂಗ ಈ 0 to π/2 ಎಷ್ಟು ಏರಿಯಾ ಇರುತ್ತೆ, 1 ಇರುತ್ತೆ. ಫುಲ್ 1 ಆರ್ಕ್ ಎಷ್ಟಿರುತ್ತೆ, 2 ಇರುತ್ತೆ. ಇದೆಷ್ಟಿರುತ್ತೆ, 2 ಇರುತ್ತೆ. ಈಗ ಅವನೇನು ಕೇಳ್ತಾನೆ, 0 to 2π ಏರಿಯಾ ಎಷ್ಟು ಅಂತ ಕೇಳ್ತಾನೆ, ಎಷ್ಟಿರುತ್ತೆ, 4 ಇರುತ್ತೆ ಟೋಟಲ್. ಈಗ 0 to π/2 ಎಷ್ಟಿರುತ್ತೆ, 1 ಇರುತ್ತೆ. 0 to 3π ಎಷ್ಟಿರುತ್ತೆ, 0 to 3π ಎಷ್ಟಿರುತ್ತೆ, 3 ಇರುತ್ತೆ. 0 ಇಂದ 3π ಅಂದ್ರೆ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿ 1 1 1 1 ಹಿಂಗಿರುತ್ತೆ, 1 2 3 ಇರುತ್ತೆ. ಇದು ಕಾಸ್ಗೂ ಇದೇ ತರ ಅಪ್ಲೈ ಆಗುತ್ತೆ, ಸೇಮ್ ಫಾರ್ಮುಲಾ, ಕಾಸು ಸೈನು ಸೇಮ್ ಇರುತ್ತೆ. ಇದು ನಾರ್ಮಲ್ ಆಗಿ ಗೊತ್ತಿದೆ, ಎಕ್ಸಾಮ್ ಅಲ್ಲಿ ಕೇಳೋದಕ್ಕೆ ಹಾಕೊಂಡ್ ಬಂದಿದ್ದೀನಿ, ಸುಮ್ಮನೆ ಆಮೇಲೆ ಹೇಳಿಲ್ಲ ಅನ್ಬಾರ್ದು ಅಂತ. ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು, πr² ತಾನೆ, x² + y² is equal to a² ಇದ್ರೆ ವೇರ್ a is the radius of the circle, ಏರಿಯಾ is equal to πa² ಆಗುತ್ತೆ. ಏರಿಯಾ ಆಫ್ ಎಲಿಪ್ಸ್ ಏನಾಗುತ್ತೆ, ಡೈರೆಕ್ಟ್ ಡೆರಿವೇಶನ್ ಮಾಡಿರ್ತೀರಾ 5 ಮಾರ್ಕ್ಸ್ಗೆ, x² + a² y²/b² is equal to 1 ಇತ್ತು ಅಂತ ಅಂದ್ರೆ ಏರಿಯಾ ಬಂದ್ಬಿಟ್ಟು ಆನ್ಸರ್ ಏನು πab ಇರುತ್ತೆ. ಈಗ ನಿಮಗೆ ಹಿಂಗ್ ಕೊಡ್ತಾನೆ, ಸೊ x² + 16 + y²/9 is equal to 1. ವಾಟ್ ಈಸ್ ದ ಏರಿಯಾ ಅಂತ ಕೇಳ್ತಾನೆ. ವಾಟ್ ಈಸ್ ದ ಏರಿಯಾ ಬೌಂಡೆಡ್ ಬಿಟ್ವೀನ್ ಎಲಿಪ್ಸ್ ಅಂತ ಕೇಳ್ತಾನೆ. ಅಂತ ಕೇಳ್ತೀರಾ, πab ಅಂದ್ರೆ ಎ ಅಂದ್ರೆ ಏನಿಲ್ಲಿ, ಎ ಅಂದ್ರೆ 4, ಬಿ ಅಂದ್ರೆ ಪ್ರಾಡಕ್ಟ್ ತಗೊಳ್ಳಿ ಅಷ್ಟೇ, πab, π × 4 × 3 ಎಷ್ಟಾಗುತ್ತೆ, 12π ಆಗುತ್ತೆ. ಇದು ಒಂದು. ಸರ್ಕಲ್ದು ಒಂದ್ಸರಿ ಹೆಂಗ್ ಕೊಡ್ತಾನೆ ಗೊತ್ತಾ, ಹಿಂಗ್ ಕೊಡ್ತಾನೆ, ಈ ತರ y is equal to √16 - x² ಅಂತ ಕೊಡ್ತಾನೆ. ಇದು ನಿಮಗೆ ಸರ್ಕಲ್ ತರನೇ ಕಾಣ್ತಾ ಇಲ್ಲ, ಬಟ್ ಆಕ್ಚುಲಿ ಅದು ಸರ್ಕಲ್. ಅದು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಏನಾಗುತ್ತೆ, ಈಕ್ವೇಶನ್ ಕನ್ವರ್ಟ್ ಮಾಡಿದಿನ, y² ಆಗುತ್ತೆ, y² is equal to 16 - x². ಅದನ್ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ, x² + y² is equal to what 16 ಆಗುತ್ತೆ, ಅಂದ್ರೆ 4² ಆಗುತ್ತೆ. ಏರಿಯಾ ಎಷ್ಟು, πr² ಅಂದ್ರೆ 16π ಇದೆ ಅಲ್ವ, πr² ಅಲ್ಲ, πa² ಇದೆ, a² ಫುಲ್ಲು. ಓಕೆನಾ, ಸೊ ಹಾಗೇನಾಗುತ್ತೆ 16π ಆಗುತ್ತೆ. ಸೊ ಇದು ಗೊತ್ತಿರ್ಬೇಕು ಇಷ್ಟೇ. ಏನಪ್ಪ, ಫೋರ್ತ್ ಬಿಟ್ನಾ, ಓಹೋ ಇದಾ, ಇದು ಇಂಪಾರ್ಟೆಂಟ್ ಕಣಪ್ಪ, ನಾನು ಇದು ಮಿಸ್ ಮಾಡ್ಕೊಂಡು ಹೋದ್ನಾ, ಸಾರಿ. ಇದೊಂದು ಫೋರ್ತ್, ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದನ್ನ ಹೇಳಬೇಕಿತ್ತು ಮುಂಚೆ. ಏರಿಯಾ ಬೌಂಡೆಡ್ ಬೈ ಸರ್ಕಲ್, ಒಂದು ಸರ್ಕಲ್ ಕೊಟ್ಟಿರ್ತಾನೆ, ಒಂದು ಲೈನ್ ಕೊಟ್ಟಿರ್ತಾನೆ, ಅದು ಹಿಂಗೇನೆ ಇರಬೇಕು, x² + y² is equal to a² ಇರಬೇಕು, x + y is equal to a ಇರಬೇಕು, ಇಲ್ಲಿ a² ಇರಬೇಕು, ಇಲ್ಲಿ a ಇರಬೇಕು, ಸೇಮ್ ನಂಬರ್ ಇರಬೇಕು. ಇಲ್ಲಿ 16 ಇತ್ತು ಅಂದ್ರೆ ಇಲ್ಲಿ 4 ಇರಬೇಕು. ಈ ತರ ಎರಡು ಕರ್ವ್ಗಳ ಮಧ್ಯೆ, ಇದು ಲೈನು ಇದು ಕರ್ವ್. ಓಕೆನಾ, ಏರಿಯಾ ಎಷ್ಟು ಅಂತ ಕೇಳಿದ್ರೆ a²/4 × π - 2 ಇರುತ್ತೆ, ನೆನ್ಪಿಟ್ಕೊಳ್ಳಿ. ಅದೇ ಎಲಿಪ್ಸ್ ಕೇಳಿದ್ರೆ, ಇದು ಎಲಿಪ್ಸ್, x² + x²/a², y²/b² is equal to 1 ಇದೆ. ಈ ಈಕ್ವೇಶನ್ ಅದು ಹಿಂಗಿದ್ರೆ x/a, y/b is equal to 1 ಅಂತ ಇದ್ರೆ ಅವಾಗ ಏನಾಗುತ್ತೆ ನಿಮ್ಗೆ ನೋಡಿ, ಇಲ್ಲಿ ಏನಿರುತ್ತೋ ಅದೇ ಇರಬೇಕು. ಇದು ಎಂತ ಫಾರ್ಮ್, ಇದು ಇಂಟರ್ಸೆಪ್ಟ್ ಫಾರ್ಮ್, ನೆನಪಿದ್ಯಾ, ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಈಕ್ವೇಶನ್ ಆಫ್ ಲೈನ್ ಇದು. ಈ ತರ ಇದ್ರೆ ಎ ಬಿ ಗೆ ಪ್ರಾಡಕ್ಟ್ ತಗೊಂಡು /4 ಮಾಡ್ಕೊಳ್ಳಿ, ಸೇಮ್ ಇಲ್ಲಿ a² ಇದೆ, ಬಟ್ ಇಲ್ಲಿ ಎ ಬಿ ಇದೆ, /4 ಇಂಟು ಸೇಮ್ ಥಿಂಗ್, ಇವೆರಡು ಒನ್ ಅಂಡ್ ದಿ ಸೇಮ್. ನಿಮಗೆ ಗೊತ್ತಿರಲಿ, ಸರ್ಕಲ್ ಈಸ್ ಎ ಸ್ಪೆಷಲ್ ಕೇಸ್ ಆಫ್ ಎಲಿಪ್ಸ್, ಇಟ್ ಇಸ್ ಅ ಕಾನಿಕ್ ಬೇಸಿಕಲಿ. ಓಕೆನಾ, ಎಲಿಪ್ಸು ಹಿಂಗಿರುತ್ತೆ, ಅದನ್ನ ಸ್ವಲ್ಪ ಹಿಂಗ್ ಅಮುಕಿದ್ರೆ ಸರ್ಕಲ್ ಆಗ್ಬಿಡುತ್ತೆ. ಓಕೆನಾ,
ಗೊತ್ತಿರ್ಲಿ, ಸರ್ಕಲ್ ಇಸ್ ಎ ಸ್ಪೆಷಲ್ ಕೇಸ್ ಆಫ್ ಎಲಿಪ್ಸ್. ಓಕೆನಾ, ಸೇಮ್ ಫಾರ್ಮುಲಾನೇ. ಓಕೆನಾ, ಅಲ್ಲಿ ರೇಡಿಯಸ್ ಸೇಮ್ ಇರುತ್ತೆ, ಇಲ್ಲಿ ರೇಡಿಯಸ್ ಇರಲ್ಲ. ಎ ಮತ್ತೆ ಬಿ ಮೈನರ್ ಆಕ್ಸಿಸ್ ಮೇಜರ್ ಆಕ್ಸಿಸ್ ಡಿಫ್ರೆಂಟ್ ಇರ್ತವೆ, ಅದಕ್ಕೆ ಎ ಇಂಟು ಬಿ. ಸರ್ಕಲ್ ಅಲ್ಲಿ ಎ ಬಿ ಸೇಮ್ ಇರ್ತವೆ, ಅದಕ್ಕೆ ಎ ಇಂಟು ಎ ಏನಾಗುತ್ತೆ, ಎ ಸ್ಕ್ವೇರ್ ಆಗುತ್ತೆ. ಸೇಮ್ ಫಾರ್ಮುಲಾನೇ, ಎರಡೂ ಕೂಡ ಸೇಮ್ ಫಾರ್ಮುಲಾನೇ, ಬೇರೆ ಇಲ್ಲ. ಸೊ ಇಷ್ಟು ಗೊತ್ತಿದೆ ಅಂತಂದ್ರೆ ಇದು ಬಿಟ್ನ ಇದೇ ಹೇಳಿದೆ ಸಾಕಷ್ಟೇ, ಮುಗೀತು, ಚಾಪ್ಟರ್ ಕ್ಲೋಸ್. ಒಂದ್ ಸ್ವಲ್ಪ ಕ್ವಶನ್ಸ್ ಮಾಡಿ, ಆದಷ್ಟು ಶಾರ್ಟ್ ಕಟ್ ಅಲ್ಲಿ ಮಾಡಿ, 1 minute ಗಿಂತ ಜಾಸ್ತಿ ತೊಗೊಳಂಗಿಲ್ಲ ಕ್ವಶನ್ಸ್ಗಳಿಗೆ ಮಾಡಿ. ಒಂದೊಂದಕ್ಕೆ ನಾರ್ಮಲ್ ಇಂಟಿಗ್ರೇಷನ್ ಮಾಡಬೇಕು. ಏನ್ ಕೊಟ್ಟಿದ್ದಾನೆ ಕರೆಕ್ಟ್ ನೋಡು. ದ ಏರಿಯಾ ಬೌಂಡೆಡ್ ಬಿಟ್ವೀನ್ ದಿ ಲೈನ್ x = 2 ಅಂಡ್ ದ ಪ್ಯಾರಾಬೋಲಾ. ನೋಡಿ ಈಗ ಪ್ಯಾರಾಬೋಲಾ ಹೆಂಗಿರುತ್ತಪ್ಪ, ಏರಿಯಾ ಬೌಂಡೆಡ್ ಬಿಟ್ವೀನ್ ದಿ ಲೈನ್ x = 2 ಅಂಡ್ ದಿ ಪ್ಯಾರಾಬೋಲಾ y² = 8x. ಡಯಾಗ್ರಾಮ್ ಹಾಕೊಂಡ್ಬಿಡಿ ಫಸ್ಟ್. y² ಅಂತ ಬಂತು ಅಂದ್ರೆ ಅದು ಹಾರಿಜಾಂಟಲ್ ಹಿಂಗ್ ಬರುತ್ತೆ. ಸೊ ನೋಡಿ ಹಿಂಗ್ ಬರುತ್ತೆ, ಇದು ಕ್ಲಿಯರಾ. x = 2 ಲೈನ್ ಹೆಂಗ್ ಬರುತ್ತೆ, ಇಟ್ಸ್ ಎ ವರ್ಟಿಕಲ್ ಲೈನ್, x = 2. ಸೊ ಇದು 2 ಆಗುತ್ತೆ. ಇಲ್ಲೇನಿರುತ್ತೆ, 0 ಇರುತ್ತೆ. ಯು ಕ್ಯಾನ್ ಫೈಂಡ್ ದಿಸ್ ಏರಿಯಾ. ಓಕೆನಾ, ಈ ಏರಿಯಾ ಕಂಡುಹಿಡಿಬೇಕು. ಏನಾಗುತ್ತೆ ಹೇಳಿ ಬೇಗ. ನಾರ್ಮಲ್ ಇಂಟಿಗ್ರೇಷನ್ ಮಾಡಿ. ಇಲ್ಲ, ಸಪೋಸ್ ಏನಾದ್ರು x = 2 ಅನ್ನೋದು ಲ್ಯಾಟಸ್ ರೆಕ್ಟಮ್ಮೇ ಆಗಿದ್ರೆ ಡೈರೆಕ್ಟ್ ಆನ್ಸರ್ ಇತ್ತು 8a² / 3 ಅಂತ. ಫಸ್ಟ್ ಆಫ್ ಆಲ್ ಈ 2,0 ಇದೆಯಲ್ಲ, ಈ ಪಾಯಿಂಟ್ ಇದೆಯಲ್ಲ, ಇದು ಫೋಕಸ್ ಅಂತ ಚೆಕ್ ಮಾಡಬೇಕು. ಹೌ ಟು ಚೆಕ್ ವೆದರ್ ಇಟ್ ಇಸ್ ಅ ಫೋಕಸ್ ಆರ್ ನಾಟ್ ಅಂದ್ರೆ a,0 ತಾನೇ ಫೋಕಸ್. ಸೊ 4a = what, 4a = what, 8. a = what, 2 ಆಗುತ್ತೆ. ಅಂದ್ರೆ ಇದು ಫೋಕಸ್ ಅಂತ ಗೊತ್ತಾಯ್ತಲ್ವಾ. ಎಸ್, ಈ ಪಾಯಿಂಟ್ ಏನಿದೆ ಇದು ಫೋಕಸ್, ಇದು ಬೇರೆ ಏನು ಅಲ್ಲ, ಫೋಕಸ್ 2,0 ಅಂತ. ಅಂದ್ರೆ ಈಗ ಡೈರೆಕ್ಟ್ ಆಗಿ ಆ ಫಾರ್ಮುಲಾನ ಅಪ್ಲೈ ಮಾಡ್ಬೋದಾ? ಯಾವ ಫಾರ್ಮುಲಾ? 8a² / 3 ಅಪ್ಲೈ ಮಾಡ್ಬೋದು. ಇಲ್ಲ ನಾರ್ಮಲ್ ಆಗಿ ಮೆಥಡ್ ಮಾಡ್ತೀನಿ ಅಂದ್ರೆ ನಾರ್ಮಲ್ ಮೆಥಡ್ ಮಾಡು, ನಿನ್ನ ಇಷ್ಟ. ಓಕೆನಾ, ಅದು 8a² / 3 ಅಂತ ಅಪ್ಲೈ ಮಾಡ್ಬೇಕಂದ್ರೆ ಕಂಡೀಷನ್ ಇದೆ. ಏನು, ಇದು ಲ್ಯಾಟಸ್ ರೆಕ್ಟಮ್ಮೇ ಆಗಿರ್ಬೇಕು. ನನಗೆ ಗೊತ್ತಿರ್ಲಿಲ್ಲ ಇದು ಲ್ಯಾಟಸ್ ರೆಕ್ಟಮ್ ಹೌದೋ ಅಲ್ಲೋ ಅಂತ ಚೆಕ್ ಮಾಡ್ಕೊಂಡೆ. ಓಕೆನಾ, ಸೊ ಎ ಎಷ್ಟು ಬರುತ್ತೆ ಅಂತ ಅಂದ್ರೆ a,0 ಅಲ್ವೇ ನಾವು ಫೋಕಸ್ಗೆ ಫಾರ್ಮುಲಾ a,0 ಫೋಕಸ್ಗೆ. ಪ್ಯಾರಾಬೋಲಾದು ಫೋಕಸ್ ಬಂದ್ಬಿಟ್ಟು a,0 ಹೌದು. a = 2 ಬಂತು, ನಮ್ಮ ಪಾಯಿಂಟ್ 2 ಹತ್ರನೇ ಇರೋದು. ಆನ್ಸರ್ ಏನು, which is equal to 8a² / 3 ಅಲ್ವೇ ನಮ್ಮ. ಸೊ which is equal to 8 × a², ಎಷ್ಟು 4 ಆಗುತ್ತೆ /3. 8 × 4 = 32 / 3. ಆಪ್ಷನ್ ಬಿ ಇಸ್ ಕರೆಕ್ಟ್. ಬೇಗ ಮಾಡಬೇಕು. ಓಕೆ, ಇದು ಒಂದು. ಇದೇನಿದು, ಲ್ಯಾಟಸ್ ರೆಕ್ಟಮ್. ಸಪೋಸ್ ಇದು ಲ್ಯಾಟಸ್ ರೆಕ್ಟಮ್ ಅಲ್ಲಪ್ಪ, ಸಪೋಸ್ ಅವನೇನಾದ್ರು x = 2 ಬದಲಾಗಿ ಅವನು x = 3 ಅಂತ ಕೊಟ್ಟ, ಏನ್ ಮಾಡ್ತಿದೆ, ನಾರ್ಮಲ್ ಮೆಥಡ್ ಅಲ್ಲಿ ಮಾಡ್ಬೇಕು. ನಾರ್ಮಲ್ ಮೆಥಡ್ ಹೆಂಗ್ ಮಾಡೋದು, ಇಂಟಿಗ್ರಲ್ 0 to 3 ತಗೋಬೇಕು. ydx ತಾನೇ ಫಾರ್ಮುಲಾ. ಸೊ y ಸಾಲ್ವ್ ಮಾಡ್ಕೋಬೇಕು. 2 ಟೈಮ್ಸ್ ತಾನೇ ಅದು ಏರಿಯಾ. ಈ ಏರಿಯಾ ಕಂಡುಹಿಡಿತಿರ್ತೀಯ, ಇದು ಸೇಮ್ ಇರುತ್ತೆ. 2 ಟೈಮ್ಸ್ ಅಂತ ತಗೋಬೇಕು ಏರಿಯಾ. ಅರ್ಥ ಆಯ್ತಲ್ಲ, ಇದು 2 ಯಾಕೆ ತಗೊಂಡೆ ಅಂತ. ಇದೊಂದು ರೀಸನ್, ನೀವು ಇದನ್ನ ಕಂಡುಹಿಡಿತಾ ಇರ್ತೀರಾ. ಇದು 2 ಟೈಮ್ಸ್ ಇರುತ್ತೆ, ಹಂಗಾಗಿ 2 ಟೈಮ್ಸ್ ಆಫ್ ydx. y ಅಂದ್ರೆ ಏನು ಅಂತ ಸಾಲ್ವ್ ಮಾಡ್ಕೋಬೇಕು. y ಅಂದ್ರೆ ಏನು, 2 × 0 to 3 ಅಂತ ಬರ್ಕೊಂಡು y ಅಂದ್ರೆ ಏನಪ್ಪ, √8 × x. ಇದನ್ನ ಇಂಟಿಗ್ರೇಟ್ ಮಾಡ್ಕೊಂಡು ಆನ್ಸರ್ ಮಾಡಿ, ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಹೇಳಿ. ಓಕೆನಾ, ದಿಸ್ ಇಸ್ ದ ಮೆಥಡ್. ಅವನೇನಾದ್ರು x = 3 ಅಂತ ಕೊಟ್ಟಿದ್ರೆ ಅದಲ್ವಾ, ಇದು ಒಂದ್ ಕತೆ. ಸೊ ನಮಗೆ ಕನ್ಫರ್ಮ್ ಆಯ್ತು ಇದು ಲ್ಯಾಟಸ್ ರೆಕ್ಟಮ್ ಅಂತ, ಹಂಗಾಗಿ ನಾನು ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ಟೆ. ಇದು ಮಾಡಪ್ಪ, ಫಾರ್ಮುಲಾ ಕರೆಕ್ಟ್ 8a² / 3. The area bounded by the curve y = sin x between x = 0 and x = 2π. ಇದಕ್ಕೆಲ್ಲ ಲೆಕ್ಕ ಮಾಡಂಗಿಲ್ಲ. ಆನ್ಸರ್ 0 to 2π sin x ಎಷ್ಟಾಗುತ್ತೆ, 4. ಡೈರೆಕ್ಟ್ ಆನ್ಸರ್. ಗ್ರಾಫ್ ಗೊತ್ತಿದ್ರೆ ನೀವು ಡೈರೆಕ್ಟ್ ಆಗಿ ಗೊತ್ತಾಗಬಹುದು. sin x ಹಿಂಗ್ ಬರುತ್ತೆ ಅಲ್ಲನಪ್ಪ. ಇದು π/2 ಆದ್ರೆ ಇದೇನಿರುತ್ತೆ, ಇದು π. ಇದೇನಿದು 3π/2. ಇದೇನಿದು 2π. ಇದು 2 ಇರುತ್ತೆ, ಇದು 2 ಇರುತ್ತೆ. 2 + 2 ಎಷ್ಟು, 4. ನಾರ್ಮಲ್ ಇಂಟಿಗ್ರೇಷನ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಏರಿಯಾ = 0 to 2π. 0 to 2π ಅಂತ ಮಾಡಕ್ ಬರುತ್ತಾ, 0 to 2π ಅಂತ ಮಾಡಬಹುದಾ, ಬರಲ್ಲ.
ಯಾಕೆ ಬರಲ್ಲ ಅಣ್ಣ? ಏರಿಯಾ ಇಲ್ಲಿ ಕೆಳಗಡೆ ಇದೆ, ಸ್ಪ್ಲಿಟ್ ಮಾಡ್ಕೋಬೇಕು. ಹೆಂಗ್ ಸ್ಪ್ಲಿಟ್ ಮಾಡ್ಕೋಬೇಕು? 0 ಇಂದ ಎಲ್ಲಿವರೆಗೂ? 0 ಇಂದ ಪೈ ವರ್ಗುನು ಸೈನ್ ಎಕ್ಸ್ ಇಂಟಿಗ್ರೇಷನ್ ಮಾಡಿ ಪ್ಲಸ್ ಇಂಟಿಗ್ರಲ್ ಎಲ್ಲಿಂದ ಪೈ ಇಂದ 2π ವರ್ಗುನು ಅದೇ ಸೈನ್ ಎಕ್ಸ್ ನ ಇಂಟಿಗ್ರೇಷನ್ ಮಾಡಿ dx ಅದಲ್ವಾ. ಬಟ್ ಇದು ಆನ್ಸರ್ ಏನ್ ಬರುತ್ತೆ? ಪೈ ಟು 2π ಇದು 100% ನೆಗೆಟಿವ್ ಬರುತ್ತೆ. ಅದಕ್ಕೆ ಏನ್ ಹಾಕ್ಬೇಕು ನೀನ್ ಇಲ್ಲಿ? ಮಾಡ್ಯುಲಸ್ ಹಾಕ್ಬೇಕು, ಯಾಕಂದ್ರೆ ಏರಿಯಾ ಕೆಳಗಡೆ ಇದೆ. ಅದು ಇದನ್ನ ಮಾಡಿದ್ರೆ ಆನ್ಸರ್ ನಿಮ್ಗೆ ಏನ್ ಬರುತ್ತೆ? 4 ಆನ್ಸರ್ ಬರುತ್ತೆ. ಬಟ್ ಅಷ್ಟನ್ನೆಲ್ಲ ಮಾಡಂಗಿಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೇಕು 4 ಅಂತ. ನೆಕ್ಸ್ಟ್, the area of the region bounded by y square is equal to 4x and y is equal to 2. ಹೇಳಪ್ಪ ಬೇಗ. y square is equal to 4x ಹೆಂಗಿರುತ್ತೆ? ಹಿಂಗಿರುತ್ತಲ್ವಾ? y square is equal to 4x, y is equal to 2. ಇದು ಇಂಪಾರ್ಟೆಂಟ್. y is equal to 2 ಅಂದ್ರೆ ಯಾವ ತರ? ಹಾರಿಜಾಂಟಲ್ ಲೈನ್, ವರ್ಟಿಕಲ್ ಲೈನ್? ಹಾರಿಜಾಂಟಲ್ ಲೈನ್. ಹಿಂಗಿರುತ್ತೆ, ಇಲ್ಲೆಲ್ಲೋ ಇರುತ್ತೆ. y is equal to, this is y is equal to 2 ಲೈನ್. ಈಗ ಯಾವ ಏರಿಯಾ ಕಂಡಿಬೇಕು? ಈಗ which area have to find? the area bounded by y square is equal to 4 and y is equal to 2 ಅಂದ್ರೆ ಈ ಏರಿಯಾ ಕಂಡಿಬೇಕು. ಈಗ ಹೆಂಗ ಹಿಡಿತೀಯ? ಗೊತ್ತಲ್ವಾ? ಇದು 0, ಇದು ಎಷ್ಟು? ಇದು 2. ಸೊ ಏರಿಯಾ ಇಸ್ ಈಕ್ವಲ್ ಟು ಏನಿದು? 0 to 2 ಅಲ್ವಾ? ಎಕ್ಸ್ ಡಿ ವೈ ವೈ ಡಿ ಎಕ್ಸ್ ವೈ ಎಕ್ಸ್ ಮಧ್ಯೆ ಇದ್ದಾನೆ ಇದಿರೋದಿಲ್ಲಿ. ಎಕ್ಸ್ ಡಿ ವೈ ತಗೋಬೇಕು. ಎಕ್ಸ್ ಡಿ ವೈ ಕೊಟ್ಟರೋ ಈಕ್ವೇಶನ್ ಎಕ್ಸ್ ಸಾಲ್ವ್ ಮಾಡ್ಕೊಂಡು ಆನ್ಸರ್ ಮಾಡೋದಷ್ಟೇ. ಎಕ್ಸ್ ಸಾಲ್ವ್ ಮಾಡ್ಕೋತೀನಿ, ಏನ್ ಬರುತ್ತೆ? 0 to 2. ಎಕ್ಸ್ ಅಂದ್ರೆ ಏನು? ವೈ ಸ್ಕ್ವೇರ್ ಬೈ 4. ಸೊ 1/4 ಇಂಟು ವೈ ಸ್ಕ್ವೇರ್ ಇಂಟಿಗ್ರೇಷನ್ ಏನು? y cube by 3 over the limits 0 to 2. So simplify ಮಾಡಿ ಆನ್ಸರ್ ಬರುತ್ತೆ 1/4. 1/4 3 is 12 ಆಗುತ್ತೆ. ಇಂಟು ಅಪ್ಪರ್ ಲಿಮಿಟ್ ಫಸ್ಟ್ 2 ಕ್ಯೂಬ್ ಎಷ್ಟಪ್ಪ? 8 ಮೈನಸ್ 0 8/12 ಅಂದ್ರೆ 4 ಇಂದ 2/3 ಆಗುತ್ತೆ. ಆಯ್ತಾ? ಇಷ್ಟೇ ಮಾಡೋದು. ಏರಿಯಾ ಕಂಡಿಡಿಯೋದು ಯಾವುದು ಅಂತ ಗೊತ್ತಾಗಬೇಕು. ಏರಿಯಾ ಯಾವುದು ಅಂತ ಗೊತ್ತಾಗಬೇಕು. ಇದನ್ನ ಮಾಡ್ರಿ ನೋಡೋಣ. ಹಿಂಗ್ ಮಾಡ್ತೀರಾ? ಹಿಂಗ್ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ಪ್ಯಾರಾಬೋಲಾ y ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಹಿಂಗಿರುತ್ತೆ. ಪ್ಯಾರಾಬೋಲಾ ಆಯ್ತು. x ಇಸ್ ಈಕ್ವಲ್ ಟು 1 ಇಲ್ಲೆಲ್ಲೋ ಇರುತ್ತೆ. ಆಯ್ತು. x ಇಸ್ ಈಕ್ವಲ್ ಟು 4 ಇಲ್ಲೆಲ್ಲೋ ಇರುತ್ತೆ. ಸೊ ಇದು x ಇಸ್ ಈಕ್ವಲ್ ಟು 1, ಇದು x ಇಸ್ ಈಕ್ವಲ್ ಟು 4. ಅವೆರಡರ ಮಧ್ಯ ಮತ್ತೆ ಪ್ಯಾರಾಬೋಲಾ ಮಧ್ಯ ಅದು ಕೂಡ ಎಲ್ಲಿ ಕೇಳಿದ ನಾವು? ಫಸ್ಟ್ ಕ್ವಾಡ್ರೆಂಟ್. ಈ ಫಸ್ಟ್ ಕ್ವಾಡ್ರೆಂಟ್ ಅಂತ ಕೊಟ್ಟಿಲ್ಲ ಅಂದಿದ್ರೆ ಇದನ್ನು ಎರಡು ಕಂಡುಹಿಡಿಬೇಕಿತ್ತು. 2 ಟೈಮ್ಸ್ ಅಂತ ಹಾಕ್ಬೇಕಿತ್ತು. ಫಸ್ಟ್ ಕ್ವಾಡ್ರೆಂಟ್ ಅಂತ ಕೇಳಿರೋದಕ್ಕೆ ಬರೀ ಇಷ್ಟು ಮಾತ್ರ ಕಂಡುಹಿಡಿಬೇಕು ಈ ಏರಿಯಾ. ಓಕೆ, ಈ ಫಸ್ಟ್ ಕ್ವಾಡ್ರೆಂಟ್ ಕೊಟ್ಟಿಲ್ಲ ಅಂತಿದ್ರೆ ಏನ್ ಮಾಡ್ಬೇಕಿತ್ತು? ಇದನ್ನು ಕಂಡುಹಿಡಿಬೇಕಿತ್ತು. ಅವಾಗ ಆನ್ಸರ್ ನಲ್ಲಿ ಏನಂತ ಮಾಡ್ತಿದ್ದೆ ನೀನು? 2 ಟೈಮ್ಸ್ ಅಂತ ಮಾಡ್ತಿದ್ದೆ. ಈಗ ಅದನ್ನ ಹಾಕಂಗಿಲ್ಲ. ನಾರ್ಮಲ್ ಇಂಟಿಗ್ರೇಷನ್ ಅಷ್ಟೇ ಇದು. ಹೆಂಗ್ ಇಂಟಿಗ್ರೇಟ್ ಮಾಡ್ತೀಯಪ್ಪ? ಏರಿಯಾ ಇಸ್ ಈಕ್ವಲ್ ಟು ಎಲ್ಲಿಂದ ಎಲ್ಲಿಗೆ? 0 ಅಲ್ಲ, ಏನಿದು? 1 to 4. ಏನು? ಎಕ್ಸ್ ಡಿ ವೈ ವೈ ಡಿ ಎಕ್ಸ್ ವೈ ಡಿ ಎಕ್ಸ್. ವೈಗೆ ಸಾಲ್ವ್ ಮಾಡ್ಕೋ ಅದನ್ನ. ಸೊ ವೈಗೆ ಸಾಲ್ವ್ ಮಾಡ್ಕೊಂಡ್ರೆ ರೂಟ್ 4 ಎಷ್ಟು? 2 ಆಗುತ್ತೆ. ಅಂದ್ರೆ ಇಂಟಿಗ್ರೇಷನ್ 1 to 4 2 ರೂಟ್ ಎಕ್ಸ್ ಬರುತ್ತಾ? ಇಂಟಿಗ್ರೇಟ್ ಮಾಡಿ ಹೇಳಿ ಅಷ್ಟೇ. ಇಷ್ಟೇ, ಇನ್ನೇನಿಲ್ಲ. ಇದು ನೀವು ದೊಡ್ಡದು ಅಂದ್ಕೊಂಡ್ರೆ ದೊಡ್ಡದಾಗುತ್ತದೆ. 2 ಹಂಗೆ ಬರ್ತದೆ. ರೂಟ್ ಎಕ್ಸ್ ಇಂಟಿಗ್ರೇಷನ್ ಏನು? ಫಾರ್ಮುಲಾ, ಬೇಸಿಕ್ ಫಾರ್ಮುಲಾಗಳು ನೆನಪಿರ್ಬೇಕು. 2/3 x to the power 3/2. ಸೊ ಓವರ್ ದ ಲಿಮಿಟ್ಸ್ 1 to 4. ಸೊ 2 2s are 4 ಅಂದ್ರೆ 4/3 ಇಂಟು ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ. ಅಪ್ಪರ್ ಲಿಮಿಟ್ 4 to the power of 3/2. 4 to the power of 3/2 minus 1 power anything is always 1 only. Then what? 4 to the power 3/2 ವ್ಯಾಲ್ಯೂ ಎಷ್ಟಪ್ಪ? 8 ಬರುತ್ತೆ. ಯಾಕಂದ್ರೆ ಇದನ್ನ 2 ಸ್ಕ್ವೇರ್ ಅಂತ ಬರ್ಕೊಂಡು 2 ಕ್ಯಾನ್ಸಲ್ ಮಾಡಿ 8 ಬರುತ್ತೆ. 8 minus 1 ಎಷ್ಟು? 7. 7 4s 28. 28/3. ಎಲ್ಲ ಸಿಂಪ್ಲಿಫೈ ಮಾಡಕ್ ಹೋಗಬಾರ್ದು. ಬೇಗ ಬೇಗ ಆನ್ಸರ್ ಹೇಳ್ಬೇಕಷ್ಟೇ. The area enclosed by y is equal to 3x minus 5. y is equal to 0. ನೋಡಿ, ಯಾವತ್ತು ನೆನ್ಪಿಟ್ಕೊಳ್ಳಿ, y is equal to 0 ಅಂದ್ರೆ ಏನ್ ಗೊತ್ತಾ? ಇದೇನು ಆಕ್ಚುಲಿ y is equal to 0 ಅಂದ್ರೆ x ಆಕ್ಸಿಸ್ ಅಂತ. ಯಾವತ್ತ ನೆನ್ಪಿಟ್ಕೊಳ್ಳಿ, y is equal to 0 ಅಂತ ಅಂದ್ರೆ ಅದರ ಅರ್ಥ x ಆಕ್ಸ್ ಕೊಟ್ಟಿದ್ದಾನೆ ಅಂತ. x is equal to 0 ಅಂದ್ರೆ ಏನ್ ಅದ್ರ ಅರ್ಥ? y x ಅಂತ. ಇದನ್ನ ಬಿಟ್ಬಿಡು. ಓಕೆನಾ? ಸುಮ್ಮನೆ ನಿಮ್ಗೆ ಕನ್ಫ್ಯೂಸ್ ಮಾಡಕ್ ಕೊಟ್ಟಿದ್ದಾನೆ. ಲಿಮಿಟ್ಸ್ ಇಲ್ಲಿದ್ದಾವೆ. x3 ಇಂದ 5 ವರ್ಗು ಡೈರೆಕ್ಟ್ ಇಂಟಿಗ್ರೇಷನ್. ಏರಿಯಾ ಇಸ್ ಈಕ್ವಲ್ ಟು, ಯಾಕಂದ್ರೆ ನಿಮಗೆ 3x minus 5 ಗ್ರಾಫ್ ಡ್ರಾ ಮಾಡಕ್ ಬಂದ್ರೆ ಮಾಡಿ. ಬೇಸಿಕ್ ಕ್ವಶನ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಎಲ್ಲಿಂದ ಎಲ್ಲಿಗೆ? ಎಕ್ಸ್ ಆಕ್ಸ್ ಅಂತ ಕೊಟ್ಟಿದ್ದಾನೆ ಅಂತ ಅಂದ್ರೆ ಇಲ್ಲಿಂದ ಎಲ್ಲಿಗೆ? 3 to 5 ವೈ ಡಿ ಎಕ್ಸ್. ಎಕ್ಸ್ ಆಕ್ಸ್ ಅಂದ್ರೆ ವೈ ಡಿ ಎಕ್ಸ್ ಅಂತ ತಗೋದು. ವೈ ಎಕ್ಸ್ ಅಂದ್ರೆ ಏನ್ ತಗೊಂತೀರಾ? ಎಕ್ಸ್ ಡಿ ವೈ ತಗೊಂತೀರಾ. ಸೊ ಡೈರೆಕ್ಟ್ ಆಗಿ ಆನ್ಸರ್. ಸೊ 3 to 5 ವೈ ಅಂದ್ರೆ ಏನಪ್ಪ? ಸೊ 3x minus 5 dx. ಆನ್ಸರ್ ಮಾಡಿ.
ಆನ್ಸರ್ ಮಾಡಿ ಹೇಳಿ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನೀವೆಲ್ಲ ಬರೀರಿ ಅಂತ ಹೇಳ್ತಿಲ್ಲ, ಬಟ್ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಎಷ್ಟು ಫಾಸ್ಟ್ ನಾನು ಮಾಡಬಲ್ಲೆ. 3 ಇಂಟು ಎಕ್ಸ್ ಸ್ಕ್ವೇರ್ ಬೈ 3 ಇಂಟು ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ 5x ಓವರ್ ದ ಲಿಮಿಟ್ಸ್ 3 to 5 is equal to ಸಿಂಪ್ಲಿಫೈ ಇಟ್ ನೋಡಿ. ಈಗ 5 ಅಪ್ಲೈ ಮಾಡಿ ಏನಾಗುತ್ತೆ, 5 ಅಪ್ಲೈ ಮಾಡಿದ್ರೆ 5 ಸ್ಕ್ವೇರ್ ಎಷ್ಟು 25, 25 ಬೈ 25 3 ಎಷ್ಟು 75 ಬೈ 2 ಮೈನಸ್ 25 ಹೌದಾ, ಮೈನಸ್ ಲೋವರ್ ಲಿಮಿಟ್ ಹಾಕೊಳ್ಳಿ. ಲೋವರ್ ಲಿಮಿಟ್ ಇದೆ ಇಲ್ಲಿ 3 ಸ್ಕ್ವೇರ್ ಎಷ್ಟಪ್ಪ 9, 9 3 is 27 ಅಂದ್ರೆ 27 ಬೈ 2 ಮೈನಸ್ 5 3 is ಎಷ್ಟಪ್ಪ 15. ಸಿಂಪ್ಲಿಫೈ ದಿಸ್ ಅಷ್ಟೇ ನೋಡಿ. ಈಗ ಸಿಂಪ್ಲಿಫೈ ಮಾಡೋದು ಹೆಂಗ್ ನೋಡು, ಇಲ್ಲೂ ಡಿನಾಮಿನೇಟರ್ 2 ಇದೆ, ಡಿನಾಮಿನೇಟರ್ 2 ಇದೆ. ಸೊ ಎಲ್ಸಿಎಂ ತಗೊಂಬಿಡಿ. 27 ಮೈನಸ್ 75 ಮತ್ತೆ 27 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ 75 ಮೈನಸ್ 27 ಎಷ್ಟಾಗುತ್ತೋ 48 ರೈಟ್. 48.2 ಮೈನಸ್ 25 ಪ್ಲಸ್ 15 ಎಷ್ಟಾಗುತ್ತೆ ಮೈನಸ್ 10 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 48 ಬೈ 2 ಎಷ್ಟು, ಆನ್ಸರೇ ಕಾಣ್ತಾ ಇಲ್ವೇನೋ ಅಂತಮ್ಮ. 48 ಬೈ 2 48ರಲ್ಲಿ ಅರ್ಧ 24, 24 ಮೈನಸ್ 10 ಎಷ್ಟು 14. ಆಪ್ಷನ್ ಡಿ ಇಸ್ ಕರೆಕ್ಟ್. ಡೈರೆಕ್ಟ್ ಆಗಿ ಆನ್ಸರ್ ಹೇಳಿ. ಲ್ಯಾಟಸ್ ರೆಕ್ಟಮ್ ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ ಏನು 8a ಸ್ಕ್ವೇರ್. ಸೊ 8 is equal to 4a. ಎಕ್ಸ್ ಪಕ್ಕದಲ್ಲಿ ಇರುತ್ತೆ ಅದನ್ನ 4a ಈಕ್ವೇಟ್ ಮಾಡಿ, ಅವಾಗ a is equal to ಏನ್ ಸಿಕ್ತು 2 ಸಿಗುತ್ತೆ. ಫಾರ್ಮುಲಾ ಬಂದ್ಬಿಟ್ಟು ಏನು ಏರಿಯಾಗೆ 8a ಸ್ಕ್ವೇರ್ ಅಪಾನ್ 3. ಸೊ ವಿಚ್ ಇಸ್ ಈಕ್ವಲ್ ಟು 8 ಇಂಟು 4 ಬೈ 3 ಆಗುತ್ತೆ. ಕರೆಕ್ಟ್ ಅಲ್ಲ, 8 4 32 ಬೈ 3. ಸೊ 32 ಬೈ 3 ಕರೆಕ್ಟ್. ನೆಕ್ಸ್ಟ್ ದ ಏರಿಯಾ ಬೌಂಡೆಡ್ ಬೈ ದಿ ಎಲಿಪ್ಸ್. ಪಟ್ ಅಂತ ಹೆಸರು ಹೇಳಿ. ಇಲ್ಲಿ ಎ ಅಂದ್ರೆ ಏನಪ್ಪಾ 3, ಬಿ ಅಂದ್ರೆ ಏನಪ್ಪಾ ಬಿ ಅಂದ್ರೆ 2. ವಾಟ್ ಇಸ್ ದಿ ಏರಿಯಾ ಫಾರ್ಮುಲಾ ಪೈ ಇಂಟು ಎ ಇಂಟು ಬಿ ವಿಚ್ ಇಸ್ ಈಕ್ವಲ್ ಟು ಪೈ ಇಂಟು 3 ಇಂಟು 2 ವಿಚ್ ಇಸ್ ಈಕ್ವಲ್ ಟು 6 ಪೈ. ಸೊ 6 ಪೈ ಬರಿಬೇಕಷ್ಟೇ. ಇವೆಲ್ಲ ಎಕ್ಸಾಮ್ ಅಲ್ಲಿ ಮಾಡಂಗಿಲ್ಲ, ನಾನು ಹಂಗೂ ಬರಿತಾ ಇರೋದು ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ. ಇಲ್ಲಿ 3 ಇಲ್ಲಿ 4 ಅಂದ್ರೆ ಇಲ್ಲಿ 3 ಇಲ್ಲಿ 2, 3 2 6 ಪೈ ಅಷ್ಟೇ. ಇದನ್ನ ಹೇಳಿ. ಏರಿಯಾ ಆಫ್ ಸರ್ಕಲ್ ಸುಮ್ಮನೆ ಹಾಕೊಂಡಿದೀನಿ ಅಷ್ಟೇ, ಈ ತರ ಅಂತ ಸಿಂಪಲ್ ಆಗಿ ಕೊಡಲ್ಲ ಎಕ್ಸಾಮ್ ಅಲ್ಲಿ. ಪೈ ಆರ್ ಸ್ಕ್ವೇರ್ ನೋಡು, ಈ ತರ ಕೊಟ್ಟ ಅಂದ್ರೆ ಪೈ ಬರೆದ್ ಬಿಟ್ಟು ಇಲ್ಲೇನಿದೆ ಅದನ್ನೇ ಬರೆದು ಬಿಡ್ರು 25 ಪೈ ಅಷ್ಟೇ. ಓಕೆ, ಇದು ಸೊ ದ ಏರಿಯಾ ಎನ್ಕ್ಲೋಸ್ಡ್ between the graph y is equal to x cube and the line y is equal to x is equal to 0, y is equal to 1, y is equal to 8. x is equal to 0 ಕನ್ಫ್ಯೂಷನ್ ಮಾಡಕ್ ಕೊಟ್ಟಿದ್ದಾನೆ. ಏನಿದು y ಆಕ್ಸಿಸ್, ಇದು y ಆಕ್ಸಿಸ್. ಲಿಮಿಟ್ಸ್ ನಿಜವಾದ ಲಿಮಿಟ್ಸ್ ಇವು. y is equal to 1 ಇಂದ y is equal to 8 ಅಂತ ಕೊಟ್ಟಿದ್ದಾನೆ. x ಕ್ಯೂಬ್ ಗ್ರಾಫ್ ನಿಮಗೆ ಗೊತ್ತಿದ್ರೆ ಓಕೆ, ಹಿಂಗ್ ಬರುತ್ತೆ, ಹಿಂಗ್ ಹೋಗ್ತಾ ಇರುತ್ತೆ. ಹಿಂಗೆ ಸರಿಯಾಗಿ ಬರ್ಲಿಲ್ಲ ಗ್ರಾಫ್ ಅದು. ಅಯ್ಯೋ ಹೋಗ್ಬಿಡ್ತಲ್ಲ, ಇರ್ಲಿ ಬಿಡು. ಹಿಂಗ್ ಹೋಗ್ತಾ ಇರುತ್ತೆ ಹಿಂಗೆ, ಓಕೆನಾ? ಹಿಂಗ್ ಹೋಗ್ತಾ ಇರುತ್ತೆ, ಇದು ಹಿಂಗೆ ಹೋಗ್ತಾ ಇರುತ್ತೆ. ಎಕ್ಸ್ ಕ್ಯೂಬ್ ಏನೇನ್ ಕೊಟ್ಟಿದ್ದಾನಪ್ಪ? y is equal to 1, ಇದು y is equal to 1, ಇದು 1, y is equal to 8, ಇದು 8. ಯಾವ ಏರಿಯಾ ಕಂಡುಹಿಡಿಬೇಕಾಗಿರ್ತೀನಿ ಈಗ? ಈ ಏರಿಯಾ. ಅಂಡ್ y ಆಕ್ಸಿಸ್, ದಿಸ್ ಇಸ್ y ಆಕ್ಸಿಸ್. ಅದಕ್ಕೆ x is equal to 0 ಅಂತ ಕೊಟ್ಟಿದ್ದಾನೆ. ಏನ್ ಮಾಡ್ಬೇಕೀಗ? ಫಾರ್ಮುಲಾ ಏನು? ಏರಿಯಾ ಇಸ್ ಈಕ್ವಲ್ ಟು ಏನ್ರ ಫಾರ್ಮುಲಾ? ಎಲ್ಲಿಂದ ಎಲ್ಲಿಗೆ ಲಿಮಿಟ್? 1 ಇಂದ 8, 1 to 8. x dy y dx, y dx ಅಲ್ಲ, y dx ಅನ್ನೋದು x ಗೆ ಬಂದ್ರೆ ಇದೇನ್ ತಗೋಬೇಕೀಗ? x dy ತಗೋಬೇಕು, ಓಕೆನಾ? ಸೊ ವಿಚ್ ಇಸ್ ಈಕ್ವಲ್ ಟು ನಿಮ್ ಸ್ಟ್ರಿಪ್ ಟಚ್ ಆಗಿರೋದು y ಆಕ್ಸಿಸ್ ಗೆ, ಓಕೆನಾ? x ಗೆ ಸಾಲ್ವ್ ಮಾಡ್ಕೊಳ್ಳಿ, ಇದನ್ನ x ಗೆ ಸಾಲ್ವ್ ಮಾಡ್ಕೊಳ್ಳಿ. ಸೊ x ಏನಾಗುತ್ತೆ 1 to 8, ಅದನ್ನ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್ಸ್ ಮಾಡ್ಬಿಡಿ. ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಏನ್ ಬರುತ್ತೆ? x to the power x ವ್ಯಾಲ್ಯೂ ಏನಾಗುತ್ತೆ? y to the power 1/3 dy ಆಗುತ್ತೆ. ಸೊ ವಿಚ್ ಯು ವಿಲ್ ಗೆಟ್ ವಾಟ್?
y ಪವರ್ 1/3 ಇಂಟಿಗ್ರೇಷನ್ ಏನು ಹಿಂಗೆ ಹೇಳ್ಬೇಕು, ಇಂಟಿಗ್ರೇಷನ್ ಎಲ್ಲ ಗೊತ್ತಿರ್ಬೇಕಣ್ಣ ಫಾಸ್ಟ್ ಆಗಿ. y ಟು ದಿ ಪವರ್ 4/3 ಡಿವೈಡ್ ಇಂಟು 3/4 ಡೈರೆಕ್ಟ್ ಆಗಿ ಬರ್ಕೊಂಬಿಡಿ. 3/4 ನ ಸೈಡ್ಗೆ ಇಟ್ಕೊಂಬಿಡಿ, ಲಿಮಿಟ್ ಇಷ್ಟು ಮಾತ್ರ ಅಪ್ಲೈ ಮಾಡಿ. ನೀವು ಮನೇಲಿ ಮಾಡ್ಕೊಳ್ಳಿ ಸಿಂಪಲ್ ಆಗಿ, ನಾನು ಫಾಸ್ಟ್ ಆಗಿ ಮಾಡ್ತಾ ಇರ್ತೀನಿ ಅಷ್ಟೇ. ಓಕೆ, ನೀವು ಇದೇ ತರನೇ ಕಲ್ತ್ಕೋಬೇಕು. ನೀವು ಆ 4/3 ನ ಕೆಳಗಡೆ ಬರ್ಕೊಂಡು ಮತ್ತೆ ಅದನ್ನ ಅವೆಲ್ಲ ಮಾಡಂಗ್ ಡೈರೆಕ್ಟ್ ಆಗಿ ಸೈಡ್ಗೆ ಹೇಳ್ಕೋಬೇಕು. ಅದನ್ನ 8 ಅಪ್ಲೈ ಮಾಡಿ. 8 ಅಪ್ಲೈ ಮಾಡಿದ್ರೆ ಹೆಂಗ್ ಬರ್ಕೋತೀರಾ ನೋಡಿ. ಈಗ 8 ಅಪ್ಲೈ ಮಾಡಿದ್ರೆ 8 ಟು ದಿ ಪವರ್ 4/3 ಇರುತ್ತೆ. ಅದನ್ನ ಹೆಂಗ್ ಬರ್ಕೊಂಡು 2 ಕ್ಯೂಬ್ ಅಂತ ಬರ್ಕೊಂಡು ಈ 3 ಕ್ಯಾನ್ಸಲ್ ಮಾಡ್ಕೊಂಡ್ರೆ ಇನ್ನೆಷ್ಟು 2 ಪವರ್ 4 ಬರುತ್ತಲ್ವಾ. 2 ಪವರ್ 4 ಎಷ್ಟು 16. 16 ಮೈನಸ್ 1 ಅಪ್ಲೈ ಮಾಡಿದ್ರೆ 1 ಬರುತ್ತೆ. ಇಂಟು ವಾಟ್ 3/4. ಸಿಂಪ್ಲಿಫೈ ದಿಸ್. 16 ಮೈನಸ್ 1 ಎಷ್ಟು 15. 15 3s 45 ಆಯ್ತಾ. 45/4 ಆಪ್ಷನ್ ಎ. ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ನೋಡಿಗ ಬೌಂಡೆಡ್ ಬೈ ಪ್ಯಾರಾಬೋಲಾ y is equal to mx ಕೊಟ್ಟ ಡೈರೆಕ್ಟ್ ಆನ್ಸರ್ ಏನಂತ ಹೇಳಿದೀನಿ ನೋಡು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೋ. y is equal to 3x, y is equal to mx. ಇದರಿಂದ ನೀನೇನ್ ತಗೊಂಡೆ m ತಗೊಂಡೆ. m ಎಷ್ಟು 3. ಈಗ y ಸ್ಕ್ವೇರ್ is equal to 9x ಇದೆ. ಇದರಿಂದ ನೀನ್ a ತಗೊಂಡ್ಬಿಡು. ವಾಟ್ ಈಸ್ a? ವಾಟ್ ಈಸ್ a? 4a is equal to 9 ತಗೊಂತ್ಯಾ. a is equal to ಏನಪ್ಪಾ 9/4. a ಗೊತ್ತಾಯ್ತು, m ಗೊತ್ತಾಯ್ತು. ಈಗ ನೋಡು y ಸ್ಕ್ವೇರ್ ಅಂತ ಬಂದ್ರೆ ನಿಮ್ಗೆ ಫಾರ್ಮುಲಾ ಏನ್ ಹೇಳಿರೋದು, ಫಾರ್ಮುಲಾ ಹೇಳ್ರಿ ಬಿಡಿ ನೋಡು. 8a ಸ್ಕ್ವೇರ್ ಬೈ ಸಾರಿ 8a ಸ್ಕ್ವೇರ್ ಬೈ 3 ಇರುತ್ತೆ. ಈ m ಕ್ಯೂಬ್ ಮೇಲೆ ಕೆಳಗಡೆ ಓಡಾಡ್ತಾ ಇರುತ್ತೆ. y ಸ್ಕ್ವೇರ್ ಅಂತ ಬಂತು ಅಂದ್ರೆ m ಕ್ಯೂಬ್ ಕೆಳಗಡೆ ಇರುತ್ತೆ ಮೇಲ್ಗಡೆ ಇರುತ್ತಾ, ಕೆಳಗಡೆ ಇರುತ್ತೆ. ಇದು ಈ ಫಾರ್ಮುಲಾ m ಕ್ಯೂಬ್. ಇಷ್ಟೇ, ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋ ಆನ್ಸರ್ ಸಿಗುತ್ತೆ. 8 ಇಂಟು a ಸ್ಕ್ವೇರ್. a ಸ್ಕ್ವೇರ್ ಮಾಡು 9 ಅದು. ಓಕೆ ಆಯ್ತು, ತೊಂದರೆ ಏನಿಲ್ಲ. 9 ಸ್ಕ್ವೇರ್ ಎಷ್ಟಪ್ಪ 81. 81/16 ಓಲ್ ಡಿವೈಡೆಡ್ ಬೈ 3 ಇಂಟು m ಕ್ಯೂಬ್ ಅಂದ್ರೆ 3 ಕ್ಯೂಬ್ ಎಷ್ಟು 27. ಸೊ ವಿಚ್ ಇಸ್ ಈಕ್ವಲ್ ಟು 27 3s ಎಷ್ಟು ಸೇಮ್ ಫುಲ್ ಕ್ಯಾನ್ಸಲ್ ಆಗುತ್ತೆ. 27 3s 81 81 ಕ್ಯಾನ್ಸಲ್. 4s ಅಲ್ಲ ಡೈರೆಕ್ಟ್ ಕ್ಯಾನ್ಸಲ್ ಮಾಡೋದು. 1s 2s ಅಲ್ವೇನಪ್ಪ, 1s 2s. ಸೊ 8 1s 8 2s. So the answer is 1/2. Okay. Y is equal to 3x plus 2. X axis, the ordinates -1 and x is equal to 1. ಹೇಗೆ ಮಾಡ್ತೀರಾ? ನಿಮಗೆ ಕನ್ಫ್ಯೂಷನ್ ಆಯ್ತು ಅಂತಂದ್ರೆ ಗ್ರಾಫ್ ಡ್ರಾ ಮಾಡ್ಕೊಂಡ್ಬಿಡಿ. y is equal to 3x plus 2. ನೋಡಿ, ಯಾವತ್ತೇ ಆಗಲಿ ಗ್ರಾಫ್ ಡ್ರಾ ಮಾಡಿ ಇಷ್ಟೇ ಕೆಲಸ. ಇಂಟರ್ಸೆಪ್ಟ್ ಗಳನ್ನ ತಗೋಬೇಕಷ್ಟೇ. ನೋಡಿ, ಈಗ x ಗೆ 0 ಹಾಕ್ಬಿಡು. x ಗೆ 0 ಹಾಕಿದ್ರೆ y ಏನ್ ಸಿಗುತ್ತಪ್ಪ? x ಗೆ 0 ಹಾಕಿದ್ರೆ y ಏನ್ ಸಿಗುತ್ತೆ 2 ಸಿಗುತ್ತೆ. ಅಂದ್ರೆ ಇದು ಪಾಯಿಂಟ್, ಈ ಪಾಯಿಂಟ್. y ಗೆ 0 ಹಾಕೋದು x ಏನ್ ಸಿಗುತ್ತೆ? y ಗೆ 0 ಹಾಕು x ಏನ್ ಸಿಗುತ್ತೆ? +2/3 ಮೈನಸ್ 2/3 ಮೈನಸ್ ಇಲ್ಲೆಲ್ಲ ಇರುತ್ತೆ ಮೈನಸ್. ಇದೇನಿದು 2,0 ಇದೆ. 2,0 ಏನದು 0,2. So this is 0,2 and this is what -2/3,0. ಇವೆರಡು ಲೈನ್ ನ ಹಿಂಗ್ ಜಾಯಿನ್ ಮಾಡಿ. ಇದೇ ನಮ್ಮ ಲೈನು. ಈಗ ಕ್ವಶನ್ ಓದು, ಅರ್ಥ ಆಗುತ್ತೆ ನಿಮ್ಗೆ. ಸೊ y is equal to 3x plus 2 ಲೈನ್ ಗೊತ್ತಾಯ್ತು. x ಆಕ್ಸಿಸ್ ಅಂದ್ರೆ ಇದು, x ಆಕ್ಸಿಸ್ ಅಂದ್ರೆ ಅದು ಇದು. ಮತ್ತೆ ಎಲ್ಲಿಂದ ಇಲ್ಲಿಗೆ -1 ಇಂದ 1ಗೆ. ಈಗ ಯೋಚನೆ ಮಾಡ್ಬೇಕು, -1 ಅಂತೂ ಕಂಪಲ್ಸರಿ ಇಲ್ಲೆಲ್ಲ ಬರುತ್ತಲ್ವೇನಪ್ಪ, ಇಲ್ಲೆಲ್ಲ ಬರುತ್ತೆ. ದಿಸ್ ಇಸ್ ವಾಟ್ x is equal to 1. ಸಮಸ್ಯೆ ಇಲ್ಲ. x equal to -1 ಎಲ್ಲಿ ಬರುತ್ತೆ? x equal to -1 ಎಲ್ಲಿ ಬರುತ್ತೆ ಅಂತ ಅಂದ್ರೆ ಈಗ -2/3 ಈ ಪಾಯಿಂಟ್ -2/3 ಅಂದ್ರೆ ಎಷ್ಟಾಗುತ್ತೆ? ಲೆಸ್ ದೆನ್ 1 ಗ್ರೇಟರ್ ದೆನ್ 1? ಲೆಸ್ ದೆನ್ 1 ಅಂದ್ರೆ -1 ಈ ಕಡೆ ಬರುತ್ತಾ, ಆ ಕಡೆ ಬರುತ್ತಾ? ಈ ಕಡೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. -1 ಈ ಕಡೆನೆ ಬರುತ್ತೆ, ಹೌದಲ್ವಾ? ಇಲ್ಲೆಲ್ಲ ಬರುತ್ತೆ. ಸೊ ದಿಸ್ ಇಸ್ ವಾಟ್ x is equal to -1. ಇಲ್ಲದಲ್ವಾ? ಈಗ ನೀನ್ ಏರಿಯಾ ಯಾವ್ದು ಕಂಡುಹಿಡಿಬೇಕಾದ್ರೆ ಈಗ ಯು ಹ್ಯಾವ್ ಟು ಫೈಂಡ್ ದಿಸ್ ಏರಿಯಾ, ಈ ಏರಿಯಾ ಮತ್ತೆ ಇದು ಫುಲ್ ಏರಿಯಾ ಎಲ್ಲಿವರೆಗೂ 1 ವರೆಗೂ. ಈ ಚಿಕ್ಕ ಏರಿಯಾ, ಈ ದೊಡ್ಡ ಏರಿಯಾ ಕಂಡುಹಿಡಿಬೇಕು. ನೋಡಿ, ಇದಕ್ಕೆ ನೋಡಿ ಇದು ಸ್ವಲ್ಪ ಇಂಟಿಗ್ರೇಷನ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ.
ಹೆಂಗ್ ಸ್ಪ್ಲಿಟ್ ಮಾಡ್ಬೇಕು ಹೇಳಿ ಇಂಟಿಗ್ರೇಷನ್? ಆಕ್ಚುಲ್ ಇಂಟಿಗ್ರೇಷನ್ ಹೆಂಗ್ ಮಾಡ್ತೀಯಪ್ಪ ಇದ್ರಿಗೆ? -1 ಇಂದ ಎಲ್ಲಿವರೆಗೂ ಮಾಡ್ಬೇಕು? ಆಕ್ಚುಯಲ್ ಮೆಥಡ್ ಈಸ್ ದಟ್ -1 ಇಂದ -2/3 ಮಾಮೂಲಿ y/dx. ಓಕೆನಾ? y/dx ತಗೋಬೇಕು, ಸಾಲ್ವ್ ಮಾಡ್ಕೋಬೇಕು. ಅಂದ್ರೆ ಇದನ್ನು 3x + 2 ತಗೋಬೇಕು. ಇದಕ್ಕೆ ಏನಾಗಬೇಕು? ಮಾಡ್ ಹಾಕ್ಬೇಕು. ಪ್ಲಸ್ ನೆಕ್ಸ್ಟ್ ಏನ್ ಮಾಡ್ಬೇಕು? -2/3 ಇಂದ ಎಲ್ಲಿವರೆಗೂ? 1 ವರ್ಗು. ಯಾಕಂದ್ರೆ ಇದು ಫುಲ್ ಮೇಲ್ಗಡೆ ಇದೆ, ಸಮಸ್ಯೆ ಏನಾಗಲ್ಲ. 1 ವರ್ಗು y/dx ತಗೋಬೇಕು. y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ y ವ್ಯಾಲ್ಯೂ ಗೊತ್ತಿರುತ್ತಿದೆ, ನಮ್ಮ y ವ್ಯಾಲ್ಯೂ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡ್ತೀಯ. ಎಸ್, ಯು ವಿಲ್ ಗೆಟ್ ದಿ ಆನ್ಸರ್. ಬಟ್ ಅದನ್ನು ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಏನಾಗಿದೆ ಇಲ್ಲಿ -2/3 ಇದೆ, -2/3 ಇದೆ. ಅದು ಇಂಟಿಗ್ರೇಷನ್ ಮಾಡಿ ಅದ್ರ ಲಿಮಿಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲೋ ಪ್ಲಸ್ ಮೈನಸ್ ಹೊಗೆ ಹಾಕಾಡುತ್ತೆ. ಮತ್ತೆ ಇನ್ನೆಂಗ್ ಮಾಡ್ಬೋದು ಸರ್? ಇನ್ನೊಂಥರನು ಮಾಡ್ಬೋದು. ನಿಮಗೆ ಏನಾದ್ರು ರೆಗ್ಯುಲರ್ ಶೇಪ್ ಅಲ್ಲಿ ಫಿಗರ್ಸ್ ಗಳಿದ್ರೆ ನೋಡಿ, ಈಗ ನಿಮ್ಗೆ 2 ಏರಿಯಾ ಬೇಕಾಗಿರೋದಲ್ಲೇನಪ್ಪ? ಅಂದ್ರೆ ಒಂದು ಈ ಏರಿಯಾ, ಇನ್ನೊಂದು ಈ ಏರಿಯಾ ಅಲ್ವಾ? ಎರಡು ಒಂಥರ ಟ್ರಯಾಂಗಲ್ ತರ ಇದೆಯಾ ಇಲ್ಲ? ಈ ಏರಿಯಾ ಕಂಡಿರಿ, ಈ ಏರಿಯಾ ಕಂಡಿರಿ, ಆಡ್ ಮಾಡಿ ಅಷ್ಟೇ ಮುಗಿದಲ್ಲ. ಟ್ರಯಾಂಗಲ್ ಬೇಸಿಕ್ 8ನೇ ಕ್ಲಾಸ್ ಅಲ್ಲಿ ಓದಿರ್ತಿರಲ್ಲ. ಏರಿಯಾ ಫಾರ್ಮುಲಾ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ? ಮುಗೀತು ಅಷ್ಟೇ. ಹಂಗೆ ಮಾಡಿ, ಬೆಸ್ಟ್ ಅಂದ್ರೆ ಬೆಸ್ಟ್ ಮೆಥಡ್. ಈಗ ಈ ಏರಿಯಾ ಕಂಡಿಡ್ತೀನಿ ಫಸ್ಟ್ ನಾನು. ಈ ಏರಿಯಾ, ವಾಟ್ ಇಸ್ ದಿಸ್ ಏರಿಯಾ? A1 ಅಂತ ಅನ್ಕೊಂತೀನಿ. A1 is equal to ಹಾಫ್ ಇಂಟು ಬೇಸ್, ಅಂದ್ರೆ ಇದು ಬೇಸ್ ಅಂತ ಅನ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? -2/3 ಇಂದ 1 ವರೆಗೂ ಎಷ್ಟು ಡಿಸ್ಟೆನ್ಸ್ ಇದೆ? ಎಷ್ಟಿದೆಯೋ? 1 - 2/3 ಮಾಡ್ರೋ, ಎಷ್ಟಾಗುತ್ತೋ? 1 - 2/3 ಮಾಡಿ. ಮೈನಸ್ ಇರೋದಕ್ಕೆ ತಲೆಗೆ ಹೋಗ್ಬೇಡಿ, ನಮ್ಗೆ ಡಿಸ್ಟೆನ್ಸ್ ಬೇಕಿರೋದು. 1 - 2/3 ಮಾಡಿದ್ರೆ ಎಷ್ಟಾಗುತ್ತೆ? 3 - 2 1/3, ಅಂದ್ರೆ ಇದು 1/3 ಈ ಡಿಸ್ಟೆನ್ಸ್. ಹೈಟ್ ಎಷ್ಟಿರುತ್ತೆ? ಇದು ಹೈಟ್, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹೈಟ್ ಅಂದ್ರೆ ಈ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಹೆಂಗ್ ಗೊತ್ತಾಗುತ್ತೆ ಅಣ್ಣ? ಇದು x = -1 ಅಲ್ವೇನಪ್ಪ? ಈ x = -1 ನ ತಗೊಂಡ್ಬಂದು ಇಲ್ಲಿ ಹಾಕೋಣ. ಇದು y ಡಿಸ್ಟೆನ್ಸ್ ತಾನೆ, ಇದು y ಡಿಸ್ಟೆನ್ಸ್ ಎಷ್ಟಾಗುತ್ತೆ? -1 ಹಾಕಿದ್ರೆ ಇಲ್ಲಿ -1 ಹಾಕಿದ್ರೆ -3 + 2 ಎಷ್ಟಾಗುತ್ತೆ? -1. ಬಟ್ ಐ ನೀಡ್ ಡಿಸ್ಟೆನ್ಸ್ ಅಲ್ವಾ? ನೀವೇನ್ ತಗೋಬೇಕು? +1 ತಗೋಬೇಕು. ಮೈನಸ್ಗಳನ್ನೆಲ್ಲ ಯೂಸ್ ಮಾಡಂಗಿಲ್ಲ ನಾವಿಲ್ಲಿ. ನಮ್ಗೆ ಡಿಸ್ಟೆನ್ಸ್ ಗಳು ಬೇಕಿರೋದು. ಈ ಡಿಸ್ಟೆನ್ಸ್ ಎಷ್ಟಿದೆ, ಈ ಡಿಸ್ಟೆನ್ಸ್ ಎಷ್ಟಿದೆ ಬೇಕು, ಬಂತು ಅಷ್ಟೇ. ಸೊ ವಿಚ್ ಇಸ್ ಈಕ್ವಲ್ ಟು ವಾಟ್? 1/6. ಮತ್ತೆ ಈ ಏರಿಯಾ ಬೇಕು ನನಗೆ. ಆ ಏರಿಯಾ ಕಂಡು ಇಂಟಿಗ್ರೇಷನ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಹಾಫ್ ಇಂಟು ಬೇಸ್ ಇಂಟು ಹೈಟ್ ತರನೇ ಮಾಡೋಣ ಇದನ್ನ. ಹೇಳಪ್ಪ. ಸೊ A2 is equal to ಹಾಫ್ ಇಂಟು ಬೇಸ್. ಬೇಸ್ ಅಂತ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್ ಎಷ್ಟು ನೋಡಪ್ಪ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಹೇಳಪ್ಪ? ಇಲ್ಲಿಂದ ಇಲ್ಲಿಗೆ ಇದು ಆರಿಜಿನ್ ಅಲ್ವೇನ? ಇದು ಇಲ್ಲಿಂದ ಇಲ್ಲಿಗೆ 1 ಇದೆ. ಇಲ್ಲಿಂದ ಇಲ್ಲಿಗೆ ಎಷ್ಟೋ ಇದೆ? 2 ಅಲ್ಲ, 2/3. ಇಲ್ಲಿಂದ ಇಲ್ಲಿಗೆ 1. ಈ ನೆಗೆಟಿವ್ ಯಾಕೋ ಬಂತು? ನೆಗೆಟಿವ್ ಕಡೆ ಇದೆ ಅಂತ ನೆಗೆಟಿವ್ ಬಂದಿದೆ. ಬಟ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು ನೀನು? 2/3 ಇದೆ ಅಂತ ಹೇಳ್ಬೇಕು. ಓಕೆನಾ? ಹಾಫ್ ಇಂಟು, ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಬೇಸ್? ಈಗ 1 + 2/3. ನಿಮ್ಗೆ ಅರ್ಥ ಮಾಡ್ಸಕ್ಕೆ ಹಿಂಗ್ ಬರಿತಾ ಇದೀನಿ. ಹಾಫ್ ಇಂಟು ಬೇಸ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 1 ಮತ್ತೆ 2/3, ಮತ್ತೆ ಹೈಟ್ ಇಲ್ಲಿಂದ ಇಲ್ಲಿಗಿರೋ ಹೈಟ್, ಇಲ್ಲಿಂದ ಇಲ್ಲಿಗಿರೋ ಹೈಟ್ ಎಷ್ಟು? ಈ 1 ನ ತಗೊಂಡು ಹೋಗಿ ಇಲ್ಲಿ ಹಾಕಿ, y ವ್ಯಾಲ್ಯೂ ಬರುತ್ತೆ. y ಡಿಸ್ಟೆನ್ಸ್ 1 ಹಾಕಿದ್ರೆ ಎಷ್ಟು ಬರುತ್ತದು? 5 ಬರುತ್ತೆ. ಸಿಂಪ್ಲಿಫೈ ಮಾಡು. 1/2 ಇಂಟು 3/2 + 1 ಎಷ್ಟು? 5/3. 5/3 ಇಂಟು 5 ಎಷ್ಟಾಗುತ್ತೆ? 2 3 6, 25/6. ಈಗ ಅವೆರಡನ್ನೂ ಆಡ್ ಮಾಡಿ ಎಷ್ಟು ಬರುತ್ತೆ ಹೇಳಿ? ಇದು ಆಡ್ ಮಾಡ್ಬೇಕಲ್ವಾ? 20 ಟೋಟಲ್ ಏರಿಯಾ ಟೋಟಲ್ ಆನ್ಸರ್ ಏನಪ್ಪಾ ಅಂತ ಅಂದ್ರೆ 1/6 + 25/6. ಸೊ 26/6. 13s 3s 13/3. ನಾನು ಇಂಟಿಗ್ರೇಷನ್ ಯೂಸ್ ಮಾಡಲಿಲ್ಲ. ಹಾಫ್ ಇಂಟು ಬೇಸ್ ಇಂಟು ಹೈಟ್. ನೋಡಿ, ಈಗ ಇದು ಯಾವಾಗ ಮಾಡ್ಬೇಕು ಸರ್? ನಿಮ್ಗೆ ರೆಗ್ಯುಲರ್ ಶೇಪ್ ಅಲ್ಲಿ. ರೆಗ್ಯುಲರ್ ಅಂತಂದ್ರೆ ಏನು? ನಿಮ್ಗೆ ಸ್ಟ್ರೈಟ್ ಲೈನ್ ತರ ಇರಬೇಕು. ಟ್ರಯಾಂಗಲ್ ತರನೋ, ರೆಕ್ಟಾಂಗಲ್ ತರನೋ, ಸ್ಕ್ವೇರ್ ತರನೋ ಫಿಗರ್ ಗಳು ಬಂದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ತರ ಮಾಡಿ. ನಿಮ್ಗೆ ನೆಗೆಟಿವ್ ಕಡೆ ಬಂತು ಅಂದ್ರೆ ನೆಗೆಟಿವ್ ತಗೊಳ್ಳೋದಲ್ಲ, ಡಿಸ್ಟೆನ್ಸ್ ಗಳನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇದನ್ನ ಬೇಸ್ ಅಂದ್ಕೋಬೇಕು, ಇದನ್ನ ಹೈಟ್ ಅಂದ್ಕೋಬೇಕು, ಇದನ್ನ ಬೇಸ್ ಅಂದ್ಕೋಬೇಕು, ಇದನ್ನ ಹೈಟ್ ಅಂದ್ಕೋಬೇಕು, ಮಾಡ್ಬೇಕು. ಓಕೆ, ಟಕ್ಕಂತ ಆನ್ಸರ್ ಹೇಳ್ಬೇಕು. 0 ಇಂದ 3π/2 ಕಾಸ್ ಫಂಕ್ಷನ್ ಗ್ರಾಫ್ ಡ್ರಾ ಮಾಡ್ತೀಯ. ಕಾಸ್ ಫಂಕ್ಷನ್ ಎಲ್ಲಿಂದ ಬರುತ್ತೆ? ಹಿಂಗ್ ಬರುತ್ತೆ.
ಅಲ್ವಾ? ಇದೆಷ್ಟಿದು π/2, ಇಲ್ಲಿ π ಬರುತ್ತೆ, ಇಲ್ಲಿ ಎಷ್ಟು ಬರುತ್ತೆ 3π/2 ಬರುತ್ತೆ. ಇದು 1 ಇರುತ್ತೆ, ಇದು 1, ಇದು 1, ಎಷ್ಟಾಗುತ್ತೆ 3 ಸ್ಕ್ವೇರ್ ಯೂನಿಟ್ಸ್. The region x comma y such that 4x square plus 9y square is equal to 36. Find the area in the first quadrant. First of all, ಇದು ಯಾವುದು ಅಂತ ಗೊತ್ತಾಗಬೇಕು. ಇದು ನೋಡಕ್ಕೆ ನಿಮ್ಗೆ ಹೆಂಗ್ ಕಾಣ್ತಿದೆ ನೋಡಿ. ಈಗ 4x square ಡೈರೆಕ್ಟ್ ಆಗಿ ಬರೀತೀನಿ ಬಿಡಪ್ಪ, ಅವೆಲ್ಲ ಬೇಡ. ನೋಡಿ, ಈಗ ಇದು ಆಕ್ಚುಲಿ ಎಲಿಪ್ಸ್. ನೋಡಿದ ತಕ್ಷಣ ಗೊತ್ತಾಗುತ್ತೆ. 36 ನ ಡಿವೈಡ್ ಮಾಡ್ಕೊಳ್ಳಿ. 36 ನ ಥ್ರೂಔಟ್ ದಿ ಈಕ್ವೇಷನ್ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? x ಸ್ಕ್ವೇರ್ 4/36 ಆಗುತ್ತೆ 9. y ಸ್ಕ್ವೇರ್ ಬೈ 9×4 ಇಸ್ ಈಕ್ವಲ್ ಟು ವಾಟ್ 1. ಇದು ಎಲಿಪ್ಸ್. ಎಲಿಪ್ಸ್ ಏರಿಯಾ ಏನು? ಎಲಿಪ್ಸ್ ನೋಡಕ್ ಹೆಂಗಿರುತ್ತೆ ಗೊತ್ತೇನಲ್ಲ? ಹಿಂಗಿರುತ್ತೆ ಕಂಡ್ರಲ್ಲ. ಇದೇ ನಿಮ್ಮ ಬಿ, ಇದೇ ನಿಮ್ಮ ಎ. ಓಕೆ, ಇದು ಅಂದ್ರೆ ಇದೇ ನಿಮ್ಮ ಮೇಜರ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ದ ಮೇಜರ್ ಆಕ್ಸಿಸ್, ವೈ ಆಕ್ಸಿಸ್ ದ ಮೈನರ್ ಆಕ್ಸಿಸ್. ಓಕೆನಾ? ಯಾಕಂದ್ರೆ ದೊಡ್ಡ ನಂಬರ್ ಯಾವ್ದು ನೋಡ್ಬೇಕು. ಎಕ್ಸ್ ಸ್ಕ್ವೇರ್ ಕೆಳಗಡೆ ದೊಡ್ಡ ನಂಬರ್ ಇದೆ ಅಂತಂದ್ರೆ ಎಕ್ಸ್ ಮೇಜರ್ ಆಕ್ಸಿಸ್ ಅಂತ ಅನ್ಕೋಬೇಕು. ಬಟ್ ಅವ್ರು ಕೇಳ್ತಿರೋದು ಈ ಫುಲ್ ಏರಿಯಾ ಗೊತ್ತು ನಿನ್ಗೆ. ಈ ಫುಲ್ ಏರಿಯಾ ಎಷ್ಟು? πAB. ಎಲಿಪ್ಸ್ ಕೊಟ್ಟಿದ್ದೀನಲ್ಲೋ, ಎಲಿಪ್ಸ್ ಏನ್ ಫಾರ್ಮುಲಾ? πAB ಟೋಟಲ್. ಬಟ್ ಅವ್ನು ಕೇಳ್ತಿರೋದು ಫುಲ್ ಕೇಳ್ತಾ ಇಲ್ಲ, ಫಸ್ಟ್ ಕ್ವಾಡ್ರೆಂಟ್ ಅಂತ ಕೇಳ್ತಾನೆ. ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಏನ್ ಮಾಡ್ಬೇಕು? ಅಬೋ ಎಕ್ಸ್ ಆಕ್ಸಿಸ್ ಅಂತ ಕೇಳಿದ್ರೆ by2 ಮಾಡು, ಬಂದಿರೋ ಏರಿಯಾಗೆ by2 ಮಾಡು. ಬರೀ ಫಸ್ಟ್ ಕ್ವಾಡ್ರೆಂಟ್ ಅಂತ ಕೇಳಿದ್ರೆ ಏನ್ ಮಾಡು? ಡಿವೈಡ್ ಬೈ 4 ಮಾಡು ಅಷ್ಟೇ. ಕಾಲ್ ಭಾಗ ಕೇಳ್ತಾನೆ. ಟೋಟಲ್ ಏರಿಯಾ ಬಂದ್ಬಿಟ್ಟು ಏನ್ ಟೋಟಲ್ ಏರಿಯಾ? ಟೋಟಲ್ ಎಲಿಪ್ಸ್ ಏರಿಯಾ ಎಷ್ಟು? πAB. π ಎ ಅಂದ್ರೆ 3, ಬಿ ಅಂದ್ರೆ 2, ವಿಚ್ ಇಸ್ ಈಕ್ವಲ್ ಟು ವಾಟ್ 6π. ಆನ್ಸರ್ ಟೋಟಲ್. ನನಗೆ ಟೋಟಲ್ ಬೇಡ, ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಈ ಏರಿಯಾ ಮಾತ್ರ ಬೇಕು. ಇದು 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 ಎಲ್ಲ ಏರಿಯಾ ಸೇಮ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಅವನು ಅಬೋ ಎಕ್ಸ್ ಆಕ್ಸಿಸ್ ಅಂತ ಕೇಳಿದ್ರೆ by2 ಮಾಡ್ಕೊಳ್ಳಿ. ಅವನು ಫಸ್ಟ್ ಕ್ವಾಡ್ರೆಂಟ್ ಅಂತ ಕೇಳಿರೋದಕ್ಕೆ ಏನ್ ಮಾಡ್ಬೇಕು? 6π ಏನಿದೆ ಅದಕ್ಕೆ ಏನ್ ಮಾಡ್ಬೇಕು? by4 ಮಾಡ್ಬೇಕು. ಎಷ್ಟು ಬರುತ್ತೆ? ಸೊ 3π/2 ಬರುತ್ತೆ. ಅರ್ಥ ಆಯ್ತಾ? ಇಷ್ಟೇ. So the area enclosed by the curve y is equal to x square plus 1, x axis, and the ordinates x is equal to 0, x is equal to 1. Normal integration ಮಾಡಬಹುದು. The one method is just do normal integration y dx. ಓಕೆನಾ? x axis ಅಂತ ಕೊಟ್ಟಿದ್ದಾನೆ ಅಂತಂದ್ರೆ the normal integration is y dx. Area is equal to ಏನ್ ಫಾರ್ಮುಲಾ? ಇಂಟಿಗ್ರಲ್ ಎಲ್ಲಿಂದ ಎಲ್ಲಿಗಪ್ಪ? 0 ಇಂದ 4 ಗೆ ಏನ್ ಬರಿಬೇಕು? 0 ಇಂದ 4 ಕರೆಕ್ಟ್ ಅಲ್ಲ? y dx which is equal to 0 to 4. What is y? It is x square plus 1 dx. Integrate and get the answer ಅಷ್ಟೇ. ಇಂಟಿಗ್ರೇಟ್ ಮಾಡಿ ಆನ್ಸರ್ ಹೇಳಿ. x ಸ್ಕ್ವೇರ್ ಏನಪ್ಪ? x³/3 plus 1 ಗೆ x 0 to 4 which is equal to 4 ಎಷ್ಟಾಗುತ್ತೆ? ಎಷ್ಟು? 4 ಅಂದ್ರೆ 4³ ಎಷ್ಟು? 16 64 64/3 ಪ್ಲಸ್ ಎಷ್ಟು? 4. 0 ಹಾಕಿದ್ರೆ 0 ಆಗ್ಬಿಡುತ್ತೆ. -0 ಪ್ಲಸ್ 0 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಇದು 76/3. ಅರ್ಥ ಆಯ್ತಾ? ಡೈರೆಕ್ಟ್ ಇಂಟಿಗ್ರೇಷನ್, ಇದೆಲ್ಲ ಏನು ಲಾಜಿಕ್ ಇಲ್ಲ. The area of the region bounded by the curve. ನೋಡಿ, ಈ ಕರ್ವ್ ಏನ್ ಆಕ್ಚುಲಿ? ಇದು ಸರ್ಕಲ್. ಓಕೆನಾ? The area of the region bounded by the curve y is equal to, ನೋಡಿ ಈಗ y is equal to ಏನ್ ಕೊಟ್ಟಿದ್ದಾನೆ? ಅಂಡರ್ ದ ರೂಟ್ ಆಫ್ 4 - x ಸ್ಕ್ವೇರ್ ಕೊಟ್ಟಿದ್ದಾನೆ. ಓಕೆನಾ? ಸೊ ಈಗ ಏನಾಗುತ್ತೆ? ಈಗ ಇದೇನಾಗುತ್ತೆ? x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 4. ಓಕೆನಾ? ಸೊ ಅಂಡ್ x ಆಕ್ಸಿಸ್ ಅಂತ ಕೊಟ್ಟಿದ್ದಾನೆ. ಯಾವ ಏರಿಯಾ ಕಂಡಿಬೇಕು? ಈಗ ಟೋಟಲ್ ಏರಿಯಾ ಕೇಳಿದ್ದಿದ್ರೆ ಡೈರೆಕ್ಟ್ ಆನ್ಸರ್ πr² ಅಂತ ಬರೀತೀರಿ. ಓಕೆನಾ? ಈಗ ಆನ್ಸರ್ ಏನದಕ್ಕೆ? ಡಿವೈಡ್ ಬೈ 2 ಮಾಡಬೇಕು. ಡಿವೈಡ್ ಬೈ 2 ಮಾಡಿದ್ರೆ ಟೋಟಲ್ ಏರಿಯಾ, ಟೋಟಲ್ ಎಷ್ಟು ಪಾಪ ನಿಮ್ಗೆ ಏರಿಯಾ? π ×
ಆರ್ ಸ್ಕ್ವೇರ್ ಅಂದ್ರೆ 16. ಐ ಏನ್ ತಪ್ಪು ಮಾಡಿದ್ನು? ಇದು 4 ಎತ್ತಾನೆ ಇದು, ಅಂದ್ರೆ 4π ಮಾಡಬೇಕು. ಕರೆಕ್ಟ್. ಟೋಟಲ್ ಏರಿಯಾ ಬಂದ್ಬಿಟ್ಟು ನಿಮ್ಗೆ 4π ಬಂತು. ಡಿವೈಡ್ ಬೈ 2 ಮಾಡಿದ್ರೆ ಏನ್ ಸರ್ ಬರುತ್ತೆ? 2π ಎಲ್ಲಿದೆ? ಇದೆಯಾ? ಓಕೆ ಡನ್. ಹಾ, ಡೈರೆಕ್ಟ್ ಫಾರ್ಮುಲಾ ಇದೆಯಾ ಇಲ್ವಾ? ಏನಿದು? ಪ್ಯಾರಾಬೋಲಾ. ಏನಿದು? ಸ್ಟ್ರೈಟ್ ಲೈನ್ y = mx. ಎ ಏನಾಗುತ್ತೆ ಇಲ್ಲಿ? ವಾಟ್ ಈಸ್ ಎ? 1 ಅಲ್ಲ ಕಣಲು. 4a = ಪಕ್ಕದಲ್ಲಿರೋದು 1. a = ಏನ್ ಬರುತ್ತೆ? 1/4. ಇದರಿಂದ m ತಗೋ. m = ವಾಟ್? 1. ಓಕೆ, ಫಾರ್ಮುಲಾ ಹೇಳು. ಫಾರ್ಮುಲಾ ಹೇಳು ಏರಿಯಾಗೆ. y ಸ್ಕ್ವೇರ್ ಅಂತ 8a ನೋಡು, ಅರ್ಥ ಮಾಡ್ಕೋ. 8a² 3 ಕಂಪಲ್ಸರಿ ಇರುತ್ತೆ. m³ ಮೇಲೆ ಬರುತ್ತಾ ಕೆಳಗೆ ಬರುತ್ತಾ? ಕೆಳಗೆ. y ಸ್ಕ್ವೇರ್ ಅಂತ ಬಂದ್ರು ಕೆಳಗೆ, x ಸ್ಕ್ವೇರ್ ಅಂತ ಬಂದಿತ್ತು ಅಂದ್ರೆ ಮೇಲ್ಗಡೆ ಬರೋದು. ಇದು m³. ಸೊ ವಿಚ್ ಇಸ್ ಈಕ್ವಲ್ ಟು 8 ಇಂಟು 1 ಡೇಟಾ ಬರೀತಿದ್ದೀನಿ, 1/16/3 ಇಂಟು 1 ಆಗುತ್ತೆ. ಸೊ ವಿಚ್ ಆನ್ ಸಿಂಪ್ಲಿಫಿಕೇಶನ್ ಏನ್ ಬರುತ್ತೆ? 8 1 8 2s 8 1s 8 2s ಅಂದ್ರೆ 1/2/3 ಆಗುತ್ತೆ. 1/6 ಆಗುತ್ತೆ. 1/2/3 ಅಂದ್ರೆ 1/6 ಕಣೋ. ಏಯ್ ಕರೆಕ್ಟ್ ಇದೆ ಬಿಡಪ್ಪ, ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಇದು ನೋಡಪ್ಪ, ಇದು ನೋಡಿ. ಲಾಸ್ಟ್ ಕ್ವಶನ್ ಇನ್ನೊಂದೆರಡು ಮಾಡು. ದ ಏರಿಯಾ ಆಫ್ ದಿ ರೀಜನ್ ಎನ್ಕ್ಲೋಸ್ ಬಿಟ್ವೀನ್ ದ ಪ್ಯಾರಾಬೋಲಾ y² = x, ಲೈನ್ y = mx. ಅವನೇ ಆನ್ಸರ್ ಕೊಟ್ಟಿದ್ದಾನೆ, 1/48 ಅಂತ ಅವನೇ ಕೊಟ್ಟಿದ್ದಾನೆ. ವ್ಯಾಲ್ಯೂ ಆಫ್ m ಏನು ಅಂತ ಕೇಳಿದ್ದಾನೆ. ಇವಾಗ ಹೇಳಿದ್ನಲ್ಲ ಅದೇ ಫಾರ್ಮುಲಾನೇ, y² ಟೋಟಲ್ ಏರಿಯಾ. ಸೊ ಏರಿಯಾ = ಫಾರ್ಮುಲಾ ಏನೀಗ? ಇದರಿಂದ ನೀನು ಎ ತಗೋ. ವಾಟ್ ಈಸ್ ಎ? 4a = 1, a = ಅಗೈನ್ ಸೇಮ್ 1/4. ಇಲ್ಲಿ m ಜಾಗದಲ್ಲಿ ಏನಿದೆ? m ಇದೆ. ಓಕೆನಾ? m ಜಾಗದಲ್ಲಿ m ಇದೆ, ಅದೇನು ಕೊಟ್ಟಿಲ್ಲ ಅವನು. ಓಕೆನಾ? ಏರಿಯಾ ಫಾರ್ಮುಲಾ ಏನಪ್ಪಾ? 8a² 3m³. ಏರಿಯಾ ಕೊಟ್ಟಿದ್ದಾನೆ ಅವನು ಎಷ್ಟಂತ? 1/48 is equal to 8/3 8 1/16/3 into m³ ಹಂಗೆ ಬರ್ಕ. ಓಕೆ, ಎಮ್ ಎ ಕೇಳೋದಲ್ವಾ? ಇದು ಸಿಂಪ್ಲಿಫೈ ಮಾಡಷ್ಟೇ. ಸೊ 1s 2s 1/2 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡು. ಇಲ್ಲ ಅಂದ್ರೆ ಬೆಸ್ಟ್ ಏನ್ ಮಾಡ್ಬೋದು? 1/48 is equal to 1/2 1/6 ಬರುತ್ತಾ? 1/6 m³ ಬರುತ್ತಾ? 6 ಇಂದ ಡಿವೈಡ್ ಆಗುತ್ತೆ ನೋಡು. 6 1s 6 6 8s ಅಂದ್ರೆ 1/8 is equal to 1/m³ ಆದ್ರೆ m³ is equal to 8, m is equal to 2. ಇದು ಕ್ಯೂಬಿಕ್ ಈಕ್ವೇಶನ್ 3 ರೂಟ್ಸ್ ಬರ್ತವೆ. ಬಟ್ ಪಾಸಿಟಿವ್ ಕೇಳೋದನ್ನ m > 0 ತಗೊಂಡ್ರೆ 2 ತಗೋಬೇಕು. ಓಕೆ, ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ಕೊಟ್ಟಿದ್ದೀನಿ, ನೆನಪಿದ್ಯಾ? ಫೈಂಡ್ ದಿ ಏರಿಯಾ ಆಫ್ ದಿ ಸ್ಮಾಲರ್ ರೀಜನ್ ಬೌಂಡೆಡ್ ಬೈ ದಿ ಎಲಿಪ್ಸ್. ಎಲಿಪ್ಸ್ ಮತ್ತೆ ನೋಡಿಗ x²/a² ಮತ್ತೆ ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ ಇದ್ರಲ್ಲ ಏನೇನ್ ತಗೊಂಡಿದ್ದೆ? ab/4 ಇಂಟು π - 2. ab a ಅಂದ್ರೆ ಏನಿಲ್ಲಿ? a ಅಂದ್ರೆ 3, b ಅಂದ್ರೆ 2. ಸೊ ಟೋಟಲ್ ಏರಿಯಾ is equal to ab/4 ಇಂಟು π - 2 which is equal to 6/4 ಇಂಟು π - 2 which is equal to 3/2 ಇಂಟು π - 2. ಇದನ್ನ ನಾರ್ಮಲ್ ಮೆಥಡ್ ಅಲ್ಲಿ ಮಾಡಕ್ ಹೋದ್ರೆ ಸ್ವಲ್ಪ ಲೆಂತಿ ಪ್ರಾಸೆಸ್, ಸಿಂಪ್ಲಿಫಿಕೇಶನ್ ತುಂಬಾ ಹಿಡಿದು ಬಿಡುತ್ತೆ. ಸೊ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಏನಾದ್ರು ಕೊಟ್ರೆ ಈ ತರ ಮಾಡಿ. ಇದನ್ನ ಮಾಡಿ. One by 4 ಆಪ್ಷನ್ a² a is equal to 1 ಅಲ್ಲ ನಮ್ಮ. ಸೊ ಹಂಗಾದ್ರೆ ಅಂತ π - 8.
ಕ್ವಶನ್ ಎ ಸ್ಕ್ವೇರ್ ಬೈ ಫಾರ್ಮುಲಾ ಏನು ಬಿದ್ದ ನಂತರ ಎ ಸ್ಕ್ವೇರ್ ಬೈ 4 ಪೈ ಮೈನಸ್ 2 ಸೊ ವಿಚ್ ಇಸ್ ಈಕ್ವಲ್ ಟು 1/4 ಇಂಟು ಪೈ ಮೈನಸ್ 2 ಎಲ್ಲಿದೆ ಎಲ್ಲಿ ಕಾಣ್ತಾನೆ ಇಲ್ವಲ್ಲ ಇಲ್ಲಿದೆ ನೋಡು 1/2 ಒಳ ಕಳ್ಸು 1/2 ಆಚೆ ಇಟ್ಕೊ ಹಂಗೇನೆ 1/2 ಹಂಗೆ ಒಳ ಕಳ್ಸ್ಬಿಡು ಓಕೆನಾ ಬರುತ್ತಾ 1/2 ಅಲ್ಲೇ ಇಟ್ಕ ಇನ್ 1/2 ಆಚೆ ಕಡೆ ಕಳ್ಸಿದ್ರೆ ನಿಮ್ಗೆ ಇದು ಬರುತ್ತೆ ಹಾ ಈಗ ಪ್ರೀ ಯೂಸ್ ಮಾಡೋಣ ಒಂದು 15 ಕ್ವಶನ್ ಇರ್ಬೋದು ಹೆಚ್ಚಂದ್ರೆ ಮಾಡ್ಬಿಡಿ ಬೇಗ ಬೇಗ ಇದು 2014 ಅಲ್ಲಿ ಕೇಳೋ ಕ್ವಶನ್ ಹೆಂಗ್ ಮಾಡ್ಬೇಕಂದ್ರೆ ಟಕ 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 ಮಾಡ್ಬಿಡ್ಬೇಕು ಇದು ಈ ತರ ಕೊಟ್ಟಿದ್ದಾನ y is equal to mx ಕೊಟ್ಟಿದ್ದಾನ ಅಂತಮ್ಮ ಲೈನು x is equal to 1 x is equal to x ಆಕ್ಸಿಸ್ ಏರಿಯಾ ಅವನೇ ಕೊಟ್ಟವನೇ 6 m ಏನು ಅಂತ ಕೇಳ್ತಾನೆ ಸೇಮ್ ಏರಿಯಾ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ ಇಂಟಿಗ್ರಲ್ ಎಲ್ಲಿಂದ ಎಲ್ಲಿಗೆ 1 ಇಂದ 2 ಗೆ y dx ತಾನೆ x ಆಕ್ಸಿಸ್ ಅಂತ ಕೊಟ್ರೆ y dx ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ ಏರಿಯಾ ಕೊಟ್ಟವನು ಎಷ್ಟು 6 1 to 2 y ಅಂದ್ರೆ ಏನು mx ಆ m ಕಾನ್ಸ್ಟೆಂಟ್ ಆಚೆ ಕೊಡ್ತೀನಿ x dx ಇಂಟಿಗ್ರೇಟ್ ಮಾಡಿ ಆನ್ಸರ್ ಹೇಳಿ m ವ್ಯಾಲ್ಯೂ ಹೇಳಿ 6 is equal to m ಹಂಗೆ ಬರ್ಕೋತ್ಯಾ ಇದಕ್ಕೆ x²/2 ಅಲ್ಲೇನಪ್ಪ x²/2 ಓವರ್ ದ ಲಿಮಿಟ್ಸ್ 1 to 2 ಸಿಂಪ್ಲಿಫಿಕೇಶನ್ ಮಾಡಪ್ಪ ಸಿಂಪ್ಲಿಫೈ ಮಾಡ್ರಿ ನೀವೇ ಮಾಡಿ ಆನ್ಸರ್ ಹೇಳಿ 2 2² 4 4/2 4 minus 1 3 3/2 ಎಷ್ಟು ಬಂತಪ್ಪ ಇವೆಲ್ಲ ಪ್ರೀವಿಯಸ್ ಇರ್ಲಿ ಕೇಳೋ ಕ್ವಶನ್ ತುಂಬಾ ಈಸಿ ಕ್ವಶನ್ಸ್ಗಳು ಆಪ್ಷನ್ D4 ಬಂತಾ ವೆರಿ ಗುಡ್ ಸೊ 6 is equal to m into 4 ಅಂದ್ರೆ ಎಷ್ಟು ಬರುತ್ತೆ 3 2² 4 4/2 2 minus m/2 ಹಚ್ತಾ ಇದ್ದೀನಿ ಕಣ 4 minus 1 3 ಅಲ್ವಾ 3 1s 3 2s so m is equal to 4 m is equal to 4 ಇದು 2015 ಅಲ್ಲಿ ಕೇಳಿರೋ ಕ್ವಶನ್ ಓಕೆ ಒಂದೊಂದು ಮಾರ್ಕ್ಸು ಕೂಡ ಇಂಪಾರ್ಟೆಂಟ್ ನಿಮ್ಗೆ ಹೇಳ್ತೀನಿ ಕೇಳು ಇದ್ರಷ್ಟು ಈಸಿ ಕ್ವಶನ್ ಬರಲ್ಲ ಇದ್ರಲ್ಲಿ ತುಂಬಾ ಕಾಂಪ್ಲಿಕೇಶನ್ ಕೊಡೋದೇ ಇಲ್ಲ ನಿಮ್ಗೆ ಈಗಲೇ ಹೇಳ್ತೀನಿ ಕೇಳು ನಾನು ಎಷ್ಟು ಮಾಡ್ತೀನೋ ಅಷ್ಟರಲ್ಲಿ ಕ್ಲಾರಿಟಿ ಇದ್ರೆ ಸಾಕು ನೀವು ಆನ್ಸರ್ ಮಾಡ್ಕೋಬಹುದು y is equal to x cube y is equal to x cube ಹೆಂಗಿರುತ್ತಪ್ಪ ಆಯ್ತು ನೋಡೋಣ ತಾಳಪ್ಪ ಏನೆಲ್ಲ ನೋಡಿ ಈಗ y is equal to x cube ಹಿಂಗಿರುತ್ತಾ y is equal to ಲೈನ್ ಹೆಂಗಿರುತ್ತೆ ಹಿಂಗಿರುತ್ತಾ ದಿಸ್ ಇಸ್ y is equal to 8 x is equal to 0 ಅಂದ್ರೆ ಏನು ಇದೇ x is equal to 0 ಇದೇ ನಮ್ಮ ಕರ್ವ್ ನೀನ್ ಯಾವ ಏರಿಯಾ ಕಡೆ ಬೇಕಾರದು ಈ ಏರಿಯಾ ಇದೇನಿದು 0 ಇಂದ 8 ಸೊ ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು 0 to 8 y dx x dy ಯಾಕಂದ್ರೆ y ಆಕ್ಸಿಸ್ ಬರ್ಕೊಂಡಿರೋದು ಓಕೆನಾ ಸೊ x dy ಫಾರ್ಮುಲಾ ಸೊ ಇಟ್ ಇಸ್ ಈಕ್ವಲ್ ಟು 0 to 8 ಲಾಜಿಕ್ ಗಳನ್ನ ಅರ್ಥ ಮಾಡ್ಕೊಂತ ಹೋಗಿ ಎಲ್ಲಾನು ಬರೆಯೋದಲ್ಲ ಏನೇನ್ ಮಾಡ್ತಾವ್ರೆ ಯಾವ ಟೈಮಲ್ಲಿ x dy ತಗೊಂತಾರೆ y dx ತಗೊಂತವ್ರೆ ಅರ್ಥ ಮಾಡ್ಕೊಂತ ಹೋಗಿ x ಅಂದ್ರೆ ಏನಪ್ಪ ಈಗ ಅಲ್ಲಿ y to the power 1/3 dy ಇಂಟಿಗ್ರೇಟ್ ಅಂಡ್ ಗೆಟ್ ದಿ ಆನ್ಸರ್ ಅಷ್ಟೇ ಎಷ್ಟು ಬರುತ್ತೆ ಸೊ y to the power 1/3 ಏನಮ್ಮ 4/3 ಬರುತ್ತೆ ಅಂದ್ರೆ 3/4 ಈ ಕಡೆ ಬರುತ್ತೆ 3/4 y to the power 4/3 ಓವರ್ ದ ಲಿಮಿಟ್ಸ್ 0 to 8 ಸೊ ವಿಚ್ ಆನ್ ಸಿಂಪ್ಲಿಫಿಕೇಶನ್ ಏನ್ ಬರುತ್ತೆ 3/4 ಟೈಮ್ಸ್ 8 ಅಂದ್ರೆ ಎಷ್ಟಾಗುತ್ತಪ್ಪ ಇದು 4 ಅಲ್ವಾ ಇದು 2 ಕ್ಯೂಬ್ ಅಂದ್ರೆ ಎಷ್ಟು 16 ಬರುತ್ತೆ ಮೈನಸ್ 0 4 4s 3 4s 12 ಆಪ್ಷನ್ ಡಿ ಆಗುತ್ತೆ ಅರ್ಥ ಆಯ್ತಾ ಅಷ್ಟೇ ನೋಡು ಆಂಗಲ್ ಅಂತ ಸಾರಿ
ಏರಿಯಾ ಲೈನ್ ಅದೇ ಜಾಸ್ತಿ ಆದಾಗ ಹಿಂಗೆ ಆಗುತ್ತೆ. ಏರಿಯಾ ಲೈನ್ ಬಿಟ್ವೀನ್ ದ ಕರ್ವ್ಸ್. ಅಣ್ಣ ಏನಣ್ಣ ಇದು? ಪ್ಯಾರಾಬೋಲಾ. ಅಣ್ಣ ಏನಣ್ಣ ಇದು? ಪಾಸಿಂಗ್ ಥ್ರೂ ದಿ ಆರಿಜಿನ್. ಇದರಿಂದ ಏನ್ ತಗೋಬೇಕಣ್ಣ? ಇದರಿಂದ ಏನ್ ತಗೋಬೇಕು? ಇದರಿಂದ ಏನ್ ತಗೋಬೇಕು? ಇದರಿಂದ ಎಂ ತಗೋಬೇಕು. ವಾಟ್ ಈಸ್ ಎಂ? 1. ವಾಟ್ ಈಸ್ ಎ? ನೋಡೋ ಎ ಕಂಡಿದ್ದು ಈಸಿ. ನೀವು ಎಲ್ಲ 4a ಅಂತ ಮಾಡೋದು ಬೇಡ. ಈ ಎಕ್ಸ್ ಪಕ್ಕದಲ್ಲಿ ಏನ್ ನಂಬರ್ ಇರುತ್ತೆ ಅದಕ್ಕೆ ಬೈ 4 ಹಾಕೊಳ್ಳಿ ಅಷ್ಟೇ. ಇದಕ್ಕೆ ಬೈ 4 ಹಾಕೊಳ್ಳಿ, ಎ ಸಿಕ್ಬಿಡುತ್ತೆ. ಇದಕ್ಕೆ ಬೈ 4 ಮಾಡೋದು ಏನ್ ಬರುತ್ತೆ? 1/2. ಎ ಇಸ್ ಈಕ್ವಲ್ ಟು 1/2. ಓಕೆನಾ? ಅಷ್ಟೇ. ಯಾವ ಎ ಬೇಕು ಅಂದ್ರೆ ಎಕ್ಸ್ ಪಕ್ಕದಲ್ಲಿ ಏನಿರುತ್ತೆ ಅದಕ್ಕೆ ಬೈ 4 ಹಾಕೊಂಡ್ಬಿಡ್ಬೇಕಷ್ಟೇ. ಓಕೆ. ಫಾರ್ಮುಲಾ ಏನಣ್ಣ? ಏರಿಯಾ ಫಾರ್ಮುಲಾ ಏನಣ್ಣ? 8a² ಬೈ 3m³ ಫಾರ್ಮುಲಾ ಬಾಯಿಟ್ಟಿರ್ಬೇಕು. ವಿಚ್ ಇಸ್ ಈಕ್ವಲ್ ಟು ನೋಡು ಮಾಡು 8 ಇಂಟು 1/4 ಡಿವೈಡ್ ಬೈ 3 ಇಂಟು 1³. ಸೊ 4 1s are 4 2s are 2/3. ಕರೆಕ್ಟ್ ತಪ್ಪ? ಕರೆಕ್ಟ್ ಇದೆ. 2/3. y is equal to x square. Y is equal to x square and the line y is equal to 16. ಡಯಾಗ್ರಾಮ್ ಹಾಕೊಳ್ಳಿ. ಫಸ್ಟ್ ಡಯಾಗ್ರಾಮ್ ಹಾಕೊಳ್ಳಿ. ನೋಡಿ, ಈಗ ಎಕ್ಸ್ ಸ್ಕ್ವೇರ್ ಅಂತ ಬಂದ್ರೆ ಇದು ಹಾರಿಜಾಂಟಲ್ ಪ್ಯಾರಾಬೋಲಾನ ವರ್ಟಿಕಲ್ ಪ್ಯಾರಾಬೋಲಾನ? ವರ್ಟಿಕಲ್. ಹಿಂಗ್ ಬರುತ್ತೆ. ಎಕ್ಸ್ ಸ್ಕ್ವೇರ್ ಅಂತ ಬಂದ್ರೆ ಹಿಂಗ್ ಬರುತ್ತೆ. ವೈ ಸ್ಕ್ವೇರ್ ಅಂತ ಬಂದ್ರೆ ಹಿಂಗ್ ಬರುತ್ತೆ. ಈಗ ಇದು ತಿರುಪತಿ ತಿಮ್ಮಪ್ಪ. ಓಕೆನಾ? ನಮ್ಮ ಎಲ್ಲಾ ಹುಡುಗರ್ನು ಕಾಪಾಡಪ್ಪ. ಎಲ್ರಿಗೂ 50 ಮೇಲೆ ಸ್ಕೋರ್ ಮಾಡದೇ ಇರೋ ತರ ಮಾಡಪ್ಪ. ಏನ ಎಲ್ರು 50 ಮೇಲೆ ಸ್ಕೋರ್ ಮಾಡಿದ್ರೆ ರ್ಯಾಂಕ್ ಹೆಂಗ್ ಕೊಡ್ತಾನ ಅವನು? ಸ್ವಲ್ಪ ಜನ ಯಾರು ಎಫರ್ಟ್ ಆಗ್ತಾರ ಅವ್ರಿಗೆ ಮಾತ್ರ ಮಾಡಪ್ಪ ಅಂತ ಹೇಳಕ್ ಬಂದೆ. ಇಲ್ಲ ಅಣ್ಣ, ಈಗ ವೆರಿ ಸಿಂಪಲ್. ಇದು CET. ಇರೋಬರೆಲ್ಲ 50 ಮೇಲೆ ತೆಗೆದ್ರೆ ನೀವು ಎಲ್ರು ರ್ಯಾಂಕ್ ಏನು ಎಲ್ರನ್ನು ಮ್ಯಾಕ್ ಕಳ್ಸಕ್ಕಾಗುತ್ತಾ? ಎಲ್ರು 50 ಮೇಲೆ ತೆಗೆದ್ರೆ ರ್ಯಾಂಕ್ ಮತ್ತೆ ಅವರು ಪರ್ಸೆಂಟೇಜ್ ತರನೇ ಕೊಡೋದು ಅವನು. ಅರ್ಥದಲ್ವಾ? ಈಗ ಯೋಚನೆ ಮಾಡಿ, CET ರ್ಯಾಂಕ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಇಡೀ ಕರ್ನಾಟಕಕ್ಕೆ 35 ಹೈಯೆಸ್ಟ್ ಅಪ್ಪ. ಇಡೀ ಕರ್ನಾಟಕದಲ್ಲಿ 35 ಹೈಯೆಸ್ಟ್ CET ನಲ್ಲಿ. ಅವನೇ ಫಸ್ಟ್ ರ್ಯಾಂಕ್ ಅಷ್ಟೇ. ಅಯ್ಯೋ 35 ತೆಗೆದವನೇ ಅಂತ ಅವನೇನಾದ್ರು ಕೆಳಗೆ ಕಳ್ಸಕ್ಕಾಯ್ತದ? 35 ಬಂದ್ರೆ ಅವನೇ ಫಸ್ಟ್, ಅವನೇ ಟಾಪರ್. ಈಗ ಮ್ಯಾಟ್ರಿಕ್ ಬರೋಣ. ಈಗ ಸುಮ್ಮನೆ ಕಾನೂನು ಕೈತಾಳಕ್ ಬೇಡ. ಏನೋ ಹೇಳಕ್ ಬಂದೆ. y is equal to ಏನಪ್ಪ? 16. ಇದೇನಪ್ಪ y is equal to 16? y is equal to 16. ಈಗ ಯಾವ ಏರಿಯಾ ಕಂಡಿಬೇಕಾಗ್ತೀನಿ? ಈಗ ಯಾವ ಏರಿಯಾ ಏನಪ್ಪ? ಈ ಏರಿಯಾ. ಇದು ಮತ್ತೆ ಇದು ಎರಡು ಕಂಡಿಬೇಕು. ಅರ್ಥ ಆಯ್ತಲ್ಲ? y is equal to 16 ಈ ಲೈನು ಮತ್ತೆ ನಮ್ ಪ್ಯಾರಾಬೋಲಾ ಅಂದ್ರೆ ಎರಡೂ ಸೇರಿ, ಎರಡೂ ಮಧ್ಯೆ ಇರೋ ಬೌಂಡ್ ಆಗಿರೋ ಏರಿಯಾ ಯಾವುದು? ಫುಲ್ ಬೇಕಾದ್ರೆ ಏನ್ ಮಾಡ್ಬೇಕು? ಒಂದ್ ಏರಿಯಾ ಕಂಡಿಡಿ, ಅದನ್ನೇನಂತ ಮಾಡು? 2 ಟೈಮ್ಸ್ ಅಂತ ಮಾಡು. ಓಕೆ, ಇದು 0 ಅಲ್ಲನಪ್ಪ. ಸೊ ವಾಟ್ ಇಸ್ ಏರಿಯಾ? 2 ಟೈಮ್ಸ್ ಆಫ್ ಎಲ್ಲಿಂದ ಎಲ್ಲಿಗಪ್ಪ? 0 ಇಂದ 16ಗೆ x dy y dx. x dy. ಓಕೆನಾ? ಯಾಕಂದ್ರೆ y ಆಕ್ಸಿಸ್ ತಾನೇ ಇರೋದಿಲ್ಲಿ. ಇದು ಯಾವ ಆಕ್ಸಿಸ್? ಇದು y ಆಕ್ಸಿಸ್, x dy. ಸೊ ವಿಚ್ ಇಸ್ ಈಕ್ವಲ್ ಟು 2 ಟೈಮ್ಸ್. ಯಾಕೆ ಇದು 2 ಟೈಮ್ಸ್ ಮಾಡ್ತಾರೆ ಅದು ಗೊತ್ತಾಗಲ್ಲ? ಇದೊಂದು ಮತ್ತೆ ಇದೊಂದು ಎರಡು ಏರಿಯಾ ಬೇಕಾಗಿರೋದು. ನಾನು ಇದೊಂದು ಕಂಡು ಹಿಡಿತಾ ಇದ್ದೀನಿ, ಅದಕ್ಕೆ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತಿದ್ದೀನಿ ಅಷ್ಟೇ. 2 ಇಂಟು x ಅಂದ್ರೆ ಏನಪ್ಪ? 0 to 16. x ಅಂದ್ರೆ ಏನು? √y dy. ಸೊ ವಿಚ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ √y ಇಂಟಿಗ್ರೇಷನ್ ಏನು? 2/3 y to the power 3/2. 2/3 ಬಿಟ್ಬಿಡಿ, ಇಷ್ಟಕ್ಕೆ ಮಾತ್ರ ಲಿಮಿಟ್ ಹಾಕೊಳ್ಳಿ. 0 to 16. ಸಿಂಪ್ಲಿಫೈ. 2 2s are 4. 4/3 ಇಂಟು ಇಂಟಿಗ್ರೇಟ್ ಮಾಡಿ. ಇಲ್ಲಿ 16 ಹಾಕಿದ್ರೆ 4 ಸ್ಕ್ವೇರ್ ಅಂತ ಬರ್ಕೋತೀರಾ. 4 ಕ್ಯೂಬ್ ಎಷ್ಟು? 64 ಆಗುತ್ತೆ. ಅಂದ್ರೆ 64 ಮೈನಸ್ 0 ಆಗುತ್ತೆ. ಏನೋ ದೊಡ್ಡ ಆನ್ಸರ್ ಬರುತ್ತಲ್ಲ. 64 4 ಎಷ್ಟಪ್ಪ? 256/3. ಹೌದು, ದೊಡ್ಡ ಆನ್ಸರ್ ಬಂದೈತಿ. ಏನು ಮಾಡಕ್ಕಾಗಲ್ಲ. ಮಗ್ಗಿ ಬರಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ನಮ್ಮಂತರ ಏನಂತ ಕ್ವಶನ್ ಕೊಟ್ರೆ ಮುಗಿದೋಯ್ತು. ಇದನ್ನು ಅಷ್ಟೇ ಲೆಕ್ಕ ಮಾಡಂಗಿಲ್ಲ. ಇವನ್ನ ಲೆಕ್ಕ ಮಾಡಂಗಿಲ್ಲ. ಸೈನೋ ಕಾಸು ಕೊಟ್ಟವನೆ. ಸ್ಪೆಷಲಿ ಕಾಸ್ ಕೊಟ್ಟಿರೋದು ನೆನಪಿರ್ಲಿ. 0 ಇಂದ π ವರೆಗೂ ಎಷ್ಟಾಗುತ್ತೆ? 0 ಇಂದ π/2 ವರೆಗೂ 1, π ವರೆಗೂ ಆದ್ರೆ
2 ಅಷ್ಟೇ. ಯೋಚನೆ ಮಾಡಂಗಿಲ್ಲ, ಡೈರೆಕ್ಟ್ ಟಿಕ್ ಹಾಕೋದು ಅಷ್ಟೇ. ನೋಡು 17 18 2 ವರ್ಷದಲ್ಲಿ ಕೇಳೋಣ, ಲಡ್ಡು ಬಂದು ಪದೇ ಪದೇ ಬಾಯಿಗೆ ಬಿದ್ದಂಗ ಆಯ್ತದಿದು ಅಲ್ವೇನ್ರಪ್ಪ? ಕಾಸ್ ಎಕ್ಸ್ ಫಂಕ್ಷನ್ ನೋಡ್ಕೊಂಡ್ಬಿಡ್ರು, ಹಿಂಗ್ ಬರುತ್ತೆ. ಇದು π/2, ಇದು ಪೈ. ಓಕೆ, ಇದು ಮತ್ತೆ ಇದು ಕೇಳಿದಾನೆ. ಇದು 1, ಇದು 1, 1 + 1 2. The area bounded by y is equal to x, x axis, ordinates. ಮಾಡ್ತೀರಣ್ಣ, ನಾರ್ಮಲ್ ಇಂಟಿಗ್ರೇಷನ್ ಅಷ್ಟೇ ಇದು. ಇಲ್ಲ ನಾನು ನಾರ್ಮಲ್ ಇಂಟಿಗ್ರೇಷನ್ ಮಾಡಲ್ಲ ಸರ್, ನನಗೆ ಇಂಟಿಗ್ರೇಷನ್ ಬರಲ್ಲ ಸರ್. ಸುಮ್ಮನೆ ಡಯಾಗ್ರಾಮ್ ಹಾಕೊಳ್ಳೋ ನೋಡೋಣ. ಇಂಟಿಗ್ರೇಷನ್ ಮಾಡಿದ್ರೆ 2 ಸೆಕೆಂಡ್ ಆನ್ಸರ್, ಅದು ಕೂಡ ಅದೇನು ಸಮಸ್ಯೆ ಏನಿಲ್ಲ. ಸೊ ಆನ್ಸರ್ ಏನಪ್ಪ, ಎಲ್ಲಿಂದ ಇಲ್ಲಿಗಪ್ಪ? ಇಲ್ಲಿ ಸಮಸ್ಯೆ ಇದೆ, ಇಲ್ಲಿ ಡಯಾಗ್ರಾಮ್ ಹಾಕೊಳ್ಳೇಬೇಕು. ನೋಡಿ ಸರ್, ಒಂದೊಂದು ಡಯಾಗ್ರಾಮ್ ಹಾಕೊಳ್ಳಿ, ಡೈರೆಕ್ಟ್ ಆಗಿ ಮಾಡ್ತೀರಿ, ಒಂದೊಂದು ಡಯಾಗ್ರಾಮ್ ಹಾಕ್ತಾ ಇದ್ದಾರೆ, ಯಾಕೆ ಸರ್? ನೋಡು, ನನಗೆ ಕರ್ವ್ ಫಂಕ್ಷನ್ ಗ್ರಾಫ್ ನನಗೆ ಗೊತ್ತಿತ್ತು ಅಂದ್ರೆ, ನನ್ನ ಮೈಂಡ್ ಅಲ್ಲಿ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೆ. ಇಲ್ಲಿ ಗ್ರಾಫ್ ಹಾಕೊಳ್ಳೇಬೇಕು ಅಂತ ಹೇಳ್ತಿದ್ದೀನಿ, ಯಾಕೆ ಅಣ್ಣ? ಇಲ್ಲೇನಿದೆ, ಇಲ್ಲಿ ನೆಗೆಟಿವ್ ಇದೆ, ಹುಷಾರಾಗಿರು. ಓಕೆ, ನೋಡೀಗ y is equal to x ಗ್ರಾಫ್ ಹೆಂಗಿರುತ್ತೆ? ಹಿಂಗಿರುತ್ತಲ್ವಾ? ಐಡೆಂಟಿಟಿ ಫಂಕ್ಷನ್ -1 ಇಲ್ಲಿರುತ್ತೆ, ಇದು -1, x is equal to -1. ಎಲ್ಲಿಂದ ಎಲ್ಲಿಗೆ ಕೊಟ್ಟಿರೋದವನು x is equal to 2, ಇಲ್ಲೆಲ್ಲೋ x is equal to 2 ಇರುತ್ತೆ. ಈಗ ನೀನ್ ಯಾವ ಏರಿಯಾ ಕಂಡಿಬೇಕಾದ್ರೆ, ಈಗ ವಿಚ್ ಏರಿಯಾ? ಈ ಏರಿಯಾ, ಇದು ಮತ್ತೆ ಇದು, ಆ ಏರಿಯಾ ಕಂಡಿಬೇಕಾದ್ರೆ ಈಗ ಆ ಏರಿಯಾ ಕಂಡಿದ್ದೀಗ ಹಾಫ್ ಇಂಟು ಬೇಸ್ ಇಂಟು 8 ಹಾಕ್ರಲ್ಲ, ಮುಗ್ದೋಗುತ್ತೆ. ಹಾಫ್ ಇಂಟು ಬೇಸ್ ಇಂಟು 8 ಹಾಕ್ರಲ್ಲ ಅಂತಮ್ಮ. ಇದ್ರದ್ದು ಏರಿಯಾ ಎಷ್ಟಲ್ಲ? A2. ಇದನ್ನ A1 ಅಂದ್ಕೊಳ್ಳೋ, ಇದನ್ನ A1 ಅಂದ್ಕೊಳ್ಳೋ. ಓಕೆ, A1 ಅಂದ್ಕೊಳ್ಳೋ. A1 ಏನೋ ಹಾಫ್ ಇಂಟು, ಸೊ A1 is equal to ಹಾಫ್ ಇಂಟು ಬೇಸ್ ಎಷ್ಟೋ, ಇಲ್ಲಿಂದ ಇಲ್ಲಿಗೆ ಎಷ್ಟೋ ಇದೆ ಡಿಸ್ಟೆನ್ಸ್? 1. ಹೈಟ್ ಎಷ್ಟೋ ಇದೆ? ಇದು 1 ಐಡೆಂಟಿಟಿ ಅಲ್ವಾ? x ಗೆ 1 ಹಾಕಿದ್ರೆ y ಏನ್ ಬರುತ್ತೆ? 1 ಬರುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಏನು? 1/2. A2 ಕಂಡಿಡಿಯೋ, ಹಾಫ್ ಇಂಟು ಬೇಸ್ ಏನು? ಬೇಸ್ ಇಲ್ಲಿಂದ ಇಲ್ಲಿ ಎಷ್ಟೋ ಇದೆ? 2 ಇದೆ. ಹೈಟ್ ಎಷ್ಟೋ ಇದೆ? ಇದು 2 ಇತ್ತು ಅಂದ್ರೆ ಇದು 2 ಇರುತ್ತೆ, ಯಾಕಂದ್ರೆ ಐಡೆಂಟಿಟಿ. ಓಕೆನಾ? 2 ಇರುತ್ತೆ, 2 ಕ್ಯಾನ್ಸಲ್. ಸೊ ವಿಚ್ ಇಸ್ ಈಕ್ವಲ್ ಟು 2 ಮತ್ತೆ 1/2 ಆಡ್ ಮಾಡೋ. ಟೋಟಲ್ ಏರಿಯಾ ಇಸ್ ಈಕ್ವಲ್ ಟು 2 ಪ್ಲಸ್ 1/2 ವಿಚ್ ಇಸ್ ಈಕ್ವಲ್ ಟು 5/2. ಇಲ್ಲ ಸರ್, ನಾನು ಇಂಟಿಗ್ರೇಷನ್ ಮಾಡ್ತೀನಿ ಅಂದ್ರೆ ಹೆಂಗ್ ಮಾಡ್ತೀಪ? ಮಾಡ್ಲಸ್ ತಗೊಂಡು ಮಾಡ್ಬೇಕು. ಇಂಟಿಗ್ರೇಷನ್ ಮಾಡ್ತೀನಿ ಅನ್ನೋರಿಗೆ ಮನೇಲಿ ಒಬ್ರೆ ಕೂತ್ಕೊಂಡು ಮಾಡ್ರಿ. ಹೆಂಗ್, ಎಲ್ಲ ಲಿಮಿಟ್ ಹೆಂಗ್ ಸ್ಪ್ಲಿಟ್ ಮಾಡ್ಬೇಕು ಹೇಳೋ? -1 ಇಂದ 0 ವರ್ಗು, -1 ಇಂದ 0 ವರ್ಗು ಏರಿಯಾ ಕೆಳಗಡೆ ಇದೆ, ಅದು ydx, ಮಾಮೂಲಿ ydx ಪ್ಲಸ್ ಏನು, ಇದಕ್ಕೆ ಏನ್ ತಗೋಬೇಕು? ಮಾಡ್ಲಸ್ ತಗೋಬೇಕು. ದೆನ್ ಇಂಟಿಗ್ರಲ್ 0 to 2 ydx. ಇದನ್ನ ಇಂಟಿಗ್ರೇಷನ್ ಮಾಡಿ ನಿಮ್ಗೆ ಆನ್ಸರ್ ಅವಾಗಲೂ ಕೂಡ 5/2 ಬರುತ್ತೆ. ಓಕೆನಾ? ರೆಗ್ಯುಲರ್ ಶೇಪ್ ಅಲ್ಲಿ ಬಂತು, ರೆಗ್ಯುಲರ್ ಟ್ರಯಾಂಗಲ್ ತರ ಇತ್ತು ಅಂದ್ರೆ ಡೈರೆಕ್ಟ್ ಹಿಂಗೆ ಮಾಡಿ. ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್, ಇದು 19 ಅಲ್ಲಿ ಕೇಳಿದಾನೆ. ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ y ಆಕ್ಸಿಸ್, y is equal to cos x, y is equal to sin x. ಸೈಕ್ ಕ್ವಶನ್. ನಾನು ಲಾಸ್ಟ್ ಒಂದು ಏರಿಯಾ ಬೌಂಡೆಡ್ ಮ್ಯಾಗ್ಲುದು ಕೆಳಗಳುದು ಅಂತ ಹೇಳಿದ್ನಲ್ಲ, ಆ ತರ ಮಾಡೋದು ಇದು. ನೋಡಿ ಫಸ್ಟ್ ಡಯಾಗ್ರಾಮ್ ಹಾಕೊಂಡ್ಬಿಡ್ತೀನಿ, ನೋಡಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಡಯಾಗ್ರಾಮ್ ಹಾಕೊಂಡ್ಬಿಟ್ರೆ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ y ಆಕ್ಸಿಸ್, y ಆಕ್ಸಿಸ್ ಇರ್ಲಿ, ಆಮೇಲೆ ನೋಡೋಣ. y is equal to cos x ನ ಡ್ರಾ ಮಾಡು. cos x ಎಲ್ಲಿಂದ ಬರುತ್ತಪ್ಪ? ಇಲ್ಲಿಂದ ತಾನೇ ಬರೋದು, ಹಿಂಗ್ ಬರುತ್ತೆ. ಆಯ್ತು, ನೆಕ್ಸ್ಟ್ ಇನ್ನೊಂದು ಯಾವುದು? ಸೈನ್ ಎಕ್ಸ್ ಎಲ್ಲಿಂದ ಬರುತ್ತೆ? ಇಲ್ಲಿಂದ ಉದ್ಭವ ಆಗುತ್ತೆ, ಉದ್ಭವ ಆಗಿ ಹಿಂಗ್ ಬಂದು ಹಿಂಗ್ ಹೋಗುತ್ತೆ ಕಣ್ರೋ, ಹಿಂಗ್ ಹೋಗ್ತಾ ಇರುತ್ತೆ. ಓಕೆ, ಈ ತರ ಹೋಗ್ತಾ ಇರುತ್ತೆ. ಸೈನು, ಇದು ಕಾಸು, ಇದು ಸೈನು, ಇದು y ಆಕ್ಸಿಸ್. ಯಾವ ಏರಿಯಾ ಬೇಕಿರೋದು ಈಗ? ಇದು ತಾನೆ, ನಾನು ಮಾರ್ಕ್ ಮಾಡ್ತೀನಿ ನೋಡ, ಆ ಏರಿಯಾ ಆಗುತ್ತೆ ಈಗ. ಈ ಏರಿಯಾ, ಇದು ಏರಿಯಾ. ಅಯ್ಯಯ್ಯೋ ಅನ್ಯಾಯ. ಓಕೆನಾ? ದಿಸ್ ಏರಿಯಾ ಯು ಹ್ಯಾವ್ ಟು ಫೈಂಡ್. ಆ ಏರಿಯಾ ಹೆಂಗ್ ಕಂಡು ಹಿಡಿತ್ಯಾ? ಹೌ ಟು ಫೈಂಡ್ ದಿಸ್ ಏರಿಯಾ? ಈ ಪಾಯಿಂಟ್ ಯಾವ್ದಿದು? 5/4. ಯಾಕಂದ್ರೆ ಸೈನು ಕಾಸು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಕೋಇನ್ಸೈಡ್ ಆಗೋದು 5/4 ಹತ್ರ, ಹೌದ್ ತಾನೆ? ಸೈನ್ ಮತ್ತೆ ಕಾಸು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಕೋಇನ್ಸೈಡ್ ಆಗೋದು 5/4 ಹತ್ರ. ಯಾಕಂದ್ರೆ ಸೈನ್ 5/4 1/√2ನೇ,
ಕಾಸ್ ಬೈ 4 1/√2ನೇ. ಹಾಗಾಗಿ ನನಗೆ ಡೈರೆಕ್ಟ್ ಆಗಿ ಗೊತ್ತಾಯ್ತು ಅವೆರಡು ಮೀಟ್ ಆಗೋದು ಎಲ್ಲಿ, ಯಾವ ಸೇತುವೆ ಮೇಲೆ, π/4 ಅನ್ನ ಸೇತುವೆ ಮೇಲೆ. ಎರಡು ಕಾಸ್ ಬರ್ತಾರೆ, ಈ ಕಡೆಯಿಂದ ಸೈನ್ ಹೋಗ್ತಾಳೆ ಅಂದ್ರೆ ಆಮೇಲೆ ಸೈನ್ ಹುಡುಗಿನೇ ಅಂತ ಹೆಂಗ್ ಗೊತ್ತಾಯ್ತು ಅಂತ ಕೇಳಕ್ ಹೋಗ್ಬೇಡ್ರಿ, ಓಕೆನಾ. ಹಂಗೆ ಒಂದು ಸೈನ್ ಅನ್ನೋದ್ರಲ್ಲಿ ಹುಡುಗಿ ತರ ಕಾಣ್ತು, ಅದು ಕೇಳಿದೆ. ಕಾಸ್ ಬಾಸ್, ಓಕೆನಾ. ಇರ್ಲಿ ಕಾನೂನು ಕೈ ತೊಗೊಳೋದು ಬೇಡ. ಈಗ ಹೇಳ ಆನ್ಸರ್ ಯಾವ್ದು ಮೈನಸ್ ಯಾವ್ದು ಮಾಡ್ಬೇಕು. ದಿಸ್ ಏರಿಯಾ ಟು ಫೈಂಡ್. ಸೊ ಟೋಟಲ್ ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಎಲ್ಲಿಂದ ಎಲ್ಲಿಗೆ 0 to π/4. ಈ ಏರಿಯಾದಲ್ಲಿ ದೊಡ್ಡದ ಯಾವ್ದು ಚಿಕ್ಕದ ಯಾವ್ದು, ಮ್ಯಾಲಿರೋದು ಯಾವ್ದು, ಕಾಸಣ್ಣ. ಇವನು ಕಾಸು, ಕಾಸು ಬಾಸು. ಇವನು ಯಾರು, ಇವನು ಸೈನು. ಕಾಸ್ ಇಂಟಿಗ್ರೇಷನ್ ಮಾಡ ಅಷ್ಟೇ, ಇದೇ ಆನ್ಸರ್. ಇಂಟಿಗ್ರೇಷನ್ ಮಾಡೋದು ನಿಮ್ ಕೆಲಸ. ಈಗ ಇಂಟಿಗ್ರೇಟೆಡ್ ಬೇಸಿಕ್ ಗ್ರಾಫ್ಗಳಂತೂ ಗೊತ್ತಿರಬೇಕು, ಪ್ಯಾರಾಬೋಲಾಗಳು ಗೊತ್ತಿರಬೇಕು, ಲೈನ್ಗಳ ಬಗ್ಗೆ ಐಡಿಯಾ ಇರಬೇಕು, ಸೈನು ಮತ್ತೆ ಕಾಸ್ಗಳ ಬಗ್ಗೆ ಐಡಿಯಾ ಇರಬೇಕು. ಕಾಸ್ ಇಂಟಿಗ್ರೇಷನ್ ಏನ್ರೋ, ಸೈನ್ಗೆ ಮೈನಸ್ ಕಾಸು, ಅದು ಪ್ಲಸ್ ಕಾಸ್ ಆಗ್ಬಿಡುತ್ತೆ. ಓವರ್ ದ ಲಿಮಿಟ್ 0 to π/4. ಸೊ ಇಟ್ ಇಸ್ ಈಕ್ವಲ್ ಟು ಹೇಳೋ ಅರ್ಥಮ್ಮ, π/4 ಹಾಕೋದು ಏನ್ ಬರ್ತಾ ಇದು 1/√2 ಪ್ಲಸ್ 1/√2 ಮೈನಸ್ ಸೈನ್ 0 ಏನು 0 ಪ್ಲಸ್ ಕಾಸ್ 0 ಏನು 1. 1/√2 1/√2 2/√2 1/√2 1/√2 2/√2 2ನ √2 ಅಂತ ಬರ್ಕೊಂಡು 1√2 ಕ್ಯಾನ್ಸಲ್ ಆದ್ರೆ ಏನು ಉಳಿತೀನ. ಸಿಂಪ್ಲಿಫಿಕೇಶನ್ ಈಸಿಯಾಗಿ ಮಾಡ್ಕೋಬೇಕು. √2 ಉಳಿಯುತ್ತೆ, ಈ ಕಡೆ -1 ಉಳಿಯುತ್ತೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಏನಮ್ಮ ಬಿಡಮ್ಮ, ಆಯ್ತು ಹೋಗ್ಲಿ, ಜಗಳಾಡ್ತಿರಲ್ಲಮ್ಮ, ಏನೋ ಬೀನೋ ಸೀನೋ, ಎಕ್ಸಾಮ್ ಅಲ್ಲಿ ಈ ತರ ಜಗಳಾಡ್ರಿ. ಇದು ಒಂದ್ ದಿವಸ ಯೂಟ್ಯೂಬ್ ನಲ್ಲಿ ಇರೋರ್ಗು ಹೇಳ್ತಾ ಇದ್ದೀನಿ ಕಣ್ರಪ್ಪ. ಒಂದ್ ದಿವಸ ಲಾಸ್ಟ್ ಡೇ ಯಾವ ತರ ಚೀಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ, ಓಕೆನಾ. ಅಂದ್ರೆ ಎಕ್ಸಾಮ್ ನಲ್ಲಿ ಯಾವ ತರ ಸಿಗ್ನಲ್ ಕೊಡ್ಬೇಕು, ABC ಯಾವ ತರ ಸಿಗ್ನಲ್ ಕೊಡ್ಬೇಕು, ಹೆಂಗೆ ಆನ್ಸರ್ನ ಕ್ರ್ಯಾಕ್ ಮಾಡ್ಬೇಕು, ಅದು ಮತ್ ಇನ್ನೊಂದ್ ಹೆಂಗ್ ಗೊತ್ತಾ, ನೀನ್ ಆನ್ಸರ್ ಕೇಳೋದು ಯಾರ ಹತ್ರ ಕೇಳ್ತಾ ಇದೆಯಾ ಅಂತ ಇಂಪಾರ್ಟೆಂಟ್. ಅವ್ನು ನಿನ್ಕಿನ್ನ ಎಲ್ಬೋರ್ಡ್ ಇರ್ತಾನ ಅವನು, ಓಕೆನಾ. ಇಲ್ಲಿ CET ಎಕ್ಸಾಮ್ ಅಲ್ಲಿ ನೋಡಪ್ಪ, ಟೆನ್ಷನ್ ಇರೋದು ಯಾರಿಗೆ, ಓದಿರೋನಿಗೆ ಟೆನ್ಷನ್ ಜಾಸ್ತಿ, ಓದ್ದೇ ಇರೋನಿಗೆ ನೋ ಟೆನ್ಷನ್. 5 ನಿಮಿಷಕ್ಕೆ ಮುಗಿಸಿರ್ತಾನೆ ಅಣ್ಣ, ಓಕೆನಾ. ABCD ಹಾಕೊಂಡು ನಂದು ಆಯ್ತು 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 ಅಂತ ಅಕ್ಕಿಗಳನ್ನ ಪಕ್ಷಿಗಳನ್ನ ನೋಡ್ತಾ ಇರ್ತಾನೆ, ಕಿಟಕಿಗಳನ್ನ, ಓಕೆ. ಆ ತರ ಆಯ್ತಿದಿರ್ಲಿ. ರೀಸನ್ ಬೌಂಡೆಡ್ ಬೈ ದ ಕರ್ವ್ y² = 8x and y = 2x. ಅಣ್ಣ ಫಾರ್ಮುಲಾ ಅಣ್ಣ, ಇದರಿಂದ ಏನ್ ತಗೋಬೇಕು, ಎ ಅಂದ್ರೆ ಏನು, ಡೈರೆಕ್ಟ್ ಆಗಿ /4 ಮಾಡ್ಬೇಕಲ್ವಾ. /4 8 ಗೆ /4 ಮಾಡಿದ್ರೆ ಆಗುತ್ತೆ 1/. ಅಣ್ಣ ಇದರಿಂದ m ಏನಣ್ಣ, m2. ಫಾರ್ಮುಲಾ ಏನಣ್ಣ, ಫಾರ್ಮುಲಾ ಏನು, 8a² / 3m3. 8a² 1/4 / 3m3. 2³ ಎಷ್ಟು 8. ಏನ್ ಬರುತ್ತೆ, /4. ಓ ಶೆಟ್, ತಪ್ಪಾಗಿದೆ 2. ಅದು ಇದಕ್ಕೆ ಹಿಂಗ ಆಯ್ತದೆ, ಏನ್ ನೋಡಕ್ಕಾಗಲ್ಲ ಅಂತ ಟೈಮಲ್ಲಿ. ಇದು 1/2 ಅಲ್ಲ, ಅದಕ್ಕೆ ಫಾಸ್ಟ್ ಆಗಿ ಮಾಡಕ್ ಹೋಗ್ಬಿಡಿ, ಓಕೆನಾ. ಸ್ವಲ್ಪ ಸ್ಲೋ ಇರ್ಲಿ. ಅಂದ್ರೆ ಯು ಶುಡ್ ಬಿ ವೆರಿ ಕಾನ್ಶಿಯಸ್ ಇನ್ ದ ಎಕ್ಸಾಮ್. ಆ ಕಡೆ ಯಾವ್ದೊಂದು ಪಕ್ಷಿ ಹೋಗಿರುತ್ತೆ ನೋಡ್ತೀಯ, ಇಲ್ಲಿ 2 ಬರೆಯೋದ್ರ ಬದಲಾಗಿ 1/2 ನಂತರ ಬರ್ದಿರ್ತೀರಾ, ಓಕೆ. ನಾನು ಯಾವ ಪಕ್ಷಿ ನೋಡಿಲ್ಲ, ಅದು ಬೇರೆ ವಿಷಯ, ಓಕೆ. ಈಗ ಏನಾಗುತ್ತೆ, ಚೇಂಜ್ ಆಗುತ್ತೆ, ಈಗ ಇದೆಲ್ಲ ಚೇಂಜ್ ಆಗುತ್ತೆ. ಏನಾಗುತ್ತಪ್ಪ, 8a² ಅಂತ ಎಷ್ಟಾಗುತ್ತೆ 4/3m³ ಎಷ್ಟಾಗುತ್ತಪ್ಪ 8 ಆಗುತ್ತೆ. 8 ತಪ್ಪಿಲ್ಲ ತಾನೇನು, 4/3. ನೋಡು, ನಾನು ನೋಡ್ತಿರೋ ಮಟ್ಟಿಗೆ ಜಾಸ್ತಿ ಎ ಆಪ್ಷನ್ ಕರೆಕ್ಟ್ ಆಗಿದೆ ಈ ಚಾಪ್ಟರ್ ಅಲ್ವಾ. ಇನ್ನೊಬ್ಬೊಬ್ರು ಏನ್ ಗೊತ್ತಾ, ಜ್ಯೋತಿಷ್ಯ ಹತ್ರ ಕೇಳ್ಕೊಂಬರ್ತಾರೆ,
ಅಣ್ಣ ಕಂಟಿನ್ಯೂಟಿ ಡಿಫ್ರೆನ್ಸಿಬಿಲಿಟಿಗೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅಂತ ಪ್ರೀವಿಯಸ್ ಇಯರ್ ಕ್ವಶನ್ ಎಲ್ಲ ನೋಡ್ತಾನೆ. ಓ ಜಾಸ್ತಿ ಆಪ್ಷನ್ ಸಿ ಕರೆಕ್ಟ್ ಆಗಿದೆ, ಆ ಚಾಪ್ಟರ್ ಯಾವ ಕ್ವಶನ್ ಕೇಳು ಸಿ ಹಾಕ್ ಬಂದ್ಬಿಡು. ಓ ಈ ಚಾಪ್ಟರ್ ಜಾಸ್ತಿ ಎ ಆಪ್ಷನ್ ಕರೆಕ್ಟ್ ಆಗೈತೆ, ಓ ಎ ಹಾಕೊಂಡು ಹೋಗು. ಓಕೆ, ಅದು ಇನ್ನೊಂದ್ಸರಿ ಟ್ರಿಕ್ ಹೇಳ್ಕೊಡ್ತೀನಿ. ನೀವು ಫಸ್ಟ್ ಏನ್ ಮಾಡಿ, ಗೊತ್ತಿರೋವೆಲ್ಲ ಮಾಡ್ಕೊಂತ ಹೋಗಿ. ಈಗ ಸಪೋಸ್ ಅರ್ಥ ಮಾಡ್ಕೊಂಡು 40 ಕ್ವಶನ್ ಆನ್ಸರ್ ಮಾಡಿದೆ, 40 ಕ್ವಶನ್ ಆನ್ಸರ್ ಮಾಡಿದ್ಯಾ ಅಂತ ಇಟ್ಕೋ. 40ರಲ್ಲಿ ಯಾವ ಆಪ್ಷನ್ ನೀನು ಮಾರ್ಕ್ ಮಾಡಿದ್ಯಾ ಅಂತ ನೋಡ್ಕೋ. ಇನ್ನ 20 ಕ್ವಶನ್ ನಿನ್ಗೆ ಏನು ಗೊತ್ತೇ ಇಲ್ಲಪ್ಪ, ನನ್ಗೆ ಏನು ಗೊತ್ತಿಲ್ಲ, ಅದು ಆನ್ಸರ್ ಗೊತ್ತಾಗ್ತಾ ಇಲ್ಲ. ಈಗ 40ರಲ್ಲಿ ಏನಾಗಿದೆ ಅಂತ ಅಂದ್ರೆ ಬಿ ಆಪ್ಷನ್ ಒಂದು 15 ಆಗಿದ್ದಾವೆ, ಓಕೆನಾ. ಒಂದು ಸಿ ಆಪ್ಷನ್ ಒಂದು 10 ಆಗಿದ್ದಾವೆ. ಈಗ ಇನ್ನೆಷ್ಟನ್ನು ಇನ್ನೊಂದು 15. ಎ ಆಪ್ಷನ್ ಒಂದು 15 ಆಗಿದ್ದಾವೆ ಅಂತ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇರೋದು. ಈ ತರ ಆಗಿದ್ದಾವೆ ಅಂತ ಲೆಕ್ಕ ಹಾಕೊಳ್ಳಿ. ಇನ್ ಯಾವ ಆಪ್ಷನ್ ಹಾಕ್ಬೇಕು ನೀನಲ್ಲಿ? ಡಿ. 20ಕ್ಕೂ ಡಿ ಹಾಕೊಂಡು ಹೋಗು. ಓಕೆ, ಮಿನಿಮಮ್ ಒಂದು 7ರಿಂದ 8 ಅಂತೂ ಕರೆಕ್ಟ್ ಆಗ್ತವೆ. ಅಂದ್ರೆ ಆಮೇಲೆ ಏನ್ ಮಾಡಿ ಅಂತಾರೆ, ಅಣ್ಣ ಇರೋದು 60 ನಿಮಿಷ, ಯು ಟ್ರೈ ಟು ಸಾಲ್ವ್ ದ ಕ್ವಶನ್ಸ್. ಆಮೇಲೆ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಬಿಡಿ, ಎ ಎಷ್ಟು ಹಾಕಿದೀನಿ ಅಂತ ಕೌಂಟ್ ಮಾಡಕ್ಕೆ 10 ನಿಮಿಷ ಅಂತ ನಾವು ಶಿಷ್ಯ. ಬಿ ಎಷ್ಟು ಹಾಕಿದೀನಿ 10 ನಿಮಿಷ, ಅದ್ರಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬಿಡ್ತಾನೆ ಶಿಷ್ಯ. ಹಂಗೆಲ್ಲ ಮಾಡಕ್ ಹೋಗ್ಬಿಡಿ. ಓಕೆ, ಅಂದ್ರೆ ಈ ಲಾಜಿಕ್ ನಿಜವಾಗ್ಲೂ ವರ್ಕ್ ಆಗುತ್ತೆ. ಈ ಲಾಜಿಕ್ ನಾನು ಹೇಳ್ತೀನಲ್ಲ ವರ್ಕ್ ಆಗುತ್ತೆ. ಅಂದ್ರೆ ನೋಡಿ, ಅವರು ಯಾವುದೇ ಒಂದು ಕ್ವಶನ್ ಪೇಪರ್ ಅಲ್ಲಿ 60 ಕ್ವಶನ್ ಇರ್ತಾವಲ್ಲಪ್ಪ, 20 ಮೇಲೆ ಯಾವ ಆಪ್ಷನ್ ಕರೆಕ್ಟ್ ಮಾಡಕ್ ಬಿಡಲ್ಲ ಅವರು. 20 ಮೇಲೆ ಯಾವ ಆಪ್ಷನ್ ಕರೆಕ್ಟ್ ಆಗಿರಲ್ಲ, ಅದಲ್ವಾ. ಎ ಆಪ್ಷನ್ 20 ಮೇಲೆ ರೈಟ್ ಇರಲ್ಲ, ಓಕೆನಾ. ಎಲ್ಲ ಬಿಲೋ ಇನ್ನೇ ಇರ್ತವೆ, ಆನ್ ಆವರೇಜ್ ಇರ್ತವೆ, 15ರಿಂದ 20 ರೇಂಜ್ ಅಲ್ಲಿ ಇರ್ತವೆ. ಹಂಗಾಗಿ ಆವರೇಜ್ ತಗೊಂತ ಹೋಗಿ ಅಷ್ಟೇ. The area of the region bounded by the curve y is equal to, ಬಿಡಮ್ಮ ದ್ರಾಕ್ಷಿ y is equal to 2x plus 1. ಅವನು ಯಾವಾಗ್ಲೂ ಹಂಗೆ ಆಡ್ತಾನೆ ಸುಂದರಪ್ಪ. ಇಲ್ಲಿ ಅವನು ಸರಿ ಕರ್ಸ್ತೀನಿ ಇಲ್ಲಿಗೆ. 2 ಕ್ಲಾಸ್ ಮ್ಯಾಥ್ಸ್ ಕ್ಲಾಸ್ ಕೂಸ್ಕೊಂಡ್ರೆ ಈ ಕಡೆ ತಿರುಗು ನೋಡಲ್ಲ, ಹೊಲ್ಟು ಬಿಡ್ತಾನೆ. ಈಗ ಹೇಳಪ್ಪ, y is equal to 2x plus 1. ನೋಡು ನೆಗೆಟಿವ್ ಇದೆ ಇಲ್ಲಿ, ಬಿ ಕೇರ್ಫುಲ್. x is equal to 1 ಹೆಂಗ್ ಮಾಡ್ತೀಯಾ? ತುಂಬಾ ಜನ ಏನ್ ಮಾಡ್ತೀರಾ, ತುಂಬಾ ಜನ ವೆರಿ ಸಿಂಪಲ್ ಆನ್ಸರ್ ಅವ್ರು ಮಾಡೋದು, ಹಿಂಗೆ ಬರೆಯೋದವ್ರು. -1 to 1 y dx ಅಂತ ತಗೊಂತಾನೆ. ಸೊ -1 to 1 2x plus 1 dx ಇಂಟಿಗ್ರೇಟ್ ಮಾಡ್ತಾನೆ, ಡಗಡ ಮಾಡ್ತಾನೆ. ಆತರ ಮಾಡ್ಬೋದಾ? ಯಾಕೆ ಮಾಡಕ್ಕಾಗಲ್ಲ? ನೀವು ಯೋಚನೆ ಮಾಡಬೇಕು. ಏರಿಯಾ ಎಲ್ಲಾದ್ರೂ ಆ ಕೊಟ್ಟಿರೋ ಲಿಮಿಟ್ ಇದೆಯಲ್ಲ, -1 ಇಂದ 1 ಅಲ್ಲಿ ಏರಿಯಾ ಏನಾದ್ರೂ ಎಕ್ಸ್ ಆಕ್ಸ್ ಕೆಳಗಡೆ ಬರ್ತಿದ್ಯಾ ಅಂತ ಯೋಚನೆ ಮಾಡಬೇಕು, ಓಕೆನಾ. ಸೊ ಅದಕ್ಕೆ ಗ್ರಾಫ್ ಡ್ರಾ ಮಾಡೋದು ನಿಮಗೆ ಗೊತ್ತಿರಬೇಕು. ಗ್ರಾಫ್ ಹೆಂಗ್ ಡ್ರಾ ಮಾಡ್ತೀಯಾ ನೋಡಿ, ವೆರಿ ಸಿಂಪಲ್. ಕೋಆರ್ಡಿನೇಟ್ ಸಿಸ್ಟಮ್ ಡ್ರಾ ಮಾಡ್ಕೊಳ್ಳಿ. y is equal to 2x plus 1 ಎಲ್ಲಿರುತ್ತೆ ನೋಡಿ. ಈಗ ವೆರಿ ಸಿಂಪಲ್. ಎಕ್ಸ್ ಇದೇ ಕ್ವಶನ್ ಮಾಡ್ಸಿದೀನಿ ಅನ್ಸ್ಕೊಳ್ಳ. ನೋಡ, ನಾನು ಮಾಡ್ಸಿದಾಗ ಕೊಡ್ತಾ ಅನ್ಕೊಳ್ಳೋ ಎಕ್ಸಾಮ್ ಅಲ್ಲಿ ಶಟ್ ನನ್ನ ಮಗ ಅವ್ನು ಮಾಡ್ಸಿರೋ ಇವನು ಬರ್ಕ ಬಂದವನೆ. ಹಿಂಗೆ ಹೇಳ್ಬೇಕು, ಕಾನ್ಫಿಡೆನ್ಸ್ ಕೊಡ್ಬೇಕು ಹುಡುಗರಿಗೆ. ಅಯ್ಯೋ ಸರ್ ಮಾಡ್ಸಿರೋ ಗೊತ್ತಾವಲ್ಲಪ್ಪ ಅಂತ. x ಗೆ 0 ಹಾಕ y ಏನ್ ಬರುತ್ತೆ? x ಗೆ 0 ಹಾಕೊಂಡ್ರೆ y ಏನ್ ಬರುತ್ತಪ್ಪ? x ಗೆ 0 ಹಾಕೊಂಡ್ರೆ y ಬಂದ್ಬಿಟ್ಟು 1 ಆಗುತ್ತೆ, ಇದಲ್ವಾ? ದಿಸ್ ದ ಪಾಯಿಂಟ್. x ಗೆ 0 ಹಾಕೊಂಡ್ರೆ y 1 ಬರುತ್ತೆ. y ಗೆ 0 ಹಾಕೋ, x ಏನ್ ಬರುತ್ತೆ? ಮೈನಸ್ ಇದು -1/2, 0. ದಿಸ್ ಇಸ್ ಅವರ್, ಹೆಚ್ಚು ಕಡಿಮೆ ಆಯ್ತು, ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ದಿಸ್ ಇಸ್ ಅವರ್ ಲೈನ್. ಈಗ ನನಗೆ ನೀವು ಹೇಳಿ 1 ಎಲ್ಲಿ ಬರುತ್ತೆ, -1 ಎಲ್ಲಿ ಬರುತ್ತೆ? ಅಣ್ಣ ಇದು -1, ಇಲ್ಲೆಲ್ಲೋ +1. ದಿಸ್ ಇಸ್ x is equal to 1 and this is x is equal to -1. ನಾನು ಅವಾಗಲೇ ಹೇಳಿದ್ನಲ್ಲ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಆ ಲೆಕ್ಕಾಚಾರದಲ್ಲಿ ಹೋಗಿ ಈಸಿಯಾಗಿ ಬರುತ್ತೆ. ಯಾವ ಏರಿಯಾ ಬೇಕಿರೋದು ನಿನ್ಗೀಗ ಹೇಳಿ? ಈ ಏರಿಯಾ ಇಲ್ಲೊಂಚೂರು ಸಣ್ಣದು, ಇದೊಂಚೂರು ದೊಡ್ಡದು, ಓಕೆನಾ. ಈ ಏರಿಯಾ ಬೇಕು ಹೇಳೋಣ. ಈ ಏರಿಯಾ ಹೆಂಗ್ ನಡೀತೀಗ? ಹೌ ಟು ಫೈಂಡ್ ದಿಸ್ ಏರಿಯಾ? ಏರಿಯಾ ಇಸ್ ಈಕ್ವಲ್ ಟು A1 ಹಾಫ್ ಇಂಟು ಬೇಸ್. ಇಲ್ಲಿಂದ ಇಲ್ಲಿಗೆ ಎಷ್ಟು ನೋಡು, ಇದು ಅರ್ಧ, ಇದು ಹಾಫ್ ಇದೆ, ಇದು 1. ಇದಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ? ಹಾಫ್. ಇಲ್ಲಿಂದ ಇಲ್ಲಿಗೆ 1, ಇದಕ್ಕೆ ಎಕ್ಸಾಕ್ಟ್ಲಿ ಹಾಫ್ ಇದೆ. ಇದು ಮೈನಸ್ ಬಿಟ್ಬಿಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? ಹಾಫ್ ಇದೆ.
ಹೈಟ್ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ ಹೈಟ್ ಎಷ್ಟಿದೆ, ಇದು 1 ಅಲ್ವಾ, ಅದು -1 ಅಲ್ವಾ, -1 ತಗೊಂಡು ಕರ್ವಿಗೆ ಹಾಕೊಳ್ಳಿ. ವೈ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಇದು ವೈ ಡಿಸ್ಟೆನ್ಸ್ ಹಿಂಗೆ ತಗೊಳ್ಳೋದು ವೈ, ಹಿಂಗೆ ತಗೊಳ್ಳೋದು ಎಕ್ಸ್. ಇಲ್ಲಿಗೆ ಏನಾಗ್ತಪ್ಪ, ಎಕ್ಸ್ಗೆ -1 ಹಾಕಿದ್ರೆ ವೈ ವ್ಯಾಲ್ಯೂ ಏನ್ ಬರುತ್ತೆ, -1 ಬರುತ್ತೆ. ಬಟ್ ನಮಗೆ +1 ತಗೋಬೇಕು. ಸೊ ಏನ್ ಬರುತ್ತೆ ಆನ್ಸರ್ ಇಲ್ಲಿ, 1/4. ಎಷ್ಟು ಬರುತ್ತಾ ಆನ್ಸರ್, A2 ಆನ್ಸರ್ ಏನ್ ಬರುತ್ತಪ್ಪ, ಏರಿಯಾ 2 ಹಾಫ್ ಇಂಟು ಬೇಸ್. ವಾಟ್ ಇಸ್ ಬೇಸ್, ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ ಹಾಫ್, 1.5 ಅಂದ್ರೆ ಏನು, 3/2 ಇಂಟು ಹೈಟ್. ವಾಟ್ ಇಸ್ ದ ಹೈಟ್, ಎಕ್ಸ್ ಗೆ 1 ಹಾಕೊಳ್ಳಿ, ಇಲ್ಲಿ ಏನ್ ಬರುತ್ತೆ, ಎಕ್ಸ್ ಗೆ 1 ಹಾಕೊಂಡ್ರೆ ಏನ್ ಬರುತ್ತೆ, ಹೈಟ್ 3 ಬರುತ್ತೆ. 1 ಹಾಕೊಂಡ್ರೆ 2 ಇಂಟು 1 2, 2 + 1 3. ಸಿಂಪ್ಲಿಫೈ ಮಾಡಷ್ಟೇ. ಇದೇನ್ ಬರುತ್ತೆ ಟೋಟಲ್ ಆನ್ಸರ್, 3 is 9, 9/4. ಸೊ ಟೋಟಲ್ ಏರಿಯಾ ಇಸ್ ಈಕ್ವಲ್ ಟು ಏನಪ್ಪಾ, 1/4 ಪ್ಲಸ್ 9/4 which is equal to 10/4 which is equal to 5/2. ಏರಿಯಾ ಆಫ್ ದ ರೀಜನ್ ಬೌಂಡೆಡ್. ಇಂಥ ಕ್ವಶನ್ ಕೊಡಬಾರ್ದು, ನನಗೆ ಹೇಳೋದಂದ್ರೆ ಕೊಟ್ಟಿದ್ದಾರೆ ಅಂತಂದ್ರೆ ತುಂಬಾ ಈಸಿ. ಸರ್ಕಲ್ ಅದು, ಈ ತರ ಕ್ವಶನ್ ಮಾಡಿಸಿದೀನಿ. ಅದಕ್ಕೆ ಮುಂಚೆ ಯಾವ ಕ್ವಶನ್ ಮಾಡಿಸಿದೀನಿ ಅವನ್ನೆಲ್ಲ ಯಾಕೆ ಇದನ್ನ ಅನಾಲಿಸಿಸ್ ಮಾಡೇ ಕೊಟ್ಟಿರ್ತೀನಿ ಅಲ್ಲಿ. ಸೊ ಈ ತರ ಕೊಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿ. ಇದು ನಥಿಂಗ್ ಬಟ್ ಸರ್ಕಲ್, x² + y² is equal to what, 16. ಸೊ ಏರಿಯಾ is equal to π ಇಂಟು ಈ ನಂಬರ್. ಸೊ 16 π r² ಅಲ್ವಾ. ಮಾಡಿ ಕ್ವಶನ್. ಹೇಳ್ರ ಬೇಗ. ಆಪ್ಷನ್ ಸಿ +or-2 ನೋಡೋಣ. ಅಣ್ಣ ಎ ಎಷ್ಟಣ್ಣ, ಲ್ಯಾಂಬ್ಡಾ ಗೊತ್ತಿಲ್ಲ. ಓಕೆನಾ, ಅಂದ್ರೆ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಇದೆಯಲ್ಲ, ಅಂದ್ರೆ ಲ್ಯಾಂಬ್ಡಾ ತಗೊಳ್ಳೋದು, ಅಂದ್ರೆ ಮಾಡ್ಯುಲಸ್ ಲ್ಯಾಂಬ್ಡಾ ತಗೊಳ್ಳಿ. ಯಾಕಂದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಏನ್ ಬೇಕಾಗಿರ್ಬೋದು, ಸ್ಕ್ವೇರ್ ಇರೋದ್ರಿಂದ ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು, ಗೊತ್ತಿಲ್ಲ. ಅದಕ್ಕೆ ಎಲ್ಲ ಆಪ್ಷನ್ ಏನ್ ಕೊಟ್ಟಿದ್ದಾನೆ, +or- ಕೊಟ್ಟಿದ್ದಾನೆ. ಆಯ್ತು, ಏರಿಯಾ ಕೊಟ್ಟು ಅಷ್ಟೇ, ಮುಗೀತಲ್ಲ ಕೆಲಸ. ಫಾರ್ಮುಲಾ ಏನು, ಎಲಿಪ್ಸ್ ತರ ಇದು. ಎಲಿಪ್ಸ್ ಏನ್ ಏರಿಯಾ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ, π/AB. ಏರಿಯಾ ಎಷ್ಟು, 20π ಅವನೇ ಕೊಟ್ಟಿದ್ದಾನೆ. ಎ ಅಂದ್ರೆ ಎಷ್ಟು 5, ಬಿ ಅಂದ್ರೆ ಎಷ್ಟು ಲ್ಯಾಂಬ್ಡಾ. ಮಾಡ್ಯುಲಸ್ ತಗೊಳ್ಳಿ. ಸೊ 5 1s 5, 5 4s π ಕ್ಯಾನ್ಸಲ್. ಸೊ ಮಾಡ್ಯುಲಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 4 ಬರುತ್ತೆ. ಸೊ ದೆನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು +or-2. ಏಯ್ +or- ಸ್ಕ್ವೇರ್ ಇಲ್ಲ ಅಲ್ಲಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನು, +or-4. ಎ ಕಂಡ್ರಲ್ಲ, ಆಪ್ಷನ್ ಹೆಂಗ್ರಲ್ಲ 2 ಬಂತು, ಆಪ್ಷನ್ ಎ. ಅವನು ಹೇಳ್ದ ಅಂತ ನಾನು ಜೈ ಅಂತ ಇದ್ದೀನಿ 2ಗೆ. The area of the region bounded by the curve y is equal to tan x, the x-axis and the line. Anona. Y is equal to tan x, x-axis, x is equal to π/3. Engana ಮಾಡೋದಿಲ್ಲ. tan x ಫಂಕ್ಷನ್ ಗೊತ್ತಾ ನಿಮ್ಗೆ?
ಟ್ಯಾನ್ ಎಕ್ಸ್ ಫಂಕ್ಷನ್ ಗೊತ್ತೇನ್ರೋ ಗ್ರಾಫು ಬೇಕಾಗತ್ತೆ ನೋಡು, ಹಿಂಗ್ ಬರುತ್ತೆ. ಬಳುಕು ಕಾವೇರಿ ಇದು ಗೊತ್ತಲ್ಲ, ಇದು ಯಾವುದು, ಇದು ಇನ್ನೊಂದು ಹೇಗೆ ಕೊಟ್ಟಿದ್ದಾನಪ್ಪ, ಎಕ್ಸ್ ಆಕ್ಸಿಸ್ ಅಂದ್ರೆ ಇದು, ಮತ್ತೆ π/3 x = π/3 ಇಲ್ಲೆಲ್ಲ ಬರುತ್ತಾ, ಇದು 90 ಕಂಡ್ರೋ, ಇದು π/3 ಅಂದ್ರೆ ಇಲ್ಲೆಲ್ಲ ಬರುತ್ತೆ. ಸೊ ದಿಸ್ ಇಸ್ π/3, ಇದು ಎಕ್ಸ್ ಆಕ್ಸಿಸ್, ಇದು ಟ್ಯಾನ್ ಎಕ್ಸ್ ನೋಡಿ, ಇದು ಟ್ಯಾನ್ ಎಕ್ಸ್, ಇದು π/3, ಇದು ಎಕ್ಸ್ ಆಕ್ಸಿಸ್ ಅಂದ್ರೆ ಈ ತರ ಬೇಕಾಗಿರೋದು ಈಗ. ಎಸ್, ದಿಸ್ ಏರಿಯಾ ಯು ಹ್ಯಾವ್ ಟು ಫೈಂಡ್. ಓಕೆ, ಡೈರೆಕ್ಟ್ ಆಗಿ ಮಾಡಿ ಈಗ, ಗೊತ್ತಾಯ್ತಲ್ಲ ಐಡಿಯಾ. ಏರಿಯಾ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ, ಈ 0 ಅಲ್ವಾ, ಇದು 0 ಟು ಎಲ್ಲಿಗೆ π/3 y dx x dy y dx 0 to π/3 y ಅಂದ್ರೆ ಫಂಕ್ಷನ್ ಬಂದ್ಬಿಟ್ಟು tan x dx. ಸೊ ವಿಚ್ ಇಸ್ ಈಕ್ವಲ್ ಟು tan x ಇಂಟಿಗ್ರೇಷನ್ ಏನಪ್ಪ ಹೇಳಪ್ಪ, log of secant x. ನೆನಪಿದ್ಯಾ ಇಲ್ವೋ, ನೆನಪಿದ್ರು ಓಕೆ, ನೆನಪಿಲ್ಲ ಅಂದ್ರೂ ಓಕೆ. π/3 ಅಪ್ಲೈ ಮಾಡು, π/3 ಅಪ್ಲೈ ಮಾಡೋ ಸೀಕೆಂಟ್ π/3 cos π/3 1/2 ಅಂದ್ರೆ 2 ಆಗುತ್ತಲ್ವಾ, ಇದು 2 ಆಗುತ್ತೆ ಅಂದ್ರೆ log 2 ಆಗುತ್ತೆ, ಮೈನಸ್ ಸೀಕೆಂಟ್ 0 1 ಆಗುತ್ತೆ, ಮೈನಸ್ log 1 ಆಗುತ್ತೆ. log 1 ವ್ಯಾಲ್ಯೂ ಏನು 0 ಅಂದ್ರೆ log 2 ಆಗುತ್ತೆ, log 2 ಆಗುತ್ತೆ. ಹೇಳೋಣ, the area of the region bounded by the line y is equal to x plus 1 and the lines x is equal to 3 and x is equal to 5. ಇದು ಡೈರೆಕ್ಟ್ ಇಂಟಿಗ್ರೇಷನ್ ಅಷ್ಟೇ. ಸೊ ಏರಿಯಾ ಇಸ್ ಈಕ್ವಲ್ ಟು ಏನಪ್ಪ, 0 3 to 5 x plus 1 dx. ಈಗ ನೋಡಿ, ಈಗ ಅರ್ಥ ಮಾಡ್ಕೊಳ್ಳಿ, ನಾನು ಇದಕ್ಕೆ ಡಯಾಗ್ರಾಮ್ ಹಾಕ್ಲಿಲ್ಲ, ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀರಾ, ನೆಗೆಟಿವ್ ಏನ್ ಬರಲ್ಲ ಇಲ್ಲಿ. ಯಾಕಂತ ಅಂದ್ರೆ ಆ ವ್ಯಾಲ್ಯೂಗಳನ್ನ ಹಾಕಿದ್ರೆ ನಿಮ್ಗೆಲ್ಲ ಪಾಸಿಟಿವ್ ಬರುತ್ತೆ. x plus 1 ಗ್ರಾಫ್ ಅದು, ಓಕೆನಾ, ಡೈರೆಕ್ಟ್ ಆಗಿ ಮಾಡಿ ಅಷ್ಟೇ. x²/2 ಪ್ಲಸ್ x ಓವರ್ ದ ಲಿಮಿಟ್ಸ್ 3 to 5, 5²/2 ಅಂದ್ರೆ 25/2 ಪ್ಲಸ್ 5 ಮೈನಸ್ 9/2 ಪ್ಲಸ್ ಬಿಡಮ್ಮ ದ್ರಾಕ್ಷಾಯಣಿ ಸುಂದರು, 25/2 ಮೈನಸ್ 9/2 ಎಷ್ಟಾಗುತ್ತೆ, 16/2 ಪ್ಲಸ್ 5 ಮೈನಸ್ 5 ಮೈನಸ್ 3 ಎಷ್ಟು, ಪ್ಲಸ್ 2. ಸೊ 8/2, 16/2 is what, 8, 8 plus 2 is what, 10. 2023 ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇದು ಚಿಕ್ಕ ಹುಡುಗರು ಮಾಡ್ತಾರೆ, ಇದು ನಾರ್ಮಲ್ ಸಿಂಪಲ್ ಇಂಟಿಗ್ರೇಷನ್ ಅಷ್ಟೇ, ಓಕೆನಾ. ಸೊ ದಿಸ್ ಇಸ್ ಅಬೌಟ್, ಐ ಥಿಂಕ್ ಇನ್ನೊಂದು ಕ್ವಶನ್ 24 ಎಕ್ಸಾಮ್ ಸಿಕ್ಕಿಲ್ಲ, ಅದು ಯಾಕೆ ನನಗೆ ಇಲ್ಲಿ ಅಡ್ಜಸ್ಟ್ ಮಾಡಿ ಕೇಳಿ, ಓಕೆನಾ. ನಮಸ್ಕಾರ, ಓಕೆನಾ, ವಂದನೆಗಳು. ಓಕೆ, ಮತ್ತೆ ಯೂಟ್ಯೂಬ್ ಅಲ್ಲಿ ಯಾರ್ಯಾರು ನೋಡ್ತಿದ್ದೀರಾ, ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ರಪ್ಪ. ಒಳ್ಳೇದಾಗ್ಲಿ, ಟಾಟಾ, ಬಾಯ್ ಬಾಯ್.